ನಮಸ್ಕಾರ. ಈ 3 ದಿವಸಗಳ ಕಾಲ ರಸಸಿದ್ಧರಾದ ಕವಿ ಪೂತಿನ ಅವರ ಅಮರ ಕೃತಿ ಗೀತನಾಟಕ ಗೋಕುಲ ನಿರ್ಗಮನದ ಬಗೆಗೆ ಚಿಂತನೆ ಮಾಡುವುದು ಅಂತ, ತತ್ಪೂರ್ವದಲ್ಲಿ ಕವಿ ಮನೋಧರ್ಮದ ಬಗ್ಗೆ, ಆ ಕೃತಿಯ ಸತ್ವವನ್ನು ಕುರಿತು ಮತ್ತು ಈ ಒಂದು ಕೃತಿಯ ಹಿನ್ನೆಲೆಯಾಗಿ ಅವರಿಗೆ ಯಾವ ದರ್ಶನ, ಯಾವ ಸಂವೇದನೆ ಹೆಚ್ಚು ಪುಷ್ಟಿಯನ್ನು ಕೊಟ್ಟಿದೆ, ಇವುಗಳನ್ನು ಕುರಿತು ಸ್ವಲ್ಪ ಚಿಂತನೆ ಮಾಡುತ್ತಾ ಮುಂದೆ ಆ ಒಂದು ಗೋಕುಲ ನಿರ್ಗಮನ ಕೃತಿಯನ್ನೇ ನೇರವಾಗಿ ನಾವು ಪರಿಭಾವಿಸಬಹುದು. ಪೂತಿನ ಅವರ ವ್ಯಕ್ತಿತ್ವ ಮತ್ತು ಅವರ ಬಹುಮುಖಿಯಾದ ಚಿಂತನಶೀಲತೆ ಹಾಗೂ ರಚನಾಕ್ರಮ, ಇವುಗಳೆಲ್ಲದರ ಬಗೆಗೆ ಸ್ವಲ್ಪ ತಿಳುವಳಿಕೆ ಇಲ್ಲದೇ ಇದ್ದರೆ ನಮಗೆ ಗೋಕುಲ ನಿರ್ಗಮನವನ್ನು ಕುರಿತು ಪೂರ್ಣವಾದ ನ್ಯಾಯವನ್ನು ಒದಗಿಸಿಕೊಡೋದಕ್ಕೆ ಸಾಧ್ಯ ಇಲ್ಲ. ಕನ್ನಡ ಜನತೆಗೆ, ರಸಿಕರಿಗೆ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯರು ಯಾರು ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಮೇಲುಕೋಟೆ ಅದೊಂದು ರೀತಿ ಬಯಲು ಸೀಮೆಯಲ್ಲಿರುವ ಒಂದು ಮಲೆನಾಡು. ಈ ಅರ್ಥದಲ್ಲಿ ಅದೊಂದು ದ್ವೀಪ, ಅದೊಂದು ಪರ್ವತ ದ್ವೀಪ. ಬಯಲಿನ ನಡುವೆ ನಿಟಾರಾಗಿ ಎದ್ದು ನಿಂತ ಒಂದು ಬೆಟ್ಟದ ಆಸುಪಾಸುಗಳ ದ್ವೀಪ. ಹಾಗೆಯೇ ಅವರು ಕೂಡ ಒಂದು ರೀತಿಯ ದ್ವೀಪವಾದಂಥ ಕವಿ. ಅವರ ಬಗೆಗೆ ಅವರೇ ಹೇಳಿಕೊಳ್ತಾರೆ. ಅವರ ಶ್ರೀಹರಿಚರಿತ ಕಾವ್ಯದಲ್ಲಿ ಬಹಳ ಹೃದಯಂಗಮವಾದ ರೀತಿಯಲ್ಲಿ ಅವರು ತಮ್ಮ ಈ ಒಂದು ಕಾವ್ಯ ಪ್ರಪಂಚದ ಬಗೆಗೆ, ಕಾವ್ಯ ಕೃಷಿಯ ಬಗೆಗೆ ಹೇಳ್ಕೋತಾರೆ. ಅವರ ಸಮಕಾಲೀನರು ಎಷ್ಟೋ ಜನರಿಗಿಂತ ತುಂಬ ಭಿನ್ನವಾಗಿದ್ದವರು. ಈ ವಿಷಮಕಾಲದೊಳು ಹೆದ್ದೆರೆ ಹೊಯ್ಲಿನ ಕಡಲಿನ ನಡುವೆ ಕುದುರಿನ ತೆರೆದೊಳು ಎದ್ದಿಹುದು ಶ್ರೀಹರಿ ಸ್ಮೃತಿ ದಾರ್ಢ್ಯವಂ ಪ್ರಕಟಿಸುತ್ತಲ್ ಎನ್ನೀ ಕಬ್ಬ ಸಮಯಾಸಮಯದ ಅರಿವಿರದೆ ಅಂತ ಹೇಳ್ತಾರೆ. ಅಂದರೆ ಈ ವಿಷಮ ಕಾಲದಲ್ಲಿ ಅನ್ನುವಾಗ ಅವರು ವರ್ತಮಾನದ ವಿಲಕ್ಷಣತೆಯನ್ನು ಕುರಿತು ಹೇಳ್ತಾ ಇದ್ದಾರೆ. ಈ ಕಾಲ ನನ್ನದಲ್ಲ ಅನ್ನುವ ಭಾವ ಅವರಿಗೆ ಉಂಟು. ಹೆದ್ದೆರೆ ಹೊಯ್ಲಿನ ಕಡಲಿನ ನಡುವೆ, ಒಂದು ಮಹಾ ಸಮುದ್ರದ ನಡುವೆ ಉಲ್ಲೋಲ ಕಲ್ಲೋಲಗಳ ಮಧ್ಯದಲ್ಲಿ ಕುದುರು ದ್ವೀಪದ ಹಾಗೆ ಎದ್ದಿಹುದು ಶ್ರೀಹರಿ ಸ್ಮೃತಿ ದಾರ್ಢ್ಯವಂ ಪ್ರಕಟಿಸುತ್ತಾ. ಅವರು ಇದನ್ನು 90ರ ಆಸುಪಾಸಿನಲ್ಲಿ ಬರೆದದ್ದು. ಎಷ್ಟೋ ವರ್ಷಗಳಿಂದ ಬರೀಬೇಕು ಅಂತ ಅಂದುಕೊಂಡದ್ದು ಶ್ರೀಹರಿಚರಿತೆ. ಅದು ಒಂದು ರೀತಿ ಗೀತರೂಪಕವಾದ ಗೋಕುಲ ನಿರ್ಗಮನದ ವಿಸ್ತೃತವಾದ ಕಾವ್ಯರೂಪ, ಶ್ರವ್ಯ ಕಾವ್ಯರೂಪ ಅಂತ ಅನ್ನಬೇಕು. ಈ ಮಹಾವಿಷ್ಣುವಿನ ಕೃಷ್ಣ ಭಕ್ತಿಯ ನೆನಪಿನ ದಾರ್ಢ್ಯವನ್ನು, ಗಟ್ಟಿತನವನ್ನು ಪ್ರಕಟಿಸುತ್ತಾ ಸಮಯದ ಅರಿವಿರದೆ, ಹೊತ್ತು ಗೊತ್ತಿಲ್ಲದೆ ಅದು ಬಂದಿದೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಅವರು ತಮ್ಮ ಕಾಲಕ್ಕಿಂತ ತಾವು ಭಿನ್ನವಾದವರು ಅಂತ ಹೇಳ್ಕೊಳ್ತಾರೆ. ಅವರ ಆಲೋಚನೆಗಳ ಸರಣಿಯನ್ನು ಅವರ ರಸಪ್ರಜ್ಞೆ ಅನ್ನುವ ನಿಡಿದಾದ ಲೇಖನದಲ್ಲಿ ಮತ್ತು ರಸಸರಸ್ವತಿ ಮತ್ತಿತರ ಕವನಗಳು ಅನ್ನುವ ಕವನ ಸಂಕಲನದಲ್ಲಿ, ಅವರ ಇನ್ನೂ ಅನೇಕ ಕವಿತೆಗಳು ಉಂಟು. ಉದಾಹರಣೆಗೆ ಮಲದೇ ಗುಲದ ಕವನ ಗುಚ್ಛಗಳಲ್ಲಿ, ಮತ್ತು ಅವರ ಹಣತೆ, ಮಾಂದಳೆರು ಇತ್ಯಾದಿ ಬೇರೆ ಆರಂಭಿಕ ರಚನೆಗಳಲ್ಲಿಯೇ ನೋಡಬಹುದು. ಆಮೇಲೆ ಅವರ ಕಾವ್ಯ ಕುತೂಹಲ ಅನ್ನುವ ಮೀಮಾಂಸಾ ಗ್ರಂಥದಲ್ಲಿ, ಇಲ್ಲೆಲ್ಲ ಕಡೆಯಲ್ಲಿಯೂ ಅವರ ಆಲೋಚನೆಯ ಪಥ ಎಂಥದ್ದು ಅಂತ ಗೊತ್ತಾಗುತ್ತದೆ. ಅವರು 2 ಶಬ್ದಗಳನ್ನು ವಿಶೇಷವಾಗಿ ಬಳಸ್ತಾರೆ, ನಿಮಜ್ಜನ ಮತ್ತು ಲಘಿಮ ಕೌಶಲ ಅಂತ. ಭವವನ್ನು ಮುಳುಗಿಸಬೇಕು, ಅಂದರೆ ಈ ಜಗತ್ತನ್ನು ಬಲವಂತವಾಗಿ ಅದುಮಿ ನೀರಿನೊಳಗೆ ಮುಳುಗಿಸಬೇಕು, ಅದರ ಮೇಲೆ ನಾವು ಹಾರಬೇಕು ಅಂತ. ಉದಾಹರಣೆಗೆ ಯಾವುದೋ ಒಂದು ತೆಂಗಿನಕಾಯಿಯಂಥದ್ದು, ಬೆಂಡಿನಂಥದ್ದು ನೀರಿನಲ್ಲಿ ತೇಲ್ತಾ ಇದ್ದರೆ ಅದನ್ನು ಅದುಮಿ ನಾವು ಮುಳುಗಿಸಬೇಕಾಗುತ್ತದೆ. ಹೀಗೆ ಮತ್ತೆ ಮತ್ತೆ ನಮ್ಮ ಪಾಲಿನ ಬದುಕು, ನಮ್ಮ ಪಾಲಿನ ಸುತ್ತಲಿನ ಜಗತ್ತು ನಮಗೆ ಒಂದು ನ್ಯೂಸೆನ್ಸ್ ಆಗಿ ಕಾಡುತ್ತದೆ, ಒಂದು ತೊಡಕಾಗಿ ಆಗಿಂದಾಗಿ ಮೂಡಿಕೊಳ್ಳುತ್ತದೆ. ಅದನ್ನು ನಾವು ಈ ಕಲಾಸ್ವಾದನದ ಕಾಲದಲ್ಲಿ ಅದುಮಿ ನಮ್ಮ ಸಂದೇಹಗಳನ್ನು, ನಮ್ಮ ದ್ವಂದ್ವಗಳನ್ನು, ನಮ್ಮ ಈ ಲೋಕಧರ್ಮೀಯ ಅಧರ್ಮವನ್ನು ಅದುಮಿ ಅದರ ಮೇಲೆ ನಾವು ಹಾರಬೇಕಾಗುತ್ತದೆ. ಅಂದರೆ ಯಾವುದನ್ನು ಅದುಮಿಡ್ತೀವೋ ಅದರ ಮೇಲೆ ಕಾಲಿಟ್ಟು ಮುನ್ನುಗ್ಗಿ ನೆಗೆಯಬೇಕಾಗುತ್ತದೆ. ಅದು ಲಘಿಮ ಕೌಶಲ. ಈ 2 ಗುಣಗಳು ಕಾವ್ಯಾಸ್ವಾದಕ್ಕೆ ತುಂಬ ಮುಖ್ಯವಾಗಿ ಬೇಕಾದದ್ದು ಅಂತ. ಭವನಿಮಜ್ಜನ ಚಾತುರ್ಯ ಅನ್ನುವ ಒಂದು ಶಬ್ದ ಮತ್ತು ಲಘಿಮ ಕೌಶಲ ಅನ್ನುವ ಇನ್ನೊಂದು ಶಬ್ದವನ್ನು ಅವರು ಕಾವ್ಯ ಮೀಮಾಂಸಾ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತ ಅನ್ನಬಹುದು. ಹಾಗಲ್ಲದೆ ರಸಪ್ರಕಾಶ ಅಂತ ಅವರ ಸುಮಾರು 400 ರಸಕಾರಿಕೆಗಳು ಅಂತಲೇ ಬರೆದಿದ್ದಾರೆ. ವಿಷಯ ಹೊಸತು ಅಂತಲ್ಲ,
ಅದರ ಮೇಲೆ ಹಾಯಿಸುವ ಬೆಳಕು ಹೊಸತು, ಅದನ್ನು ಕಾಣುವ ಕಣ್ಣು ಹೊಸತು. ಈ ಅರ್ಥದಲ್ಲಿ ರಸಸಿದ್ಧಾಂತಕ್ಕೆ ಎಷ್ಟೋ ಸ್ವಾರಸ್ಯಕಾರಿಯಾದ ಆಯಾಮಗಳು ತೋರಿಕೊಳ್ಳುತ್ತವೆ. ಅದನ್ನು ನಾವು ಗಮನಿಸಬಹುದು. ನಾಳೆ ನಾಡದಲ್ಲಿ ಅದನ್ನು ಕೂಡ ನೋಡಬಹುದು. ಮತ್ತು ಅವರ ರಸಪ್ರಜ್ಞೆ ಎನ್ನುವ ಲೇಖನದಲ್ಲಿ ಕೂಡ ತುಂಬ ಚೆನ್ನಾಗಿ ಅಂಶ ಕಾಣಿಸುತ್ತದೆ. ಅಂದರೆ ಅವರು ಹೇಳ್ತಾರೆ, ಮತ್ತೆ ಮತ್ತೆ ಈ ಜಗತ್ತು ನಮಗೆ ತೊಡಕಾಗಿ ತೊಡರಿಕೊಳ್ಳುತ್ತದೆ. ಅದನ್ನು ದಾಟಿಕೊಳ್ಳದೆ ಕಲಾಸ್ವಾದ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಆಸ್ವಾದ ಮಾಡುವುದೇ ರಸಾಸ್ವಾದ. ಅಂದರೆ ಸುಕ್ತನ್ಕರ್ ಬಹಳ ದೊಡ್ಡ ವಿದ್ವಾಂಸರು. ವಿಷ್ಣು ಸೀತಾರಾಮ ಸುಕ್ತನ್ಕರ್ ಅನ್ನುವರು ಮಹಾಭಾರತದ ಪರಿಷ್ಕೃತ ಆವೃತ್ತಿಯ ಪ್ರಧಾನ ಸಂಪಾದಕರಾಗಿದ್ದರು. ಅವರ ಮಾಸ್ಟರ್ಲಿ ವರ್ಕ್ ಆನ್ ದಿ ಮೀನಿಂಗ್ ಆಫ್ ದಿ ಮಹಾಭಾರತ, ಅದರಲ್ಲಿ ಅವರು ಹೇಳ್ತಾರೆ, ಯಾವನು ತನ್ನನ್ನು ತಾನು ಹೆಚ್ಚಾಗಿ ತಿಳಿಯಬಲ್ಲನೋ ಅವನು ಮಹಾಭಾರತದ ಕೃಷ್ಣನನ್ನು ಮತ್ತೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಅಂತ. ಮಹಾಭಾರತದ ಕೃಷ್ಣ ಯಾರು ಅನ್ನೋದಕ್ಕೆ ಅವರು ಹೇಳ್ತಾರೆ, ಕೃಷ್ಣನೇ ಹೇಳಿದ್ದಾನೆ, ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತ ಅಂತ. ಗೀತೆಯ ಮಾತು ಅದು. ವಿಭೂತಿ ಯೋಗದಲ್ಲಿ ಬರುವುದು. ನಾನು ಎಲ್ಲರ ಜೀವಾಳವಾಗಿ ಎಲ್ಲೆಲ್ಲಿಯೂ ಇದ್ದೇನೆ ಅಂತನ್ನುವಂಥದ್ದು. ಹೀಗಾಗಿ ತನ್ನನ್ನು ತಾನು ಕಂಡಷ್ಟು ಮಿಗಿಲಾಗಿ, ನಿಕಟವಾಗಿ, ಗಾಢವಾಗಿ, ನಿರ್ಭರವಾಗಿ ಮಹಾಭಾರತದ ಕೇಂದ್ರ ಪಾತ್ರವನ್ನು ಕಾಣೋದಕ್ಕೆ ಸಾಧ್ಯ ಅಂತ. ಹಾಗಾಗಿ ತನ್ನನ್ನು ತಾನು ಕಾಣದೆ ಜಗತ್ತನ್ನು ಕಾಣೋಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಉಪನಿಷತ್ತು ಯಸ್ಮಿನ್ನು ಖಲು ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ, ಯಾವುದೊಂದು ತಿಳಿದರೆ ಎಲ್ಲವೂ ತಿಳಿಯುತ್ತದೆಯೋ ಅದನ್ನು ತಿಳಿಯಬೇಕು ಅನ್ನುವಂತೆ ಹೇಳುತ್ತದೆ. ಹ್ಯಾಮ್ಲೆಟ್ನ ಒಂದು ವಾಕ್ಯವನ್ನು ಇಲ್ಲಿ ಗಮನಿಸುವುದಾದರೆ, ಅವನು ಹ್ಯಾಮ್ಲೆಟ್ನಲ್ಲಿ ಅದೇ ಮಾತು ಬರ್ತದೆ. ಯಾವನು ಒಬ್ಬ ಲೇಖಕನನ್ನು ತಿಳ್ಕೊಳ್ಬೇಕು ಅಂತಾನೋ ಒಂದು ಕಾವ್ಯವನ್ನು, ಅವನು ತನ್ನನ್ನು ತಿಳ್ಕೊಳ್ಬೇಕು. ಆ ಒಂದು ಕಾವ್ಯವನ್ನು ತಿಳ್ಕೊಳ್ಳೋದ್ರೊಳಗೆ ತನ್ನನ್ನು ತಿಳ್ಕೊಂಡಿರ್ತಾನೆ ಅಂತ. ಆ್ಯಸ್ ಯು ನೋ ಮೋರ್ ಅಬೌಟ್ ಆರ್ಟ್ ವಿಲ್ ಬಿ ನೋಯಿಂಗ್ ಮೋರ್ ಅಬೌಟ್ ಯುವರ್ಸೆಲ್ಸ್ ಅಂತ. ತನ್ನನ್ನು ತಿಳ್ಕೊಳ್ಳೋದಕ್ಕಾಗಿ ಈ ಜಗತ್ತು, ಈ ಕಾವ್ಯ ಇವೆಲ್ಲ ಇರತಕ್ಕಂಥದ್ದು. ಎಲ್ಲವೂ ಅಯಂ ಹಿ ಪರಮೋ ಧರ್ಮ ಯದ್ಯೋಗೇನ ಆತ್ಮದರ್ಶನಂ. ಎಲ್ಲಕ್ಕಿಂತ ಮಿಗಿಲಾದ ಧರ್ಮ ಯಾವುದು? ನಿತ್ಯ ಧರ್ಮವಾ, ನೈಮಿತ್ತಿಕ ಧರ್ಮವಾ, ಕಾಮ್ಯ ಧರ್ಮವ ಅಂತೆಲ್ಲ ಅಂದರೆ ಎಲ್ಲಕ್ಕೂ ಮಿಗಿಲಾದ ಧರ್ಮ ತನ್ನನ್ನು ತಾನು ಕಾಣುವಂಥದ್ದು ಅಂತ. ತನ್ನನ್ನು ತಾನು ಕಾಣುವಂಥದ್ದು ಅದು ಯೋಗ. ಯಾವುದೆಲ್ಲ ತನ್ನನ್ನು ಕಾಣುವಂಥ ಕೆಲಸಕ್ಕೆ ಸಹಕಾರಿಯಾಗಿ ಒದಗಿ ಬರ್ತದೆಯೋ ಅದು ಯೋಗ. ಆ ಯೋಗದಲ್ಲಿ ಕರ್ಮ ಅಂತನ್ಬೋದು, ಭಕ್ತಿ ಅಂತನ್ಬೋದು, ಧ್ಯಾನ ಅಂತನ್ಬೋದು, ಕಲೆಯೂ ಅದೇ ಆಗಿರುವಂಥದ್ದು ಕಲಾಯೋಗ ಅಂತ ನಮಗೆ ಗೊತ್ತಾಗುತ್ತದೆ. ಹೀಗಾಗಿ ಅವರು ಹೇಳ್ತಾರೆ, ನಮಗೆ ಮೂರನ್ನು ಹಿರಿಯರು ಕೊಟ್ಟಿದ್ದಾರೆ. ಒಂದು ತತ್ವಚಿಂತನೆ, ಫಿಲಾಸಫಿ ಅಂತ ನಾವೇನು ಹೇಳ್ತೀವಿ, ಜ್ಞಾನ ಮೀಮಾಂಸಾ ಕ್ರಮ, ಆಂಟಾಲಜಿ ಆ್ಯಂಡ್ ಎಪಿಸ್ಟಮಾಲಜಿ ಸೇರಿಕೊಂಡಂತಹ ಪ್ರಮಾಣ ಪ್ರಮೇಯ ಶಾಸ್ತ್ರ ಪುರಸ್ಸರವಾದ ತತ್ವಚಿಂತನೆಯನ್ನು ನಾವು ಮಾಡ್ತೀವಿ. ತನ್ಮೂಲಕವಾಗಿ ಬರುವಂಥದ್ದು ಇದು ಜ್ಞಾನ ಮಾರ್ಗದ ಆತ್ಮವಿಚಾರ ಕ್ರಮ. ಮತ್ತೊಂದು ಮತಾಚಾರ, ಆರಾಧನೆ, ಭಕ್ತಿ ಮತ್ತು ಭಕ್ತಿಯನ್ನು ಒಡಗೂಡಿ ಬಂದ ಕರ್ಮ ಇತ್ಯಾದಿಯಾದಂಥದ್ದು. ಮೂರನೆಯದು ಕಲೆ ಅಂತಂತಾರೆ. ಇಲ್ಲಿ ಈ ಮತಾಚಾರ ಇತ್ಯಾದಿಗಳ ಬಗ್ಗೆ ಈ ಕಾಲದಲ್ಲಿ ತುಂಬ ಉಪೇಕ್ಷೆ ಬಂದಿದೆ ಅಂತ ಅವರು ಅದರ ಬಗ್ಗೆ ದುಃಖ ಪಡ್ತಾರೆ. ಎಲ್ಲ ಕಂದಾಚಾರ ಮಾಡೋದಕ್ಕೆ ಕೆಲಸ ಇಲ್ಲದ್ದು, ಅಂಧಶ್ರದ್ಧೆ ಅಂತ ಹೀಗೆ ಗೂಬೆ ಕೂಡಿಸ್ತಾರೆ. ಅದು ತಪ್ಪು ಅಂತ ಪೂತಿನ ಅವರು ಹೇಳ್ತಾರೆ. ಯಾಕೆಂದರೆ ಅವರು ಹೇಳುವ ಈ ಮಾತಿಗೆ ತುಂಬ ಬೆಲೆ ಉಂಟು ಮತ್ತು ಅವರು ಹೇಳುವಲ್ಲಿ ತುಂಬ ದೊಡ್ಡ ಧೈರ್ಯ ಮಾಡ್ತಾರೆ. ಕಾರಣ ಇಷ್ಟೇ, ವೈಚಾರಿಕ ಜಗತ್ತು ಅಂತ ಹೊಸತಾಗಿ ನಮಗೆ ಕಂಡ ಕಾಲ ಅದು. 19ನೇ ಶತಮಾನದ ಉತ್ತರಾರ್ಧ, ಮುಂದೆ 20ನೇ ಶತಮಾನದ ಪೂರ್ವಾರ್ಧ, ಇವುಗಳ ಸಂಧಿಕಾಲದಲ್ಲಿ ಇಡೀ ಜಗತ್ತಿನಲ್ಲಿ, ವಿಶೇಷವಾಗಿ ಭಾರತದಲ್ಲಿ ಒಂದು ದೊಡ್ಡ ವೈಚಾರಿಕ ಕ್ರಾಂತಿ, ಬೌದ್ಧಿಕ ಕ್ರಾಂತಿ ಆಯಿತು. ಸ್ವಾತಂತ್ರ್ಯ, ಸಮಾನತೆ, ವಿಜ್ಞಾನವಾದ ಇತ್ಯಾದಿಗಳೆಲ್ಲವೂ ಕೂಡ ಬಂದದ್ದು ಆಗಲೇ. ಆ ಕಾಲದಲ್ಲಿ ಅವರು ಸಮಕಾಲೀನರಾಗಿದ್ದಂಥ ದೊಡ್ಡ ದೊಡ್ಡ ಕವಿ, ಲೇಖಕ, ವಿದ್ವಾಂಸರುಗಳ ಮಧ್ಯದಲ್ಲಿ ಈ ರೀತಿಯಾದ ಮಾತನ್ನು ಹೇಳುವುದು ತುಂಬ ಕಷ್ಟ ಇದೆ. ಆ ರೀತಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಪೂತಿನ ಅವರು ಎಷ್ಟು ದೊಡ್ಡ ಕವಿ, ಎಷ್ಟು ದೊಡ್ಡ ಚಿಂತಕರಾದಂಥ ಕವಿ ಮತ್ತು ಎಷ್ಟು ಧೈರ್ಯಶಾಲಿಯಾದ ಕವಿ ಅಂತ. ಧೈರ್ಯ ಇಲ್ಲದೆ ಇದ್ದವನು ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. ಕವಿ ಆಗೋದಿರಲಿ, ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಧೀಶಕ್ತಿಯ, ಧೈರ್ಯದ ಆತ್ಮಬಲದಿಂದ ಅವರು ಹೇಳ್ತಾರೆ, ಮತಾಚಾರಗಳಲ್ಲಿ ಉಂಟು ಆ ಸ್ವಾರಸ್ಯ ಅಂತ. ಅವರು ಇನ್ನೂ ಒಂದು ಸ್ವಾರಸ್ಯಕಾರಿಯಾದ ಶಬ್ದ ಬಳಸ್ತಾರೆ, ಐಲು ಪೈಲಾಟ. ನಾವಾಗಿ ನಾವು ತೊಡಗಿಸಿಕೊಳ್ಳುವ ಐಲು ಪೈಲಾಟ ಬೇಕು ಅಂತಂತಾರೆ. ಅದಕ್ಕೆ ಅವರು ಹೇಳ್ತಾರೆ, ನಿತ್ಯದ ಅಕ್ಕಿ ಅರಿಶಿನ ಬೆರೆತೊಡನೆ ಮಂತ್ರಾಕ್ಷತೆ ಆಗುತ್ತದೆ, ತಾಮ್ರದ ಚೆಂಬು ಕಲಶ ಆಗುತ್ತದೆ, ಬೆಂಕಿ ಅಗ್ನಿ ಆಗುತ್ತದೆ ಅಂತ.
ಆ ಮೂಲಕ ಲೌಕಿಕವಾದ ಪ್ರಯೋಜನದಿಂದ ಅದನ್ನು ತಪ್ಪಿಸಿದ ಒಡನೆ ಅವುಗಳಿಗೆ ಎಲ್ಲಿಲ್ಲದ ಪಾವಿತ್ರ್ಯ, ಮಹತ್ವ, ಸ್ವಾರಸ್ಯ, ಗೌರವ, ಗಾಂಭೀರ್ಯ ಇವೆಲ್ಲ ತುಂಬಿಕೊಳ್ಳುತ್ತವೆ ಅಂತ. ಈ ಕಾರಣದಿಂದಲೇ ಅವರು ಮತಾಚಾರಗಳಲ್ಲಿ ನಮ್ಮನ್ನು ನಾವು ಪ್ರತ್ಯೇಕಿಸಿಕೊಳ್ತೀವಿ ಅಂತಂತಾರೆ. ನಮ್ಮ ಯಜ್ಞತಂತ್ರದಲ್ಲಿ ಅದು ಉಂಟು, ನಾವು ಮಾಡ್ತೀವಿ ಹಾಗೆ. ಉದಾಹರಣೆಗೆ ಯಜ್ಞಶಾಲೆಯಲ್ಲಿ ಆ ಶಾಲಾ ಪ್ರವೇಶ ಕಾಲದಲ್ಲಿಯೇ ಪಾತ್ರಧಾರಿಗಳಾಗಿಬಿಡ್ತಾರೆ. ಋತ್ವಿಜರನ್ನು ಅವರ ನಿಜವಾದ ಹೆಸರಿಂದ ಕರೆಯೋದಿಲ್ಲ. ಯಾರೋ ಒಬ್ಬ ರಾಮಶರ್ಮ, ಕೃಷ್ಣಯಜ್ವ ಅಂತ ಈ ಥರ ಎಲ್ಲ ಹೆಸರಿರ್ತಕ್ಕಂಥವರು ಈಗ ಬ್ರಹ್ಮ, ಅಗ್ನಿಧ್ರ, ನೇತ, ಉನ್ನೇತ, ಪ್ರಸ್ತೋತ, ಗ್ರಾವಸೃತ್, ಶಾಮಿತ್ರ, ಉದ್ಗಾತ್ರ, ಸುಬ್ರಹ್ಮಣ್ಯ, ಈ ರೀತಿಯಾಗಿ ಅನೇಕ ಋತ್ವಿಜರ ಹೆಸರುಗಳು ಅವ್ರದ್ದಾಗ್ಬಿಡ್ತದೆ. ದೇ ಬಿಕಮ್ ಕ್ಯಾರೆಕ್ಟರ್ಸ್, ದೇ ಆರ್ ನಾಟ್ ಪರ್ಸನ್ಯಾಲಿಟೀಸ್, ದೇ ಬಿಕಮ್ ಕ್ಯಾರೆಕ್ಟರ್ಸ್. ಪಾತ್ರಕ್ಕೂ ವ್ಯಕ್ತಿಗೂ ವ್ಯತ್ಯಾಸ ಉಂಟು. ಇದು ಕೇವಲ ವೈದಿಕವಾದ ಯಜ್ಞದಲ್ಲಿ ಮಾತ್ರ ಅಂತಲ್ಲ. ನಮ್ಮ ಅಪ್ಪಟ ಜನಪದ ಸೀಮೆಯಲ್ಲಿ ಕಾಣ್ತಕ್ಕಂಥ ಭೂತಾರಾಧನೆಯಲ್ಲಿ ನೋಡಿ, ಅರ್ಚಕ ಪಾತ್ರಿ ಅಂತ ಆಗಿಬಿಡ್ತಾನೆ. ಅವನ ಮೈ ಮೇಲೆ ಭೂತಾವೇಶ ಆಗುತ್ತದೆ, ಭೂತವನ್ನು ಕಟ್ಟಿಕೊಳ್ತಾನೆ. ನಾಗಪೂಜೆಯಲ್ಲಿ ಡಕ್ಕೆ ಬಲಿ ಇರ್ಬೋದು, ನಾಗಮಂಡಲ ಇರ್ಬೋದು, ಅಲ್ಲಿ ಪಾತ್ರಿ ನಾಗದೇವತೆಯಾಗಿ ನಾಗಕನ್ನಿಕರಾಗಿ ಬರುವವರು ಬೇರೆ. ನಮ್ಮ ಪಾಣೆಯರು, ವೈದ್ಯರು ಅಂತೆಲ್ಲ ದಕ್ಷಿಣ ಕನ್ನಡದಲ್ಲಿ ಉಂಟು. ಹೀಗೆ ಎಲ್ಲಿಯೂ ಆ ಥರದ್ದು ನಮಗೆ ಕಾಣಿಸುತ್ತದೆ. ನಮ್ಮ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಅಲ್ಲಿ ಅರ್ಚಕರು ಒಂದು ವರ್ಗ ಉಂಟು. ಅವರೆಲ್ಲ ಅಲ್ಲಿಯ ಸವರರು ಅಂತನ್ನುವಂತಹ ಬುಡಕಟ್ಟು ಜನಾಂಗದವರು. ಅವ್ರನ್ನ ದಯಿತರು ಅಂತ ಕರೀತಾರೆ. ದಯಿತ ಅಂದರೆ ಪ್ರೀತಿಪಾತ್ರರಾದವರು ಅಂತ. ಇಂಗ್ಲೀಷ್ನಲ್ಲಿ ಬ್ಯೂ ಅಂತ ಹೇಳ್ತಾರೆ, ಬಾಯ್ ಫ್ರೆಂಡ್, ಡಿಯರರ್ ಅಂತ. ದೇವರುಗಳಿಗೆ ಆ ವರ್ಗ ಎಲ್ಲ ತುಂಬ ಪರಮ ಪ್ರಿಯರಾದವರಂತೆ. ಬ್ಯೂ ಅಂತಂದರೆ ಪ್ರೀತಿಪಾತ್ರನಾದಂತಹ ಪ್ರಣಯಿ, ವಿಶ್ವಾಸಪಾತ್ರನಾದ ಸ್ನೇಹಿತ, ಪ್ರಿಯತಮ ಅನ್ನುವ ಅರ್ಥ ಏನು ಉಂಟು. ದಯಿತ ಅಂತಂದರೆ ಆ ರೀತಿಯಾದದ್ದು. ಈ ದಯಿತನನ್ನು ನಾವು ಭಗವದ್ಭಕ್ತರನ್ನು, ಅರ್ಚಕರನ್ನು, ಆರಾಧಕರನ್ನು ಕಾಣ್ತೀವಿ ಅಂತಂದಾಗ ನಮಗೆ ಗೊತ್ತಾಗುತ್ತದೆ ಹೇಗೆ ಆ ಸವರರು ಪರಮಾತ್ಮನಿಗೆ ಪ್ರಿಯರಾಗಿದ್ದಾರೆ ಅಂತ. ಆ ರೀತಿಯಲ್ಲಿ ಭಗವದ್ಭಕ್ತಿ, ಪ್ರೀತಿ ಅಂತನ್ನುವುದು ಬೇರೊಂದು ಪಾತ್ರವಾಗುವಂತೆ ಮಾಡುತ್ತದೆ ಅಂತ. ಆಮೇಲೆ ನಡೆಯುವಂಥದ್ದೆಲ್ಲ ನಾಟಕವಾಗಿ ತೋರುವಂಥದ್ದೇನೆ. ನಾಟಕ ಅಂದರೆ ನಾವು ಕೃತ್ರಿಮ ಅನ್ನುವ ಅರ್ಥ ಬಳಸ್ತಿದ್ದೀವಿ, ಆರ್ಟಿಫಿಷಿಯಲ್ ಅಂತ ಅಲ್ಲ. ಇಟ್ ಈಸ್ ಆರ್ಟಿಸ್ಟಿಕ್. ನಮಗೆ ಗೊತ್ತಾಗದೇ ಇದ್ದಾಗ ಆರ್ಟಿಫಿಷಿಯಲ್ಲು, ಗೊತ್ತಿದ್ದು ಮಾಡಿದಾಗ ಆರ್ಟಿಸ್ಟಿಕ್. ನಮಗೆ ಗೊತ್ತಾಗದೆ ಹೋದಾಗ ಅದು ಭ್ರಮೆ, ಗೊತ್ತಿದ್ದು ಒಪ್ಪಿಕೊಂಡಾಗ ಕಲೆ. ಹೀಗಾಗಿ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತಾರಲ್ಲ, ಹಾಗೆ ಮಾಡುವಂಥದ್ದು. ಕೃತಕ ಅಲ್ಲ, ಅದು ಕೃತಿ, ಪರ್ಫೆಕ್ಟ್ ಅನ್ನುವಂತೆ. ಹೀಗೆ ನಾವು ಅದನ್ನು ಬೇರೊಂದು ರೀತಿಯಲ್ಲಿ ವ್ಯವಹಾರ ಮಾಡ್ತೀವಿ. ನೋಡಿ, ಲೋಟದಲ್ಲಿರುವುದು ನೀರು, ಪಂಚಪಾತ್ರೆಯಲ್ಲಿರುವುದು ತೀರ್ಥ, ಒಲೆಯಲ್ಲಿ ಉರಿಯೋದು ಬೆಂಕಿ, ಕುಂಡದಲ್ಲಿ ಉರಿಯುವುದು ಅಗ್ನಿ. ಈ ರೀತಿಯಾದ ವ್ಯತ್ಯಾಸ ಬರ್ತದೆ. ಡಬ್ಬದಲ್ಲಿರುವುದು ಅಕ್ಕಿ, ಅದೇ ಸ್ಥಾಲಿಯಲ್ಲಿರುವುದು ಮಂತ್ರಾಕ್ಷತೆ. ಈ ರೀತಿಯಲ್ಲಿ ಬೇರೆ ಬೇರೆಯೇ ಆಗ್ತಾ ಬರುತ್ತದೆ. ತುಪ್ಪ ಹೋಗಿ ಅದು ಆಜ್ಯ, ಘೃತ, ಅಭಿಗಾರ ಅಂತ ಈ ಎಲ್ಲ ಭಾವಗಳನ್ನು ತುಂಬಿಸಿಕೊಳ್ಳುತ್ತವೆ. ಅದರಿಂದಲೇ ನಿತ್ಯದ ಶಬ್ದಗಳಿಗೆ ಬದಲಾಗಿ ಬೇರೊಂದು ಶಬ್ದಗಳನ್ನು ಬಳಸ್ತೀವಿ. ಹಾಗೆ ಮಾಡಿದಷ್ಟು ನಮಗೆ ಹೊಸ ಅನುಭವ ಉಂಟಾಗುತ್ತದೆ. ರಿನ್ಯೂಯಿಂಗ್ ಅಂತಂತೀವಲ್ಲ, ನಮ್ಮನ್ನು ನಾವು ನವೀಕರಿಸಿಕೊಳ್ತೀವಿ, ಪುನರ್ನವೀಕರಿಸಿಕೊಳ್ತೀವಿ. ಇದರ ಬಗೆಗೆ ಪೂತಿನ ಅವರು ಹೇಳ್ತಾರೆ. ಈ ದೃಷ್ಟಿ ನೋಡಿ ಆ ನವೋದಯದ ಮಹಾಲೇಖಕರಿಗೆಲ್ಲರಿಗೂ ಇತ್ತು. ಡಿ ವಿ ಜಿಯವರು ಇದನ್ನು ಹೇಳ್ತಾರೆ. ಈ ಮತಾಚಾರಗಳಲ್ಲಿರುವ ಸ್ವಾರಸ್ಯದ ಬಗೆಗೆ ಹೇಳ್ತಾರೆ. ಅವರ ವೈದಿಕ ಧರ್ಮ ಸಂಪ್ರದಾಯಸ್ಥರು ಜ್ಞಾಪಕ ಚಿತ್ರಶಾಲೆಯ ಸಂಪುಟದಲ್ಲಿ ಇಂಥದ್ದೆಷ್ಟೋ ವಿಷಯ ಬರುತ್ತದೆ. ಅದಲ್ಲದೆ ಕಗ್ಗದಲ್ಲಿ, ಇನ್ನು ಬೇರೆ ಗ್ರಂಥಗಳಲ್ಲಿ ನಾವು ಕಾಣ್ತೀವಿ. ಕುವೆಂಪುರು ಬಹಳ ಚೆನ್ನಾಗಿ ಈ ವಿಷಯವನ್ನು ಪ್ರತಿಮಾ ಮತ್ತು ಪ್ರತಿಕೃತಿ ಎನ್ನುವ ಲೇಖನದಲ್ಲಿ ಹೇಳ್ತಾರೆ. ಒಂದು ಸಗಣಿ ಮುದ್ದೆಗೆ ಒಂದು ಗರಿಕೆಯನ್ನಿಟ್ಟ ತಕ್ಷಣ ಅದು ಗಣಪತಿ ಅಂತ ಆಗುತ್ತದೆ. ನೀವು ಇದೆಲ್ಲ ಬೇರೆ ಕೃತ್ರಿಮ ಅಂತೆಲ್ಲ ಏನೆಲ್ಲ ಎಜುಕೇಟಿವ್ ಆಗಿ ಹೇಳಿದ್ರೂ ಅದು ಆಗುವಂಥದ್ದಲ್ಲ. ಈ ಶ್ರದ್ಧೆಯನ್ನು ನಾವು ಜಾಗರಣ ಮಾಡಿಕೊಂಡು ಮಾಡ್ತೀವಲ್ಲ, ಅಲ್ಲಿ ಮಣ್ಣಿನ ಮುದ್ದೆಯನ್ನೇ ಅಸ್ಮಿನ್ ಬಿಂಬೆ, ಅಸ್ಮಿನ್ ಕಲಶೆ, ಅಸ್ಯಾಂ ಪ್ರತಿಮಾಯಾಂ ವಿನಾಯಕ ಭಾವಮಾರೋಪ್ಯ ಯಾವತ್ ಪೂಜಾವಸಾನಕಂ ಮಮ ಪ್ರಾಣಾಃ ನಿಶ್ವಾಸರೂಪೇಣ ಬಹಿರಾಗತ್ಯ ಚಿರಂ ಸುಖೇನ ತಿಷ್ಠಂತು ಸ್ವಾಹ ಅಸುನೀತೆ ಅಂತ ಮುಂದೆ ಮಂತ್ರ ಹೇಳ್ಕೊಂಡು ಹೋಗ್ತೀವಿ. ಈ ಮಾತ್ರಕ್ಕೆ ನಮ್ಮನ್ನು ನಾವು ಆ ಬಿಂಬದಲ್ಲಿ, ಆ ವಿಗ್ರಹದಲ್ಲಿ, ಆ ಕಲಶದಲ್ಲಿ ಆ ಹೊತ್ತು ಸ್ಥಾಪನೆ ಮಾಡ್ಕೊಳ್ತೀವಲ್ಲ,
ಅಂದರೆ ನಾವು ನಾವಾಗಿಲ್ಲದೆ ನಮ್ಮ ತನವನ್ನು ಇನ್ನೆಲ್ಲೋ ಇಟ್ಟು ಆ ನಮ್ಮ ತನ ಪರಿಪೂರ್ಣವಾಗಿರುವ ನಮ್ಮ ಅಂತರ್ಯಾಮಿತ್ವ ಯಾವುದಿದೆ ಅದನ್ನು ಹೊರಕ್ಕೆ ತಂದು ಪೂಜೆ ಮಾಡಿಕೊಳ್ಳೋದು. ಹೇಳಬೇಕು ಅಂತಂದರೆ ಹಲ್ಲು ಕಟ್ಟಿಸಿಕೊಂಡವರು ಹಲ್ಲನ್ನು ಹೊರಗೆ ತೆಗೆದು ಬ್ರಷ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಬಾಯಿಗೆ ಸಿಕ್ಕಿಸ್ಕೊಳ್ತಾರಲ್ಲ, ಆ ರೀತಿಯಲ್ಲಿ ಹೀನೋಪಮೆ, ತಪ್ಪು ತಿಳ್ಕೊಳ್ಬೇಡಿ. ಯಾಕೆ ಹೇಳ್ತೀನಿ ಅಂದರೆ, ಅರ್ಲಿಯರ್ ಇಟ್ ವಾಸ್ ಪಾರ್ಟ್ ಆಫ್ ಅವರ್ ಓನ್ ಬಾಡಿ, ನೋ ವಿ ಹ್ಯಾವ್ ಟೇಕನ್ ಇಟ್ ಔಟ್. ಆಮೇಲೆ ಅದನ್ನು ಶುದ್ಧ ಮಾಡ್ತೀವಿ, ಆಗ ಹಲ್ಲು ಸರಿಯಾಗುತ್ತೆ. ಹಾಗೆ ಬ್ರಷ್ ಮಾಡಿಕೊಂಡ್ರೆ ಆ ಒಂದು ಡೆಂಚರಿಗೂ ನಮ್ಮ ಒಸಡುಗಳಿಗೂ ಮಧ್ಯೆ ಶುದ್ಧತೆ ಆಗಿರೋದಿಲ್ಲ. ಇದಕ್ಕಾಗಿ ಹೊರಗೆ ತೆಕ್ಕೊಳ್ಬೇಕು. ನಾವು ನಮ್ಮೊಳಗೆ ಇದು ಮಾಡಬಾರ್ದ, ಮತ್ತೊಂದು ಮಾಡಬಾರ್ದ, ಆಗೋದಿಲ್ಲ. ಕೆಲವು ಸರ್ತಿ ನಾವಲ್ಲ ಅಂತ ಮಾಡಿಕೊಳ್ಬೇಕಾಗುತ್ತದೆ. ಈ ಕಾರಣದಿಂದ ಬೇಕು. ಇವತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಸ್ಸು ಅಂತೆಲ್ಲ ಮಾಡ್ತಾರಲ್ಲ, ಅಲ್ಲಿ ಗೇಮ್ಸ್ ಇತ್ಯಾದಿ ಅಂತ ಆಡಿಸೋದು ಅಂತ ಮಾಡಿಸ್ತಾರೆ. ನೀವು ಕೆಲವು ಕಾಲ ನೀವಲ್ಲ ಅಂತ ಅಂದ್ಕೊಳ್ಳಿ, ಆ್ಯಕ್ಟ್ ಲೈಕ್ ಎ ಡಾಂಕಿ, ಜಂಪ್ ಲೈಕ್ ಎ ಜಕಾಲ್ ಅಂತ ಹೀಗೆಲ್ಲ ಹೇಳಿ ಮಾಡಿಸ್ತಾರೆ. ಇನ್ಹಿಬಿಷನ್ಸ್ ಬಿಟ್ಟು ಮಾಡೋರಿಗೆ ಬೆಲೆ ಅಲ್ಲಿ. ಒಂದು ಕ್ಷಣಕಾಲ ನಾನಲ್ಲ ಅಂತ ಮಾಡಬೇಕು ಅಂತ ಪೆದ್ದಾಗಿ ಆಡುವುದು ಕಷ್ಟ ಇದೆ. ನಮಗೆ ಗೊತ್ತಿಲ್ಲದೆಯೇ ನಾವು ಪೆದ್ದಾಗಿ ಇರ್ತೀವಿ, ಅದು ಬೇರೆ ಸಂಗತಿ. ಅರೆ, ನಾವು ಗೊತ್ತು ಮಾಡ್ಕೊಂಡು ಮಾಡೋದಿದೆಯಲ್ಲ, ನಿಜವಾಗಿ ನಾವು ನಮಗೆ ಗೊತ್ತಿಲ್ಲದೇ ತುಂಬ ಪೆದ್ದಾಗಿದ್ದೀವಿ ಅಂತ ಬೇರೆಯವ್ರ ಕಣ್ಣಿಗೆ ಕಾಣಿಸ್ತಾ ಇರ್ತದೆ. ನಮ್ಮ ಅರಿವಿಲ್ಲದೆ ನಾವು ಮಾಡ್ತಾ ಇರ್ತೀವಿ. ನಮ್ಮ ಅರಿವಿಂದ ಮಾಡುವಂಥದ್ದು ಇದೆಯಲ್ಲ, ಅದು ಹೆಚ್ಚಿನ ತಿಳುವಳಿಕೆ. ಯದೇವ ವಿದ್ಯೆಯಾ ಕರೋತಿ ತದೇವ ವೀರ್ಯವತ್ತರಂ ಭವತಿ, ಯದೇವ ಜ್ಞಾನೇನ ಕರೋತಿ ತದೇವ ವೀರ್ಯವತ್ತರಂ ಭವತಿ ಅಂತ ವೇದ ಹೇಳುವ ಮಾತು ಈ ಅರ್ಥದಲ್ಲಿ ತಿಳುವಳಿಕೆಯಿಂದ ಮಾಡಬೇಕು ಅಂತ. ಈ ಕಾರಣದಿಂದಲೇ ಈ ಅಭಿನಯ ತುಂಬ ಕಷ್ಟ. ನಾಟ್ಯದಲ್ಲಿ ನೃತ್ಯ, ಪ್ಯೂರ್ ಡಾನ್ಸ್, ಆರ್ಟಿಕ್ಯುಲೇಷನ್ ಆಫ್ ದಿ ಬಾಡಿ ಇನ್ ಎ ಬ್ಯೂಟಿಫುಲ್ ವೇ ಅಂತ ಏನು ಹೇಳ್ತೀವಿ, ಸುಂದರವಾಗಿ ಶರೀರದ ಲಯಬದ್ಧವಾದ ಚಲನೆ, ಅದನ್ನು ಹೇಳಿಕೊಡಬಹುದು. ಆದರೆ ನಾನಲ್ಲದ ರೀತಿ ವರ್ತಿಸುವುದನ್ನು ಹೇಳಿಕೊಡೋಕ್ಕಾಗೋಲ್ಲ. ಅದನ್ನು ಸಂವೇದನೆಯಿಂದ ತಿಳ್ಕೊಳ್ಳಬೇಕು. ಯಾವ್ಯಾವ ಶ್ರುತಿ ಸ್ನಾನ ಅಂತ ಶ್ರುತಿಯ ಸ್ಥಾನದಲ್ಲಿ ನುಡಿಯುತ್ತವೆ ಅನ್ನೋದನ್ನು ಗಂಟಲಿಗೆ ಬೆರಳು ಹಾಕಿ ಗುರು ತಿದ್ದೋದಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನು ಫೀಲ್ ಮಾಡಬೇಕು, ಸಂವೇದನೆಗೆ ತಂದುಕೊಳ್ಳಬೇಕು. ಅದು ಹೇಗೆ ಅಂದರೆ, ತಲೆನೋವು ಏನು ಅನ್ನೋದು ನನಗೆ ತಲೆನೋವು ಬಂದಾಗಲೇ ಗೊತ್ತಾಗೋದು, ಬೇರೆಯವರೆಷ್ಟು ಬಣ್ಣಿಸಿದರೂ ಗೊತ್ತಾಗುವಂಥದ್ದಲ್ಲ. ನಾನು ಕೇಳ್ತಾ ಇದ್ದೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮಮ್ಮ ತಲೆನೋವು ಅಂದಾಗ, ಅದೇನಮ್ಮ ತಲೆನೋವು ಅಂತಂದರೆ ಅಂತ. ನಿನಗೆ ಹೊಟ್ಟೆ ನೋವು ಬರುತ್ತಲ್ಲಪ್ಪ, ಅದೇ ಥರ ತಲೆಯಲ್ಲಿ ಬಂದಾಗ ತಲೆನೋವು ಅಂತ. ಹೊಟ್ಟೆ ನೋವಾಗಿ ಬರ್ತಾ ಇತ್ತು, ಆಮೇಲೆ ಹೊಟ್ಟೆ ನೋವು ಹೋಯಿತು, ತಲೆನೋವು ಜೋರಾಯಿತು, ಆಗ ಗೊತ್ತಾಯಿತು. ಈ ರೀತಿಯಲ್ಲಿ ಅದು ಸ್ವಸಂವೇದ್ಯವಾದದ್ದು. ಅಂಥ ಒಂದು ಸ್ವಸಂವೇದ್ಯ ಸ್ವಾರಸ್ಯವನ್ನು ಈ ಮತಾಚಾರಗಳಿಂದ ನಾವು ಇಟ್ಕೊಳ್ತೀವಿ, ಕಲೆಯಿಂದ ಇಟ್ಕೊಳ್ತೀವಿ. ಒಂದು ಕಡೆಗೆ ತತ್ವಚಿಂತನೆ, ಇನ್ನೊಂದು ಕಡೆ ಮತಾಚಾರ, ಪೂಜಾದಿಗಳು, ಯಜ್ಞಾದಿಗಳು, ಇವುಗಳು ಅವು ಎಲ್ಲ ಸ್ತರದಲ್ಲಿಯೂ ಇರುವಂಥವು. ಮತ್ತು ಕಲಾಸ್ವಾದ, ಕಲೆಯಲ್ಲಿ ಹೇಗೆ ಗೀತ, ನೃತ್ಯ, ಚಿತ್ರ, ಸಾಹಿತ್ಯ ಅಂತೆಲ್ಲ ಉಂಟು, ಅದೇ ರೀತಿ ಕಲೆ ಎನ್ನುವಲ್ಲಿ ಕ್ರೀಡೆ ಕೂಡ ಬರುತ್ತದೆ. ಕ್ರೀಡೆಯಲ್ಲೂ ಕೂಡ ನೋಡಿ, ಯಜ್ಞದಲ್ಲಿ ಹೇಗೆ ಇವನು ಉನ್ನೇತ, ಪ್ರಸ್ತೋತ, ಗ್ರಾವಸೃತ್ ಇತ್ಯಾದಿ ಹೇಳಿದ್ನಲ್ಲ, ಅಲ್ಲಿ ಬ್ಯಾಟ್ಸ್ಮನ್, ಬೌಲರ್, ವಿಕೆಟ್ ಕೀಪರ್ ಮತ್ತು ಫೀಲ್ಡರ್ಸ್, ಅವನಿಗೆ ಇನ್ನೊಬ್ಬ ಜೊತೆಯಲ್ಲಿ ಪಾರ್ಟಿ ಮಾಡಿಕೊಂಡಿರ್ತಕ್ಕಂಥ ಇನ್ನೊಬ್ಬ ಬ್ಯಾಟ್ಸ್ಮನ್, ಇವರೆಲ್ಲರೂ ಕೂಡ ಇರ್ತಾರೆ. 11th ಮ್ಯಾನ್, 12th ಮ್ಯಾನ್ ಅಂತೆಲ್ಲ ಇರ್ತಾರೆ. ಅವರು ಸಚಿನ್ ತೆಂಡೂಲ್ಕರ್ ಅಲ್ಲ, ಕಪಿಲ್ ದೇವ್ ಅಲ್ಲ, ಗವಾಸ್ಕರ್ ಅಲ್ಲ, ಸೆಹ್ವಾಗ್ ಅಲ್ಲ, ಇವರು ಯಾರೂ ಅಲ್ಲ. ಎಂಥ ಆರ್ಡರು ಅವ್ರ ಬೆನ್ನಿನ ಮೇಲೆ ಏನು ಬರೆದುತ್ತೆ, ಫಸ್ಟ್ ಬ್ಯಾಟ್ಸ್ಮನ್ನ, ಸೆಕೆಂಡ್ ಬ್ಯಾಟ್ಸ್ಮನ್ನ, ಥರ್ಡ್ ಬ್ಯಾಟ್ಸ್ಮನ್ನ, ಈ ರೀತಿ ಆದದ್ದು. ಅಂದರೆ ದೇ ಲೂಸ್ ದೇರ್ ಪರ್ಸನಾಲಿಟಿ ಆ್ಯಂಡ್ ಬಿಕಮ್ ಕ್ಯಾರೆಕ್ಟರ್. ಹಾಗಾದಾಗಲೇ ಟೀಮ್ ಸ್ಪಿರಿಟ್ಟು. ನಾನು ಸಚಿನ್ ತೆಂಡೂಲ್ಕರ್, ನಾನು ಸೆಂಚುರಿ ಮಾಡಬೇಕು ಅಂತ ಕೂತ್ಕೊಂಡ್ರೆ ಹಿ ವಿಲ್ ಬಿ ಪ್ಲೇಯಿಂಗ್ ಫಾರ್ ಹಿಮ್ಸೆಲ್ಫ್, ನಾಟ್ ಫಾರ್ ದಿ ಕಂಟ್ರಿ ಆರ್ ನಾಟ್ ಫಾರ್ ದಿ ಲೀಗ್. ಅವನು ಯಜ್ಞ ಮಾಡುವಾಗ ಯಜಮಾನನಿಗಾಗಿ ನಾನು ಯಜ್ಞ ಮಾಡ್ತಾ ಇದ್ದೀನಿ, ಅದರಿಂದಲೇ ನನ್ನ ವ್ಯಕ್ತಿಗತವಾದ ರಾಗದ್ವೇಷಗಳನ್ನು ಬಿಟ್ಟು ಮಾಡ್ತಾ ಇದ್ದೀನಿ. ಆ ಕಾರಣದಿಂದಲೇ ತಾನೂ ನಪ್ತಿರ ಅನ್ನುವಂಥ ಒಂದು ಇಷ್ಟಿಯನ್ನು ಮಾಡ್ತಾರೆ. ತಾನೂ ನಪ್ತಿರೇಷ್ಟಿ ಅಂತ ಮಾಡಿದಾಗ ಯಜ್ಞದ ಮೊದಲಿಗೆ ಋತ್ವಿಜರು ತಮ್ಮ ವ್ಯಕ್ತಿಗತವಾದ ರಾಗದ್ವೇಷಗಳನ್ನು ಬಿಟ್ಟು, ಉದಾಹರಣೆಗೆ ಬ್ರಹ್ಮ ಅನ್ನುವಂಥ ಋತ್ವಿಜನಾಗಬೇಕಾಗಿರ್ತಕ್ಕಂಥ ಯಾವನೋ ಇರ್ತಾನೆ, ತಿಮ್ಮಣ್ಣ ಅಂತ. ಅದೇ ತರಹ ಉದ್ಗಾತ್ರ ಇದ್ದಾನೆ, ಸಾಮವೇದದ ಒಬ್ಬ ಗಣದಲ್ಲಿರ್ತಕ್ಕಂಥ ಮುಖ್ಯಸ್ಥ. ಅವನು ಇನ್ಯಾವನೋ ಬೊಮ್ಮಣ್ಣ ಇದ್ದಾನೆ. ತಿಮ್ಮಣ್ಣನಿಗೂ ಬೊಮ್ಮಣ್ಣನಿಗೂ ಯಾವುದೊಂದು ಜಮೀನನ್ನು ವ್ಯಾಜ್ಯ ಆಗಿದೆ, ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಉತ್ತರ ಕನ್ನಡದ ಭಾಷೆಯಲ್ಲಿ ಹೇಳಿದ್ರೆ ನಮಗೂ ಅವ್ರಿಗೂ ಒಂದು ನಂಬರ್ ಅದ ಅಂತಂತಾರೆ, ನಂಬರ ಅದ ಅಂತಂತಾರೆ. ನಂಬರ್ ಅಂದರೆ ಕೋರ್ಟಿನ ಕೇಸ್ನ ನಂಬರ್ ಇಬ್ಬರಿಗೂ ಇದೆ. ಒಬ್ಬರು ಮುಖಾಮುಖ ನೋಡೋದಿಲ್ಲ, ಮಾತಾಡೋಲ್ಲ. ಆದರೆ ಇಲ್ಲಿ ಸೋಮಯಾಗದಲ್ಲಿ ಬ್ರಹ್ಮ ಹೇಳ್ತಾನೆ, ಸಾಮವೇದವನ್ನು ಇಲ್ಲಿ ಬಳಸಬೇಕಾಗಿದೆ, ಇಲ್ಲಿ ಹಾಡಬೇಕು ಅಂತ ಹೇಳಿಬಿಟ್ಟು ಆ ಕಮ್ಯಾಂಡನ್ನು ಕೊಡ್ತಾನೆ, ಅಗ್ನಿಧರ ಕೊಡ್ತಾನೆ. ಅಸ್ತು ಶ್ರೌ ಷಟ್ ಅಂತ ಹೇಳ್ಬಿಟ್ಟು ಅಂತಾನೆ.
ಈಗ ಇವನು ಸಾಮ ಹಾಡಬೇಕು. ಸಾಮ ಹಾಡಿದ್ದು ಏನಾದರೂ ಲೋಪ ಆಯಿತು ಅಂತಂದರೆ ಬ್ರಹ್ಮ ಅವನಿಗೆ ಹೇಳ್ತಾನೆ, ನೀನು ಸಾಮ ಹಾಡಿದ್ರೂ ಸರಿಯಾಗಿರಲಿಲ್ಲ, ನೀನು ಪ್ರೇಂಖಿತ ಅನ್ನುವಂಥ ಒಂದು ಸ್ವರವನ್ನು ಬಳಸಬೇಕಾಗಿತ್ತು, ಬಳಸಲಿಲ್ಲ, ಈಗ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು, ಮತ್ತೆ ಬಳಸು, ಮತ್ತೆ ಹಾಡು ಅಂತ ಹೇಳ್ಬಿಟ್ಟು ಅಂತಾನೆ. ಈಗ ಮಾತಾಡೋಲ್ಲ ಅಂತ ಮುಖ ಕೊಟ್ಟು ನೋಡೋದಿಲ್ಲ ಅಂತೆಲ್ಲ ಅಲ್ಲ. ಅದಕ್ಕಾಗಿಯೇ ನಾವು ವೈರವನ್ನು ಬಿಟ್ಟಿದ್ದೀವಿ. ಅದಕ್ಕೆ ವೈರ ವಿಸರ್ಜನ ಮಾಡಿಕೊಳ್ಳುವುದೇ ತಾನೂನಪ್ತರ ಇಷ್ಟಿ ಮೊದಲಿಗೆ ಮಾಡ್ತಾರೆ, ಮಾಡಿ ಮುಂದಿನ ಇಷ್ಟಿಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಾರೆ. ಆಮೇಲೆ ಯಜ್ಞ ಆದಮೇಲೆ ಕೊನೆಯಲ್ಲೇ ಸ್ನೇಹ ವಿಸರ್ಜನೆ ಇಷ್ಟಿ ಅಂತ ಇದೆ. ಮಾಮೂಲಿ ಆಗ್ತೀವಿ ಅಂತ ಮೊಸರನ್ನು ಎಲ್ಲ ಸೇರಿ ಕುಡಿದು ಮಾಕ್ ಫೈಟ್ ಮಾಡ್ಕೊಳ್ತಾರೆ, ಒಬ್ರಿಗೊಬ್ಬನೊಬ್ಬರು ಕೈ ಹಿಡ್ಕೊಂಡು ಮುಷ್ಟಿ ಯುದ್ಧ ಮಾಡಿಕೊಂಡು ಕೆನ್ನೆಗೆ ಹೊಡ್ಕೊಂಡು, ಇಲ್ಲದೇ ಇದ್ದರೂ ವೈರ ಇದೆ, ಮಾಮೂಲಿ ಆದ್ವಿ ಅಂತ. ವಿ ಕಮ್ ಬ್ಯಾಕ್ ಟು ಅವರ್ ಸೆಲ್ಸ್ ಅಂತ. ನಾವು ಮಕ್ಕಳೆಲ್ಲ ಆಟ ಆಡುವಾಗ ಮನೆ ಆಟ ಅಂತ ಆಡ್ತೀವಿ. ನಾನು ಮನೆ ಆಟದಲ್ಲಿ ತುಂಬ ಬಾರಿ ಅಮ್ಮನ ರೋಲೇ ಮಾಡ್ತಾಯಿದ್ದೆ. 3 ಮಡಿಕೆ ಕುಡಿಕೆ ಇಟ್ಕೊಂಡು ಆಟ ಆಡೋದೇನೆ. ಎಲ್ಲಿಲ್ಲದ ರೆಸ್ಪಾನ್ಸಿಬಿಲಿಟಿ, ಇದೇ ಥರದ್ದೇ ಕೆಲಸ ಮಾಡಬೇಕು ಹೀಗೆ ಅಂತ ಅನ್ನುವಂಥದ್ದು. ಅಲ್ಲಿವರೆಗೂ ಯಾರು ನನ್ನ ಗಣೇಶ್ ಅಂತ ಕರೆಯೋಂಗಿಲ್ಲ, ಅಮ್ಮ ಅಂತ ಕರೀಬೇಕು ಅಂತಿದ್ದಿದ್ದು. ಈ ರೀತಿಯಾಗಿ ನಾವು ಮಕ್ಕಳಾಟದಿಂದ ಮೊದಲುಗೊಂಡು ಈ ಯಜ್ಞತಂತ್ರದವರೆಗೂ ಈ ಥರದ್ದು ಮಾಡ್ತೀವಿ. ಹೀಗೆ ಮಾಡಿದಾಗ ಅಷ್ಟೊತ್ತು ಕಾಲ ನಮ್ಮ ರಾಗದ್ವೇಷಗಳನ್ನು ಸಸ್ಪೆಂಡ್ ಮಾಡಿರ್ತೀವಲ್ಲ. ಈಗ ನೋಡಿ, ಕಣ್ಣಿಗೆ ತುಂಬ ಶ್ರಮ ಆಗಿದ್ದರೆ ಏನಂತಾರೆ ವೈದ್ಯರು? ಸ್ವಲ್ಪ ಕಾಲ ರೆಸ್ಟ್ ಕೊಡಿ. ಬೆನ್ನಿಗೆ ಶ್ರಮ ಆಗಿದೆ, ಅದಕ್ಕೆ ರೆಸ್ಟ್ ಕೊಡಿ ಅಂತಾರೆ. ಅಂದರೆ ಅದನ್ನು ಬಳಸಬೇಡಿ ಅಂತ. ಆ ಹಮ್ಮಿಗೆ ಶ್ರಮ ಆಗಿದೆ ತುಂಬ, ನಾನು ಅಂತ ಅಂದ್ಕೊಂಡು ಸ್ವಲ್ಪ ಕಾಲ ರೆಸ್ಟ್ ಕೊಡಿ ಅಂತ ರೆಸ್ಟ್ ಕೊಟ್ಟಿರ್ತಾರೆ. ನಾನಲ್ಲ, ನಾನು ಗಣೇಶ್ ಅಲ್ಲ, ಅಮ್ಮ ಅಂತಂತನೋ ಚಿಕ್ಕಮ್ಮ ಅಂತಲೋ ಏನೋ ಅಂದ್ಕೊಂಡಿರುವಂಥದ್ದು. ನಾನು ಐ ಆಮ್ ನಾಟ್ ಸೋ ಆ್ಯಂಡ್ ಸೋ, ನಾನು ರಾಮನೋ ರಾವಣನೋ ಹಾಗೆ ರಂಗಸ್ಥಳದಲ್ಲಿ ಕುಣಿದಿದ್ದೀನಿ, ನಾನು ಅಂಪೈರಾಗಿಯೋ ಮತ್ತೊಂದಾಗಿಯೋ ನಾನು ಮಾಡಿದ್ದೀನಿ ಅಂತ ನಮ್ಮ ಕೆಲಸಗಳ ಪಾತ್ರವನ್ನು ಆ ಹೊತ್ತು ಆ ಒಂದು ದಿವಸ ಅರ್ಧ ದಿವಸ ಹಾಗೆ ಮಾಡಿದಾಗ ನಮ್ಮ ಈಗೋಗೆ ರೆಸ್ಟ್ ಸಿಕ್ಕು ಅದು ಸ್ವಲ್ಪ ಮತ್ತೆ ಕಂಡೀಷನ್ನಿಗೆ ಬಂದಿರುತ್ತೆ. ನಾವು ಆಚೆಗೆ ಬಂದಿರೋದ್ರಿಂದ ಅದನ್ನು ಚೆನ್ನಾಗಿ ನೋಡ್ಕೋತೀವಿ. ನೋಡಿದ್ಯಾ, ನನ್ನ ಅಹಂಕಾರ ಅದು ಹಲ್ಲುಬ್ಬಾಗಿತ್ತು, ಮೆಳ್ಳಗಣ್ಣಾಗಿತ್ತು, ಕಾಲು ಓರೆ ಆಗಿತ್ತು, ಕೈಯಲ್ಲಿ ಇನ್ನೊಂದು ಬೆರಳು ಬೆಳೆದಿತ್ತು, ಹೀಗೆಲ್ಲ ಆಗಿದ್ದಿದ್ದು ಈಗ ರಿಪೇರಿ ಮಾಡ್ಕೊಳ್ಬೇಕಾಗಿದೆ ಅಂತ ನಮ್ಮನ್ನು ನಾವು ಸರಿಯಾಗಿ ನೋಡಿಕೊಳ್ತೀವಿ. ಈ ಅರ್ಥದ ಮಹತ್ವವನ್ನು ಪುತಿನ ಅವರು ಹೇಳ್ತಾರೆ, ಡಿ ವಿ ಜಿ ಹೇಳ್ತಾರೆ, ಕುವೆಂಪು ಅವರು ಹೇಳ್ತಾರೆ, ಬೇಂದ್ರೆಯವರ ಬರವಣಿಗೆಗಳಲ್ಲಿ ಕಾಣಿಸುತ್ತದೆ. ನೋಡಿ, ಮಕ್ಕಳಿಗೆ ಹೇಳ್ತಾರೆ ಅವರು, ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ ಅಂತ. ಗಾಳಿ ಕುದುರೆ ಯಾರಿ, ದೂರ ಸ್ವಾರರಂಗ ಹೋಗೋಣ, ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ ಅಂತ. ಯಾರಿಗೂ ಹೇಳೋದು ಬೇಡ, ಗಾಳಿ ಕುದುರೆಯನ್ನು ಹತ್ತುಕೊಂಡು ನಾವು ದೂರ ಸವಾರರಂಗ ಹೋಗೋಣ ಅಂತಂತಾರೆ. ಮಗುವಿಗೆ ತಂದೆ ಹೇಳ್ತಾ ಇರೋದು, ಮಕ್ಕಳ ಜೊತೆ ಮಾತಾಡುವಾಗ ಮಕ್ಕಳಂತೆ ಮಾತಾಡ್ತೀವಿ. ನಾವು ನಮ್ಮ ತನವನ್ನು, ನಮ್ಮ ವಯಸ್ಸು, ನಮ್ಮ ಅನುಭವ, ನಮ್ಮ ನೋವು, ನಮ್ಮ ಸಂಕಟ ಅದನ್ನು ಪಕ್ಕಕ್ಕೆ ಕ್ಷಣಕಾಲ ಇಟ್ಟು ವರ್ತಿಸ್ತೀವಿ. ನಮ್ಮನ್ನು ಪಕ್ಕಕ್ಕಿಡೋದು ಅಂದರೆ ನಮ್ಮ ಎಮೋಷನ್ಸನ್ನು, ನಮ್ಮ ರಾಗದ್ವೇಷಗಳನ್ನು ಪಕ್ಕಕ್ಕಿಡೋದು ಅಂತಲೇ ಅರ್ಥ. ಆ ಹೊತ್ತು ಅಷ್ಟು ಕಾಲ ಇಟ್ಟಾಗ ಆ ಬ್ಯಾಗೇಜ್ ಪಕ್ಕಕ್ಕಿರುತ್ತೆ, ನಾವು ಹಗುರವಾಗಿರ್ತೀವಿ. ಈ ರೀತಿಯಾಗಿ ಚಿತ್ತ ವಿಶ್ರಾಂತಿ ಎನ್ನುವಂಥದ್ದು ನಡೆಯುತ್ತಾ ಇರ್ತದೆ. ಅದನ್ನು ಪುತಿನ ಅವರು ತುಂಬ ಸೊಗಸಾಗಿ ಹೇಳ್ತಾರೆ. ಆ ಕಾರಣದಿಂದಲೇ ಅವರು ಹೇಳ್ತಾರೆ, ಕಲಿಯುಗ ಅಂದರೆ ಯಾವುದು? ಬ್ಯಾಗೇಜ್ ಹೊತ್ಕೊಂಡಿರುವಂಥದ್ದು. ಕೃತಿಯುಗ ಅಂದರೆ ಬ್ಯಾಗೇಜ್ ಬಿಟ್ಟಿರ್ತಕ್ಕಂಥದ್ದು. ಪುತಿನ ಅವರಲ್ಲಿ ಮತ್ತೆ ಗೀತ ನೃತ್ಯಗಳಿಗೆ ಪ್ರಾಶಸ್ತ್ಯ. ನೋಡಿ, ಅವರಾದ ಮೇಲೆ ಬಂದಂಥ ನವ್ಯ ಯುಗದಲ್ಲಿ ಹಾಡಬೇಡ, ಕುಣಿತ ಬೇಡ, ಹಸೆ ಬೇಡ, ಮತ್ತೊಂದು ಬೇಡ ಅಂತ ಜನ ನವ್ಯವೇ ಬೇಡ ಅಂತಂದುಬಿಟ್ರು, ನವ್ಯ ಸಾಹಿತ್ಯವೇ ಬೇಡ ಅಂತಂದುಬಿಟ್ರು. ಪುತಿನ ಅವರು ಬರೆದಷ್ಟು ಗೀತರೂಪಕಗಳನ್ನು ಅಲ್ಲಿ ಹಾಡು ಕುಣಿತ ತಂದಂತೆ ಬೇರೆ ಯಾರೂ ತರಲಿಲ್ಲ. ಅಷ್ಟು ಯಾತಕ್ಕೆ ತಂದರು? ನವೋದಯದವರೆಲ್ಲ ಗೇಯವನ್ನು ತುಂಬ ಇಷ್ಟಪಡ್ತಾ ಇದ್ರು. ನೋಡಿ, ಡಿ ವಿ ಜಿಯವರು ಕಗ್ಗದಲ್ಲಿ ಹೇಳ್ತಾರೆ, ಹೃದಯೇಂಗಿತಕ್ಕೆ ರಾಗಲಯ ಚೌಕಟ್ಟು ಅಂತ. ಹೃದಯದ ಇಂಗಿತಕ್ಕೆ ರಾಗಲಯ ಚೌಕಟ್ಟು ಹೃದಯವಾದದ್ದು ಅಂತ. ಹಾಗಾಗಿ ಗಾನಕ್ಕೆ ಎಲ್ಲಿಲ್ಲದ ಪ್ರಾಶಸ್ತ್ಯ ಉಂಟು ಅಂತಾರೆ. ಈ ನುಡಿದೇರು ಹರಿದಾಗ ನಿನ್ನ ಹಸುರು ಆರುವುದು ಅಂತಂತಾರೆ ಪೂತಿ ನರಸಿಂಹಾಚಾರ್ಯರು. ಈ ಮಾತು ಅನ್ನುವ ರಥ, ಭಾವ ಅನ್ನುವ ಹುಲ್ಲಿನ ಒಂದು ಸೊಗಸಾದ ಲಾನ್ ಅಂತೀವಲ್ಲ, ಹುಲ್ಲು ಗಾವಲಿನ ಮೇಲೆ ಹರಿದಾಗ ಅದು ಬಾಡಿ ಹೋಗುತ್ತದೆ ಅಂತಾರೆ. ಹೀಗಾಗಿ ನಿತ್ಯದ ಭಾಷೆಯನ್ನು ಬಳಸಿದರೆ ಬರುವ ಸಮಸ್ಯೆ ಇದು. ಅಲೌಕಿಕವಾದ ಭಾಷೆ ಬಳಸಬೇಕು. ಅದನ್ನೇ ಬೇಂದ್ರೆಯವರು ಮಂತ್ರ ಆಗಬೇಕು ಅಂತಾರೆ. ಮಾತು ಮಂತ್ರ ಆಗಬೇಕು ಅಂತ. ಮಾತು ಮಂತ್ರ ಆಗೋದು ಅಂದರೆ ಛಂದೋಬದ್ಧವಾಗುವುದು ಅಂತ ಅರ್ಥ. ವೇದಕ್ಕೆ ಛಂದಸ್ ಅಂತ ಕರೀತಾರೆ, ವೇದವನ್ನೇ ಛಂದಸ್ ಅಂತ ಕರೀತಾರೆ. ಸಾಮವೇದಿಗಳಿಗೆ ಛಂದೋಗ ಅಂತ ಕರೀತಾರೆ, ವೇದವನ್ನು ಗಾನ ಮಾಡ್ತಾರೆ ಅಂತ. ಏನೆಂದರೆ ನಿತ್ಯದ ಮಾತಿಗೆ ಇಲ್ಲದ ಬಲ ಆ ಮಾತಿಗೆ ಬರುವುದಕ್ಕಾಗಿ ಛಂದೋಬದ್ಧತೆಯಿಂದ ಒಂದು ಕುಣಿತ ಬರುತ್ತದೆ. ನಿತ್ಯದ ಮಾತು ನಡಿಗೆ ಆದರೆ ಛಂದಸ್ಸು ಕುಣಿತ.
ಆ ಕುಣಿತದಿಂದ ಒಂದು ವಿಶಿಷ್ಟವಾದ ಬಲ, ಶಕ್ತಿ, ಸ್ವಾರಸ್ಯ ಬರುತ್ತದೆ. ಹಾಗಾಗಿ ಸರಳವಾಗಿ ಸಾಮಾನ್ಯ ಅನಿಸುವ ಭಾವವನ್ನು ಎಷ್ಟೋ ಚೆನ್ನಾಗಿ ಹೇಳಬಹುದು. ವಿಸಿಯವರು ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರ ಬಗ್ಗೆ ಬರೀತಾರೆ. ಆ ಮಹಾನುಭಾವರ ವ್ಯಕ್ತಿತ್ವಕ್ಕೆ, ಕಂಠಕ್ಕೆ, ಭಾವನೆಗೆ ಇಂಥ ಸಾಮರ್ಥ್ಯ ಇತ್ತು ಅಂದರೆ ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿದ್ವಿ ಅನ್ನುವ ಒಂದು ಸಾಮಾನ್ಯ ವಾಕ್ಯವು ರಾಳ್ಳಪಲ್ಲಿಯವರ ಬಾಯಿಂದ ಬಂದಾಗ ಒಂದು ಕಾವ್ಯ ಅನ್ನಿಸುವ ಭಾವನೆ ಬರ್ತಾ ಇತ್ತಂತೆ. ಆ ರೀತಿಯಲ್ಲಿ ಆ ಫೀಲಿಂಗಿಂದ ಹೇಳ್ತಾ ಇದ್ರಂತೆ. ಹಾಗಿರಬೇಕು ಮಾತು. ಆ ಮಾತಿಗೆ ಆ ಸೊಗಸು ಎಲ್ಲಿಂದ ಬರ್ತದೆ? ಮಾತು ಮಾತು ಮತಿಸಿ ಬಂತು ನಾದದ ನವನೀತ ಆಗಬೇಕು. ಈ ರೀತಿ ಆಗುವಂತೆ ಮಾಡಬೇಕು. ಅದಕ್ಕಾಗಿ ಅವರು ಗಾನವನ್ನು ಬಳಸ್ಕೋತಾರೆ, ನೃತ್ಯವನ್ನು ಬಳಸ್ಕೊಳ್ತಾರೆ, ಕುಣಿತವನ್ನು ಮಾಡ್ತಾರೆ. ಇವೆಲ್ಲ ಲೋಕದಲ್ಲಿ ಸಾಮಾನ್ಯವಾಗಿ ಕಾಣದೇ ಇರೋದು. ಆದರೆ ನಮಗೆ ವಿಶ್ರಾಂತಿ ಬೇಕು ಅಂದಾಗ, ನಮ್ಮ ಕೆಲಸದಲ್ಲಿ ಶ್ರಮ ಕಾಣಬೇಕು ಅಂದಾಗ ನಮಗೆ ಅರಿವಿಲ್ಲದೆಯೇ ಮಾಡ್ತಾ ಇರ್ತೀವಿ. ಇದು ನಮ್ಮ ಜಾನಪದರಿಗೆ ಗೊತ್ತು, ನಾಗರಿಕರಿಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ನಾನು ಮನೆ ಹತ್ತಿರ ಒಂದು ಕೆರೆ, ಒಂದು ಉದ್ಯಾನವಾಗ್ತಾ ಇದ್ದ ಸಂಕ್ರಮಣ ಕಾಲದಲ್ಲಿ ನೋಡ್ತಾ ಇದ್ದೆ. 4-5 ವರ್ಷ ನನಗಾಗ. ಆ ಉದ್ಯಾನಕ್ಕೆ ಕಂಬಗಳನ್ನು ನಿಲ್ಲಿಸಿ ಮಂಟಪ ಇತ್ಯಾದಿಗಳನ್ನು ಮಾಡುವಾಗ ಅವರು ಐಸಾ ಪೈಸಾ ಅಂತ ಹೇಳ್ಕೊಂಡು ಬೆಂಗಳೂರು ಹುಡುಗ ಐಸಾ, ಮೈಸೂರು ಹುಡುಗಿ ಐಸಾ, ಮದುವೆ ಮಾಡಿ ಐಸಾ ಅಂತೆಲ್ಲ ಹೇಳ್ಬಿಟ್ಟು ಅಂತಾಯಿದ್ರು. ಭಾರ ಎತ್ತುವಾಗ ಪ್ರಾಸಬದ್ಧವಾಗಿ ಬೆಂಗಳೂರು ಹುಡುಗಿ ಐಸಾ, ಮೈಸೂರು ಹುಡುಗ ಐಸಾ, ತೊಂದಿಮ್ ಥಕದಿಮ್ ತೈ ತಾಮ್ ಅಂತ ಲಯಬದ್ಧವಾದ ಗತಿಶುದ್ಧವಾದಂಥದ್ದು ಮಾಡ್ತಾ ಇದ್ದಿದ್ದು. ಕರಾವಳಿಯಲ್ಲಿ ಬಂದರೆ ಓಬೇಲಿ ಲೇಸೋ ಅಂತಕ್ಕಂಥದ್ದು ಈ ನೌಕಾ ಯಾತ್ರೆಯ ಪಲ್ಲವಿ ಆಗಿರ್ತಕ್ಕಂಥ ಓಬೇಲೆ ಹಾಡುಗಳು ಅಂತಲೇ ಹಾಡುವಂಥದ್ದು ಉಂಟು. ಆ ಥರದ್ದು ರಾಗಿ ಬೀಸೋ ಹಾಡುಗಳು, ಮಜ್ಜಿಗೆ ಕಡಿಯೋ ಹಾಡುಗಳು, ಹಂತಿ ಹೊಡೆಯೋ ಹಾಡುಗಳು, ನೇಜಿ ಮಾಡುವ ಹಾಡುಗಳು, ನಾಟಿ ಮಾಡುವ ಹಾಡುಗಳು, ಇವೆಲ್ಲ ಕೂಡ ಹಾಡುಗಳು ಯಾತಕ್ಕೆ ಬಂದದ್ದು? ನಿತ್ಯದ ಬಳಲಿಕೆಯನ್ನು ನೀಗಿಸಿಕೊಳ್ಳಬೇಕು ಅಂತಲೇ. ಹಾಡ್ತಾ ಮನೆ ಕೆಲಸ ಮಾಡಿಕೊಂಡ್ರೆ, ಹಾಡ್ಕೊಳಕ್ಕಾಗದೇ ಇರೋ ಹಾಡು ಕೇಳ್ತಾ ಮಾಡಿಕೊಂಡ್ರೆ ಶ್ರಮ ಗೊತ್ತಾಗೋಲ್ಲ ಅನ್ನೋದ್ರೊಳಗೆ ಏನು, ನಾನಾಗಿ ಮಾಡಿದಾಗ ಶ್ರಮ, ನಾನು ಇನ್ಯಾರೋ ಆಗಿ ಮಾಡಿದಾಗ ಶ್ರಮವಿಲ್ಲ ಅನ್ನುವ ಭಾವ. ಹೀಗೆ ಇಲ್ಲೆಲ್ಲ ಕಾಣುವಂಥದ್ದು ಎಸ್ಕೇಪ್ ಫ್ರಮ್ ದ ರೊಟೀನ್ ಆ್ಯಂಡ್ ಎಂಬ್ರೇಸಿಂಗ್ ದಿ ಆಬ್ವಿಯಸ್ ಸರ್ಪ್ರೈಸ್. ನಿಜವಾಗಿ ನಮ್ಮನ್ನು ಬಿಟ್ಟಾಗ ಆಗುವಂಥದ್ದು ಆಬ್ವಿಯಸ್ ಸರ್ಪ್ರೈಸ್ ಎಷ್ಟು ಸುಂದರವಾಗಿರುತ್ತದೆ. ಆ ಅರ್ಥದಲ್ಲಿಯೇ ಕನಕದಾಸರು ನಾನು ಹೋದೇನು ಅಂತಂದದ್ದು. ಹೀಗೆ ಪರಮಾರ್ಥದಲ್ಲಿ ಅಧ್ಯಾತ್ಮವಾಗಲಿ ಕಲೆಯಾಗಲಿ ಇವೆಲ್ಲ ಭಿನ್ನವಾದದ್ದಲ್ಲ. ಈ ಸ್ವಾರಸ್ಯವನ್ನು ಪುತಿನ ಅವರು ಕಂಡುಕೊಂಡರು. ಅದರಿಂದಲೇ ಅವರ ಎಲ್ಲ ರಚನೆಗಳಲ್ಲಿ ಕಾಣಿಸುತ್ತದೆ. ಅವರ ಒಂದು ಶ್ರೇಷ್ಠ ಕವಿತೆ ಯದುಗಿರಿಯ ಮೌನ ವಿಕಾಸ ಅನ್ನುವಂಥದ್ದು ಉಂಟು. ಆ ಯದುಗಿರಿಯ ಮೌನ ವಿಕಾಸದಲ್ಲಿ ಮಾತಿನ ಮೂಲಕ ಮೌನ ಹೇಗೆ ಗೊತ್ತಾಗುತ್ತದೆ ಅಂತ ಅವರು ಹೇಳ್ತಾರೆ. ಯದುಗಿರಿ ಅಂತಂದರೆ ಮೇಲುಕೋಟೆ. ಅವರು ಮೇಲುಕೋಟೆಯನ್ನು ತುಂಬ ಪ್ರೀತಿಸಿದರು. ಅದು ದೇವಾಲಯಾಶ್ರಿತವಾದ ಗ್ರಾಮ. ಇಡೀ ಆ ಊರೇ ಚೆಲುವನಾರಾಯಣನಿಗೆ ಅರ್ಪಿತವಾದಂಥ ಊರು. ಕೆಲವು ಊರುಗಳು ಆಲಯಾಶ್ರಿತ ಗ್ರಾಮವನ್ನು ಹೊಂದಿರುತ್ತವೆ, ಇನ್ನು ಕೆಲವು ಗ್ರಾಮಾಶ್ರಿತವಾದ ಆಲಯವಾಗಿರುತ್ತದೆ. ಅಂದರೆ ಊರೆಲ್ಲ ದೇವಸ್ಥಾನದಿಂದ ಬಾಳ್ತಾ ಇದ್ದರೆ, ಇನ್ನು ಕೆಲವು ಊರಿನಲ್ಲಿಂದಾಗಿ ದೇವಸ್ಥಾನಗಳು ಬಾಳುತ್ತವೆ. ಈಗ ಬೆಂಗಳೂರು ಎಂಥದ್ದು ಅಂತಂದರೆ, ಬೆಂಗಳೂರಿನ ದೇವಸ್ಥಾನಗಳು ಎಂಥವು ಅಂತಂದರೆ ನಗರಾಶ್ರಿತ ಆಲಯಗಳು. ಬೆಂಗಳೂರಿನ ಇಸ್ಕಾನ್ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ದೇವಸ್ಥಾನಗಳು ಬೆಂಗಳೂರಾಗಿದ್ದರಿಂದ ಅವು ಬಾಳ್ತಾ ಇವೆ. ಈ ರೀತಿಯಾದದ್ದು. ಆದರೆ ಒಂದು ಮೇಲುಕೋಟೆಯೋ ಒಂದು ನಂಜನಗೂಡೋ ಹಾಗಲ್ಲ, ಅವು ಆಲಯಾಶ್ರಿತ ಗ್ರಾಮಗಳು. ಆ ದೇವಸ್ಥಾನ ಇಲ್ಲದೇ ಇದ್ದರೆ ಆ ಊರಿಗೆ ಬೆಲೆ ಇರ್ತಿರಲಿಲ್ಲ, ಊರೇ ಬಾಳ್ತಾ ಇರಲಿಲ್ಲ. ಈಗ ತಿರುಪತಿ ಆಲಯಾಶ್ರಿತವಾದಂಥ ಗ್ರಾಮ, ಅಂದರೆ ನಗರ, ಈ ರೀತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಎಲ್ಲದರ ಕೇಂದ್ರ ಪರಮಾತ್ಮ ಆಗಿರ್ತಾನೆ. ಅದನ್ನು ಅವರು ತೋರ್ಪಡಿಸ್ತಾರೆ. ಮಲೆದೇಗುಲ ಕವನ ಸಂಕಲನದಲ್ಲಿ ಅದನ್ನು ಮತ್ತೆ ಮತ್ತೆ ಹೇಳ್ತಾರೆ. ಒಂದು ಮೂರ್ತಿ ಎಷ್ಟೆಲ್ಲ ಅನೂಹ್ಯವಾದ ಕೆಲಸಗಳನ್ನು ಮಾಡುತ್ತದೆ ಅಂತ. ಮೂಡಣ ಕಣಿವೆಯ ತಳದೊಳಗಾಲಿಸು ಎಚ್ಚೆತ್ತಿದೆ ಮೌನ, ಸಾಸಿರ ದನಿಯೋಳು ಚಿಗುರಿದೆ ಮೌನ, ಸುಮ್ಮಾನದಿ ನುಡಿವೆತ್ತಿದೆ ಮೌನ, ಸುಂದರವಿ ಮೌನ ಅಂತ ಹೇಳ್ತಾರೆ. ಆ ಪೂರ್ವದ ಕಣಿವೆಯ ಕೆಳಗೆ ಮೌನ ಅಂದರೆ ಸೂರ್ಯೋದಯದಲ್ಲಿ ಮೂಡಣ ಕಣಿವೆಯ ಹಿಮದವ ಗುಂಟನ ರವಿಕರ ಸ್ಪರ್ಶಕ್ಕೆ ಜಾರುತ್ತಿದೆ, ನಾಡದು ಹಿಗ್ಗುತ ನಾಚುತ ಮೆಲ್ಲನೆ ಮೈಸಿರಿಯನು ತಾ ತೋರುತ್ತಿದೆ, ಕರುಗಳ ಗಂಟೆಯ ಕಿಣಿಕಿಣಿ ರವದೊಳು ನಿರ್ಜರ ಮರ್ಮರ ನಾದದೊಳು, ಖಗದಿಂಚರದೊಳು ಮೃಗಕೂಜನದೊಳು ಡೇಗೆಯ ರೆಕ್ಕೆಯ ಹೊಯ್ಲಿನೊಳು. ಎಲ್ಲ ಕಡೆಯಲ್ಲಿಯೂ ಶಬ್ದ ಕೇಳಿಸ್ತಾ ಇದೆ, ಅದು ಮೌನದಿಂದಾಗಿಂತ. ಈ ಹೊತ್ತು ನಮ್ಮ ಬೆಂಗಳೂರಿನಲ್ಲಿ ತುಂಬ ಶಬ್ದ ಆಗ್ತಾ ಇರೋದ್ರಿಂದ ಯಾವ ಶಬ್ದವೂ ನಮಗೆ ಕೇಳಿಸ್ತಾ ಇಲ್ಲ. ಎಲ್ಲ ಸೇರಿಬಿಟ್ಟು ಯಾವುದೋ ಒಂದು ಕಾಕ್ಟೈಲ್ ಶಬ್ದ ಬರ್ತಾ ಇದೆ, ಪ್ರತ್ಯೇಕವಾದ ಶಬ್ದ ಬರ್ತಾ ಇಲ್ಲ. ಅಲ್ಲಿ ನೋಡಿ, ಕರುಗಳ ಗಂಟೆಯ ಕಿಣಿಕಿಣಿ ರವ, ನಿರ್ಜರ
ಜುಳುಜುಳು ಹರಿಯುವ ತೊರೆ, ಬೆಟ್ಟದ ತೊರೆಯ ಮತ್ತು ಎಲೆಗಳ ಮರ್ಮರ ನಾದ, ಖಗದಿಂಚರ ಪಕ್ಷಿಗಳ ಇನಿದಾದ ಸ್ವರ, ಮೃಗಕೂಜನ ಮೃಗಗಳ ಶಬ್ದ, ಡೇಗೆಯ ರೆಕ್ಕೆಯ ಹುಯಿಲು, ಆ ಡೇಗೆ ಹದ್ದುಗಳು ರೆಕ್ಕೆಯನ್ನು ಪಟಪಟ ಶಬ್ದ ಮಾಡಿದಾಗ ಬರುವಂಥ ಸದ್ದು, ಹೀಗೆಲ್ಲ ಈ ರೀತಿಯಾಗಿ ಮಂದಾನಿಲನ್ ಒಲೆಯುವ ಮಾರ್ಗದಿ ರೈತರ ಮಂಜುಳ ವಾಣಿಯೊಳು ದದಿಭಾಂಡವ ಹೊತ್ತೊಯ್ಯನೆ ಸಾರುವ ಗೊಲ್ಲತಿಯರ ನಡೆಮಾತಿನೊಳು. ಮೊಸರುಗಡಿಗೆ ಹೊತ್ತು ಹೋಗ್ತಾ ಇರತಕ್ಕಂಥ ಗೊಲ್ಲತಿಯರ ಮಾತಿನಲ್ಲಿ ಈ ಮೌನ ಕೇಳಿಸ್ತಾ ಇದೆ ಅಂತಾರೆ. ಹಾಗೆ ಪಡುವಣ ಕಣಿವೆಯಲ್ಲಿ ಪಡುವಣ ಕಣಿವೆಯ ನೀರವ ಭಾವವ ಹಗಲಿನ ಹರುಷವು ಕೆಣಕಿಲ್ಲ. ಪೂರ್ವದ ಕಡೆ ಬೆಳಗಾಗ್ತಾ ಬಂದರೆ ಪಶ್ಚಿಮದ ಕಡೆ ಇನ್ನೂ ಬೆಳಗಾಗಿಲ್ಲ. ಹಾಗಾಗಿ ಈ ನೀರವ ಭಾವ ಹಗಲಿನ ಹರ್ಷ ಕೆಣಕ್ತಾ ಇಲ್ಲ. ಈ ನೀರವ ಭಾವವನ್ನು ಹಗಲಿನ ಹರ್ಷ ಕೆಣಕ್ತಾ ಇಲ್ಲ. ಕಣಿವೆಯನ ಆಳುವ ಕರಿಕಲ್ ಗುಡ್ಡದ ನಿರ್ಭರ ಮೌನವು ಕದಡಿಲ್ಲ. ಆ ಮೌನ ಬಗ್ಗಡ ಆಗಿಲ್ಲ, ಅದು ಕೆದರ್ಕೊಂಡು ಹೋಗಿಲ್ಲ. ಬಸಿರುಳು ವಿಲಯವ ಹುದುಗಿಸಿ ನಿಂತಿರುವಂತಿದೆ ಗಿರಿ ದಮದೋಜೆಯೊಳು ಬೆಚ್ಚನೆ ಬಿಸಿಲಿನ ಪುಷ್ಪಸ್ಪರ್ಶಕ್ಕೂ ಪ್ರಚಲಿತವಾಗದ ಯೋಗದಳು. ಬೆಚ್ಚನೆಯ ಮುಂಜಾನೆ ಬಿಸಿಲಿನ ಪುಷ್ಪಸ್ಪರ್ಶ ಅಂತಾರೆ. ಏನು ಪದ ಬಳಸಿದ್ದಾರೆ ನೋಡಿ. ಹೂ ಬಿಸಿಲು, ಹೊಂಬಿಸಿಲು ಅರುಣೋದಯದಲ್ಲಿ ಅದು ಹೂವಿನ ಸ್ಪರ್ಶದಂತೆ ಹಿತಕರವಾಗಿದೆ, ಸುಕುಮಾರವಾಗಿದೆ. ಅದಕ್ಕೂ ಕೂಡ ಆ ಮೌನ ಸಂವೇದನೆಗೊಂಡು ಚೆದರು ಹೋಗಿಲ್ಲ. ಮೌನ ಆ ಮುಂಜಾನೆಯ ಬಿಸಿಲಿಗೆ ಅಲ್ಲಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಮ ಬೀಳುತ್ತಿದೆ, ಚಳಿ ಮೂಡುತ್ತಿದೆ, ಮಾಗಿಯು ಗಾದಿಯ ನೇರುತ್ತಿದೆ, ತಮ ಹದುಗುತ್ತಿದೆ, ಬೆಳಕೊಗೆಯುತ್ತಿದೆ, ಬೆಳ್ಳಿಯ ಮಂಜುಳು ಕರಗುತ್ತಿದೆ. ಹಾಗಿದ್ದಾಗ ದೇವಸ್ಥಾನದಲ್ಲಿ ಹರಿಸಾನ್ನಿಧ್ಯದಿ ಜನತೆಯೂ ನೆರೆದಿದೆ. ಝರಿಗಳು ಮಡುವಳು ನೆರೆವಂತೆ, ಗುಡಿಗತ್ತಲೆಯೊಳು ಹಣತೆಗಳೆಸೆದಿವೆ ತಮವೇ ಪುಷ್ಪಿತವಾದಂತೆ. ಕತ್ತಲೇ ಹೂಬಿಟ್ಟಂತೆ, ಕತ್ತಲೆಯೇ ಹೂಬಿಟ್ಟಂತೆ ಆ ನಾರಾಯಣನ ಮುಂದೆ ದೇವಸ್ಥಾನದಲ್ಲಿ ಗರ್ಭಗೃಹದಲ್ಲಿ ದೀಪಗಳು ಬೆಳಗುತ್ತಾ ಇವೆ ಅಂತ. ಕತ್ತಲೆ ಒಂದು ಗಿಡವಾಗಿ ಆ ಗಿಡಕ್ಕೆ ದೀಪಗಳೇ ಹೂವಾದರೆ ಹೇಗೋ ಹಾಗಿದೆ. ಜೀವವು ಭಾವಕ್ಕೆ ಸಂದಿತೆ, ಗೀತವು ಕೃತಕತಿಯಾಯಿತೆ, ಸದ್ದಿಲ್ಲ ಕಾಯದ ಕರ್ಣದ ಹಂಗನ್ನು ತೊರೆಯುತ್ತೆ, ಆತ್ಮ ಭಾವವು ಸವಿಸೊಲ್ಲ. ಈ ಕಾಯದ ಕರ್ಣದ ಹಂಗನ್ನು, ಈ ದೇಹದ ಹಂಗನ್ನೇ ಆತ್ಮ ತೊರೆದು ನಿಂತಿದೆಯಾ, ಈ ಭಾವವನ್ನು ಅಷ್ಟು ಆಸ್ವಾದ ಮಾಡ್ತಾ ಇದೆಯಾ ನೋಡು ಹೇಗಿದೆ. ದೇಗುಲದೊಳು ಮುಂಜಾನೆಯೊಳು ಆಲಿಸು ಚಿತ್ತಾಗಿದೆ ಮೌನ. ಚಿತ್ತಾಗಿದೆ ಮೌನ. ಚಿತ್ತಾಗಿದೆ ಅಂದರೆ ನಾವು ಮೌನವನ್ನು ಹಿಡ್ಕೊಂಡು ಬಿಟ್ಟಿದ್ದೀವಿ ಅಂತ. ಚಿತ್ತಾದ್ರಿ ನೀವು ಅಂತ ಆಟ ಆಡುವಾಗ ಹೇಳ್ತೀವಲ್ಲ, ಚಿತ್ ಮಾಡಿಬಿಟ್ವಿ ಅಂತಂದರೆ ಅದು ಮಲ್ಲಯುದ್ಧದಲ್ಲಿ ಬಳಸ್ತಕ್ಕಂಥ ಶಬ್ದ. ಅವ್ರನ್ನ ಮುಟ್ಬಿಟ್ಟು ಔಟ್ ಮಾಡಿಬಿಟ್ಟಿದ್ದೀವಿ ಆಟದಿಂದ ಅಂತ ಚಿತ್ತು ಮಾಡೋದು ಅಂತಂತಾರೆ. ಚಿತ್ತಾಗಿದೆ ಮೌನ ಅಂದರೆ ಮೌನ ದೇವಸ್ಥಾನದಲ್ಲಿ ಸಿಕ್ಕಾಕ್ಕೊಂಡಿದೆ. ಭಗವಂತನಲ್ಲಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮಾತು ಎಲ್ಲಿ ಮೂಕ ಹೋಗುತ್ತದೆಯೋ, ಅರಸಿ ಹರಿ ಅಮ್ನಾಯತತಿ ಕುಕ್ಕರಿಸಿದೆ, ನಾಲಿಗೆಗಳ ತಾಳಿಗೆಗಳು ಒಣಗಿವೆ, ಕಾಣವು ನಖದ ಕೊನೆಗಳನ್ನು ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ. ನಾಲಿಗೆ ಕೊನೆ ಬತ್ತೋಗಿದೆ, ಗಂಟ್ಲು ಒಣಗೋಗಿದೆ, ಆದರೂ ಕೂಡ ವೇದಗಳಿಗೆ ಪರಮಾತ್ಮನ ಕಾಲಿನ ಉಗುರನ್ನೂ ಕಾಣೋಕ್ಕಾಗಿಲ್ಲ ಅಂತ. ಅಂದರೆ ಮಾತಿಗೆ ಅದು ವೇದದ ಮಾತೇ ಇರ್ಬೋದು, ಅದು ಮೂಕವಾಗುವಂಥದ್ದು ಅಂತ. ಹಾಗಾಗಿ ಭಾವವ ಕಾಯವನಂತ್ಯ ಮೌನ, ಭಾವದ ಶರೀರವನ್ನು ಮೌನ ತೊಟ್ಟುಕೊಂಡಂತೆ ಇದೆ. ಮೋಕ್ಷಾನಂದದಿ ಜೀವನ್ಮೌನ, ಓ ಕಡು ಸೌಜಿಗವಿ ಮೌನ, ಚಿನ್ಮೌನ, ಚಿತ್ ಮೌನ. ಆ ಚಿತ್ತು ಕನ್ನಡದ್ದು, ಈ ಚಿತ್ತು ಸಂಸ್ಕೃತದ್ದು. ಜ್ಞಾನದ ಮೌನ, ಇದು ಅಜ್ಞಾನದ ಮೌನ ಅಲ್ಲ. ಈ ದೇವಾಲಯದಲ್ಲಿ ಭಗವಂತನ ಗಂಟೆಯ ಗಣಗಣದಲ್ಲಿ ಆ ಭಕ್ತರ ಪಾಶುರಗಳ ಒಂದು ಭಜನೆ ಇದು ಯಾವುದಿದೆ ಅದರೊಳಗೆ ಇದು ಕಾಣುವಂಥದ್ದು. ಸಹಸ್ರ ಕಂಠದಿ ಮೇಳೈವಿಸಿದೆ ನುತಿ ದೇವಾಲಯವಾಗಿದೆ ಘೋಷವತಿ, ಆತ್ಮಾನಂದಕ್ಕೆ ತನ್ನೇ ಕಾಂತದಿ ನಿಯತಿಯು ಮಿಡಿಯುವ ಘೋಷವತಿ. ಹೀಗಿರುವ ವೇದಘೋಷ ಪಾಶುರ ಘೋಷಗಳಲ್ಲಿ ಕೂಡ ಕಾಣುವ ಮೌನ ಎಂಥದ್ದು ಅಂತಂತಾರೆ. ಇಷ್ಟು ಅನುಭವಿಸಿ ಇವರು ಈ ದೇವಾಲಯ ಸಂಸ್ಕೃತಿಯನ್ನು, ಆ ಊರನ್ನು ಪ್ರೀತಿಸಿದಂಥವರು. ಈ ಕಾರಣದಿಂದಲೇ ಅವರಿಗೆ ಇಲ್ಲೆಲ್ಲ ವಿಶೇಷವಾಗಿ ಭಾವದಿಂದ ಈ ಭವವನ್ನು ಮೀರಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ದಾಸರು ಹೇಳ್ತಾರಲ್ಲ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ, ಅದು ಇವರು ತೋರ್ಪಡಿಸ್ತಕ್ಕಂಥದ್ದು. ಈ ಕಾರಣದಿಂದಲೇ ಅವರು ತಮ್ಮ ಒಂದು ಕಾವ್ಯ ಕುತೂಹಲ ಗ್ರಂಥದಲ್ಲಿ ಹೇಳ್ತಾರೆ, ಮೇಧ್ಯಾಮೇಧ್ಯದ ನಡುಗಡೆ ನಡೆಯುತ್ತಿದೆ ಪ್ರಾಣ, ಚಿಂತ್ಯಾಚಿಂತದ ಮಧ್ಯದೊಳ ಆಡುತ್ತಿದೆ ಜ್ಞಾನ, ಸಹ್ಯಾಸಹ್ಯಗಳೊಳಗೆಯ ರಸದುಗಮ ಸ್ಥಾನ, ಧರ್ಮಾಧರ್ಮಗಳಂತರದೊಳೆ ಕ್ಷೇಮೋತ್ಥಾನ ಅಂತ ಹೇಳ್ತಾರೆ. ನಿನ್ನ ಹಸಿರಾರುವುದು ನುಡಿದೇರು ಹರಿಯೇ ಅಂದವರು ಮಾತಿನಲ್ಲಿ ಹೇಳ್ತಾರೆ ನೋಡಿ. ಮೇಧ್ಯ ಅಮೇಧ್ಯ ಇದರ ಮಧ್ಯದಲ್ಲೇ ಪ್ರಾಣ ಇರೋದಂತೆ.
ಡಿ ವಿ ಜಿಯವರು ಹೇಳ್ತಾರೆ, ಅನ್ನಕೋಶದ ಪಕ್ಕದಲ್ಲಿಯೇ ಆಮಕೋಶ ಅಂತ. ಅಂದರೆ ದೊಡ್ಡ ಕರುಳು, ಲಾರ್ಜ್ ಇಂಟೆಸ್ಟೈನು ನಮ್ಮ ಆಮಕೋಶ, ಮಲಕೋಶ. ಅದರ ಪಕ್ಕದಲ್ಲಿಯೇ ಜಠರ. ಅಲ್ಲಿ ಜೀರ್ಣವಾಗಬೇಕಾದ ಆಹಾರ ಬಂದರೆ ಅದರ ಪಕ್ಕದಲ್ಲೇ ಇದೆ. ಡೈನಿಂಗ್ ಟೇಬಲ್ ಪಕ್ಕದಲ್ಲೇ ಕಮೋಡ್ ಇದ್ದಂಗೆ. ಪ್ರಾಣ ಹಾಗೆ ಇರುವುದು ಅಂತಾರೆ. ಇವೆರಡೂ ಇಲ್ಲದೇ ಇದ್ದರೆ, ಇಫ್ ಬೋತ್ ದೀಸ್ ಆರ್ ನಾಟ್ ಗೋಯಿಂಗ್ ಟು ಫಂಕ್ಷನ್, ವಿಲ್ ನಾಟ್ ಲಿವ್ ಮೋರ್. ಚಿಂತ್ಯಾಚಿಂತ್ಯದ ಮಧ್ಯದೊಳಾಡುತ್ತಿದೆ ಜ್ಞಾನ. ಆಲೋಚನೆಗೆ ಸಿಕ್ಕಿದ್ದು ಸಿಕ್ಕದ್ದು, ಇದರ ಮಧ್ಯದಲ್ಲಿಯೇ ಜ್ಞಾನದ ಬ್ರಿಡ್ಜಿಂಗ್ ಇರತಕ್ಕಂಥದ್ದು. ಸಹ್ಯಾಸಹ್ಯಗಳೊಳಗೆ ರಸದುಗಮ ಸ್ಥಾನ. ಸಹ್ಯ ಅಸಹ್ಯ ಅದರ ಮಧ್ಯದಲ್ಲಿಯೇ ರಸದ ಉಗಮ ಸ್ಥಾನ ಅಂತ. ಅಸಹ್ಯವಾದದ್ದು ನಮ್ಮ ಭಾವ, ಸಹ್ಯವಾದದ್ದು ಈ ಭಾವವನ್ನು ಮೀರುವ ಸೆಲೆ. ಇವುಗಳ ನಡುವಿನಿಂದಲೇ ರಸ ಬರುತ್ತದೆ ಅಂತ. ನಮಗೆಷ್ಟೋ ಕಡೆ ಇದಿಷ್ಟ ಆಗೋಲ್ಲ, ಇದಿಷ್ಟ ಆಗುತ್ತದೆ ಅಂತಿರುತ್ತೆ. ಅದೆರಡೂ ಸೇರಿಸಿಕೊಂಡಾಗಲೇ ಬರುವಂಥದ್ದು, ಇದೆರಡೂ ಸೇರಿದಾಗ ಉಂಟಾಗುವಂಥದ್ದು. ಧರ್ಮಾಧರ್ಮಗಳಂತರದೊಳಗೆ ಕ್ಷೇಮೋತ್ಥಾನ. ಈ ಧರ್ಮ ಅಧರ್ಮಗಳನ್ನು ಅರ್ಥ ಮಾಡಿಕೊಳ್ಳೋದ್ರೊಳಗೇನೆ ಕ್ಷೇಮ ಇರುವುದು. ರಾವಣನ ಅಧರ್ಮ, ರಾಮನ ಧರ್ಮ ಇವೆರಡೂ ಸೆಣಸಾಟಕ್ಕೆ ನಿಂತಾಗಲೇ ನಮ್ಮ ಕ್ಷೇಮದ ಸ್ವರೂಪ ಏನು ಅಂತ ಗೋಚರವಾಗುವುದು ಅಂತಂತಾರೆ. ಹೀಗೆ ಅದ್ಭುತವಾದ ಚಿಂತನೆಯನ್ನು ಕಾವ್ಯವಾಗಿಸ್ತಕ್ಕಂಥ ದೊಡ್ಡ ಕವಿಯವರಾದ್ದರಿಂದಲೇ ನೋಡಿ, ಅವರು ಒಂದು ಹಕ್ಕಿ ಹಾರಿದರೆ ತತ್ಕ್ಷಣವೇ ಅವರು ಆ ಹಕ್ಕಿಯ ಹಾರುವಿಕೆಯ ನೆರಳನ್ನು ಭಾವಿಸ್ತಾರೆ. ಮೇಲೊಂದು ಗರುಡ ಹಾರುತಿಹುದು, ಕೆಳಗದರ ನೆರಳು ಓಡುತ್ತಿಹುದು, ಅದಕ್ಕೂ ಅದರಿಚ್ಛೆ ಹಾದಿ, ಇದಕ್ಕೂ ಹರಿದತ್ತ ಬೀದಿ, ಇದ ನೋಡಿ ನಾನು ನೆನೆವೆನಿಂದು, ಇಂಥ ನೆರಳೇನು ಗಾಂಧಿಯೆಂದು, ಹರಿದತ್ತ ಹರಿಯ ಚಿತ್ತ ಈ ಧೀರ ನಡೆವನತ್ತ ಅಂತಾರೆ. ಗರುಡ ಮೇಲುಗಡೆ ಹಾರ್ತಾ ಇರುತ್ತೆ, ಕೆಳಗೆ ನೆರಳು ಹೋಗ್ತಾ ಇರ್ತದೆ. ನೆರಳಿಗೆ ಕೊಚ್ಚೆ ಅಂತ ಮೈಲಿಗೆ ಇಲ್ಲ, ಗಂಗೆ ಅಂತ ಮಡಿ ಇಲ್ಲ, ಬೆಂಕಿ ಅಂತ ಸುಡುತ್ತದೆ ಅಂತಿಲ್ಲ, ಮಂಜು ಅಂತ ನಡುಕ ಅಂತ ಇಲ್ಲ, ನೆರಳಿಗೆ ಯಾವುದೂ ಇಲ್ಲ. ಹಾಗೆ ಹರಿಯ ಚಿತ್ತ ಮೇಲೆ ಹಾರ್ತಾ ಇದ್ದರೆ ನಾವು ಓಡಾಡಬೇಕು ಅಂತ ಅವರಿಗೆ ಗಾಂಧಿ ಕಾಣಿಸ್ತು. ಯಾರೂ ಆಗಬಹುದು, ಗಾಂಧಿ ಅನ್ನೋದೊಂದು ಸಂಕೇತ ಮಾತ್ರ. ಅಂದರೆ ಕವಿ ತನ್ನನ್ನು ಉನ್ನತೋನ್ನತವಾದ ಭಾವಗಳಿಗೆ ನೆರಳಾಗಿಸಿಕೊಂಡಾಗ ಅದು ಉನ್ನತೋನ್ನತವಾದ ಎತ್ತರಗಳಲ್ಲಿ ಹಾರ್ತಾ ಇರ್ತದೆ. ನಾವು ಎಲ್ಲಿ ಓಡಾಡಿದ್ರೂ ನಮಗೆ ಅದರ ಮಾಲಿನ್ಯ ಅಂಟೋಲ್ಲ ಅಂತ. ಈ ಕಾರಣದಿಂದಲೇ ಪುತಿನ ಅವರಿಗೆ ಮಿಕ್ಕ ಕವಿಗಳಂತೆ ಒಂದು ದೊಡ್ಡ ಸಾರಸ್ವತ ಸಮಾಜದ ಬದುಕಿನಲ್ಲಿ ಇರುವಂಥ ಅವಕಾಶ ಬರಲಿಲ್ಲ. ಅವರಿದ್ದದ್ದು ಹೆಬ್ಬಾಳದ ಹತ್ರ ಡಿಫೆನ್ಸ್ ಕಾಲೋನಿನಲ್ಲಿ ಇದ್ದಿದ್ದು. ಅಲ್ಲಿದ್ದಾಗ ಅವರಿಗೆ ಕನ್ನಡದ ವಾತಾವರಣವೇ ಇರಲಿಲ್ಲ. ಬ್ರಿಟಿಷರ ಕಾಲದಿಂದಲೂ ಇದ್ದರು. ಹಾಗಿದ್ದರೂ ಕೂಡ ಅವರು ಅತಿ ಶ್ರೇಷ್ಠ ಕನ್ನಡದ ಕವಿಗಳಲ್ಲಿ ಒಬ್ಬರಾದರೂ ಆ ಪರ್ಯಾವರಣದಲ್ಲಿ ಬಾಳಿದ್ರು. ಇದು ಸಾಧ್ಯವಾಗಿದ್ದು ಯಾಕೆ ಅಂದರೆ ದೊಡ್ಡದಕ್ಕೆ ನೆರಳಾಗಿ ಬಾಳಿದ್ರಿಂದ. ನಾವು ದೊಡ್ಡದು ಆಗದೇ ಇದ್ದರೂ ದೊಡ್ಡದರ ನೆರಳಾದರೂ ಆದರೆ ಮೇಲು. ನೆರಳಿಗೆ ವ್ಯಕ್ತಿತ್ವ ಇಲ್ಲ ಅಂತೀವಿ, ಆದರೆ ವ್ಯಕ್ತಿತ್ವ ಇಲ್ಲದೇ ಇದ್ದರೆ ಪರವಾಗಿಲ್ಲ, ಕೆಟ್ಟ ವ್ಯಕ್ತಿತ್ವ ಮಾತ್ರ ಇರಬಾರ್ದು. ಇದನ್ನು ಕಂಡಾಗ ನಮಗೆ ಗೊತ್ತಾಗುತ್ತದೆ ನಮ್ಮ ಭಾವಸ್ಫೂರ್ತಿಗೆ ಬೇಕಾಗಿರುವಂಥದ್ದು ಏನಿದೆ ಅದೆಲ್ಲ ಕೂಡ ಈ ಒಂದು ಕಾವ್ಯದಲ್ಲಿ ಕಾಣಸಿಗುತ್ತದೆ. ನೆರಳಿಗೆ ಬೇಕಾಗಿರುವುದು ಏನು? ಮೂಲತ್ವ. ಅದಕ್ಕಿನ್ನೇನು ಬೇಕಾಗಿಲ್ಲ, ಇನ್ಯಾವುದೂ ಬೇಕಿಲ್ಲ. ಆದರೆ ನೆರಳಿಗೆ ಯಾವುದರಿಂದ ತೊಂದರೆಯೂ ಇಲ್ಲ. ಇದನ್ನು ಪರಿಭಾವಿಸಬೇಕು. ನಾವು ಜಗತ್ತಿನಲ್ಲಿ ಹೇಗಿರಬೇಕು? ನಾವು ಬೆಳಕಾಗಬೇಕು. ಬೆಳಕಾಗಲಿಲ್ಲ ಅಂದರೆ ಬೆಳಕಿಗೆ ಅಭಿಮುಖವಾದಾಗಲೇ ನೆರಳು ಬರೋದಲ್ವ, ಆ ನೆರಳಾದರೂ ಆಗಬೇಕು. ಈ ರೀತಿ ಪುತಿನ ಅವರು ತಮ್ಮ ಕಲೆಯನ್ನು ಸಾಧಿಸಿಕೊಂಡರು. ನಿಜ, ಈ ಶರಣಾಗತಿಯಲ್ಲಿ ಕೆಲವೊಂದು ಮಿತಿಗಳಿವೆ, ತೊಂದರೆ ಇಲ್ಲ. ಮಿತಿ ಒಂದು ದೋಷವಲ್ಲ, ವ್ಯಕ್ತಿತ್ವದಿಂದಾಗಿ ಮಿತಿ ಬರುತ್ತದೆ. ವ್ಯಕ್ತಿತ್ವ ಅಭಿವ್ಯಕ್ತಿಯಿಂದಲೇ ಸಿದ್ಧವಾಗುವಂಥದ್ದು. ಇಫ್ ದೆರ್ ಈಸ್ ಎಕ್ಸ್ಪ್ರೆಷನ್, ದೆರ್ ಇಸ್ ಆಲ್ಸೋ ಎ ಲಿಮಿಟೇಷನ್ ಟು ದಟ್ ಎಕ್ಸ್ಪ್ರೆಷನ್. ಈ ಅರ್ಥದಲ್ಲಿ ಕಂಡಾಗ ಅವರ ಕಾವ್ಯ ರಚನೆಯ ಮಿತಿಗಳನ್ನು ನಾವು ಗಮನಿಸೋಣ. ಆದರೆ ಮಿತಿಗಳನ್ನು ಕಂಡು ಅದನ್ನು ಎತ್ತಿ ಎತ್ತಿ ತೋರಿಸೋದ್ರೊಳಗೆ ಆಸ್ವಾದ ಮಾಡದೇ ಇದ್ದರೆ, ಯಾರೋ ಒಂದು ತಟ್ಟೆ ತುಂಬ ಸೊಗಸಾಗಿರ್ತಕ್ಕಂಥ ಹೂಗಳನ್ನು ಕೊಡ್ತಾರೆ, ನೋಡಿ ಈ ಹೂವು ಬರೀ ತಟ್ಟೆ ತುಂಬ ಮಾತ್ರ ಇರೋದು, ಈ ರೂಮ್ ತುಂಬ ಇಲ್ಲ ಅಂದರೆ ಏನು ಬಂತು ಭಾಗ್ಯ? ರೂಮ್ ತುಂಬ ಇದ್ದರೆ ಮನೆ ತುಂಬ ಇಲ್ಲ ಅಂತ ಅಂತೀವಿ. ಹಾಗಾಗಿ ಮಿತಿಗಳನ್ನು ಕಂಡು ನಾವು ದೂಷಣೆ ಮಾಡೋದ್ರೊಳಗೆ ದೊಡ್ಡ ಅರ್ಥ ಇಲ್ಲ. ಆದರೆ ಮಿತಿ ಉಂಟು, ಅದನ್ನು ನೋಡೋಣ, ಅದು ಬೇರೆ ಸಂಗತಿ, ಆಮೇಲೆ ಅದರ ವಿಮರ್ಶೆ ಮಾಡೋಣ. ಇನ್ನು ನಾವು ಪುತಿನ ಅವರ ಕೃಷ್ಣ ಭಕ್ತಿಯ ಕಡೆಗೆ ಗಮನಿಸೋಣ. ಕನ್ನಡ ವಿಶ್ವಕೋಶ ಮೈಸೂರು ವಿಶ್ವವಿದ್ಯಾಲಯ ಹಲವು ಸಂಪುಟಗಳಲ್ಲಿ ತಂತಲ್ಲ, ಅದರ 5ನೇ ಸಂಪುಟದಲ್ಲಿ ಕೃಷ್ಣ ಅನ್ನುವ
ವ್ಯಕ್ತಿತ್ವದ ಬಗೆಗೆ, ಮಹಾಭಾರತ ಭಾಗವತಾದಿಗಳ ಶ್ರೀಕೃಷ್ಣನ ಬಗೆಗೆ ಪೂತಿನ ಅವರು ಒಂದು ಸುಂದರವಾದ ಲೇಖನ ಬರೆದಿದ್ದಾರೆ. ನಿಜವಾಗಲೂ ಅದು ವಿಶ್ವಕೋಶದ ಭಾಷೆ ಅಲ್ಲ. ವಿಶ್ವಕೋಶದ ಭಾಷೆ ಅಂತಂದರೆ ಇಂಪರ್ಸನಲ್ ಆಗಿರಬೇಕು, ಅವೈಯಕ್ತಿಕವಾಗಿರಬೇಕು. ಅದು ಅವೈಯಕ್ತಿಕತೆ ಅಂತಂದರೆ ಅದು ನೀರಸವಾಗಿರುತ್ತದೆ. ಹಾಗಲ್ಲ, ಅಷ್ಟು ರಸಮಯವಾಗಿ ಬರೆದಿದ್ದಾರೆ. ಇಂದು ಇಲ್ಲಿಗೆ ಹೊರಡುವ ಮುನ್ನ ಒಮ್ಮೆ ಆ ಲೇಖನವನ್ನು ಕಣ್ಣಾಡಿಸಿಕೊಂಡು ಬಂದೆ. ಆ ಲೇಖನದಂಥ ವಿಶ್ವಕೋಶದಂತಹ ತಟಸ್ಥವಾಗಿ ಬರೀಬೇಕಾದ ಲೇಖನದಲ್ಲಿಯೂ ಕೃಷ್ಣನ ಬಗೆಗೆ ಎಷ್ಟು ರಸ ಉಕ್ಕಿಸಿದ್ದಾರೆ ಕವಿ ಅಂತಂದರೆ ನಮಗೆ ಗೊತ್ತಾಗುತ್ತದೆ ಎಷ್ಟು ದೊಡ್ಡ ಕವಿಯವರು, ಕೃಷ್ಣನ ಮೇಲಿನ ಪ್ರೀತಿ ಎಷ್ಟು ದೊಡ್ಡದು ಅಂತ. ಅವ್ರು ಹೇಳ್ಕೊತಾ ಇದ್ರಂತೆ, ನಾನು ನಿಜವಾಗಿಯೂ ಯಾವುದೋ ಜನ್ಮದಲ್ಲಿ ಕೃಷ್ಣನ ಕಾಲದ ಗೊಲ್ಲತಿಯಾಗಿದ್ದೆ ಅಂತ ಅನಿಸುತ್ತದೆ ಅಂತ. ಹಾಗಾಗಿಯೇ ಅವರಿಗೆ ಕೃಷ್ಣ ರಕ್ತದ ನರಗಳಲ್ಲಿ, ಕಣಕಣದಲ್ಲಿ, ನಾಡಿಗಳಲ್ಲಿಯೂ ತುಂಬಿಕೊಂಡಿದ್ದ ಅಂತ ಅನಿಸುತ್ತದೆ. ಅವರೇ ತಮ್ಮ ಶ್ರೀಹರಿಚರಿತೆಯಲ್ಲಿ ಬರ್ಕೊಳ್ತಾರೆ, ಈ ಕೃತಿಯಲ್ಲಿ ನಾನು ಎಷ್ಟೆಷ್ಟೋ ವಿವರಗಳನ್ನು ತರಲಿಲ್ಲ. ಶ್ರೀಕೃಷ್ಣ ಬಡವನೆದೆಯೋಳು ತನಗೊಂದು ಗುಡಿಬೇಕೆಂದೇ ಬೇಡಿದನು, ತನ್ನೀ ಚರಿತೆಯನ್ನು ಈ ಜೀವದ ಈ ಗವಾಕ್ಷದಿ ನೋಡಿ ನಲಿಯಲು ಬಯಸಿದನು. ಬಿರು ಬಿಸಿಲಿನ ಉರುತಾಪವನ್ನು ತಂಪಿಸಲು ಹೊಂಗೆಯ ನೆಳಲ ಮರಗೈದುವರು, ಅದೇ ಪರಿಗೆ ತಮಾಲ ಶ್ಯಾಮಲಾಕೃತಿ ಹರಿಯ ಮರೆಹೊಕ್ಕೆನು, ಅಂದಂದು ಭವಘರ್ಮವನ್ನು ಪರಿಹರಿಸುತ್ತಲ ಆನಂದಿಸುತ್ತಲಿ. ಭವದ ಬೆಂಕಿಯ ಬೇಗೆಯಿಂದ ತಪ್ಪಿಸಿಕೊಳ್ಳಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ಆಗಾಗ ಹೊಂಗೆಯ ಮರದ ನೆರಳಿನ ಹಾಗೆ ತಮಾಲ ನೀಲ ಶ್ಯಾಮಲಾಕೃತಿಯಾದಂತಹ ಕೃಷ್ಣನ ನೆರಳಿಗೆ ಹೋದೆ, ತಂಪನ್ನು ಪಡ್ಕೊಂಡೆ. ಈ ಜಗದೊಳು ಈ ಜೀವ ತನ್ನೀ ಬಾಳಿನೊಳು ತಾಂಪಟ್ಟ ತೀವ್ರಾನುಭೂತಿಗಳ ಸಿಂಹಾವಲೋಕನಂ ಈ ಕೃತಿಯೊಳು ಉಲ್ಲಿಖಿತ ಮೆನೆ ಸಲ್ಲುವುದು. ನನ್ನ ಬದುಕಿನ ಕೆಲವು ಭಾಗಗಳನ್ನೇ ಇಲ್ಲಿ ನೋಡ್ತಾ ಇದ್ದೀನಿ ಅಂದರೆ ಅದು ಅರಿದಲ್ಲ. ಕೃತಿಯೊಳು ಉಲ್ಲಿಖಿತ ಮೆನೆ ಸಲ್ಲುವುದು ಮಧುರಾಪುರಿಯ ಹಸಗೈದ ಕಂಸಾಂತಕನ, ದ್ವಾರಕಿಗೆ ಓಡುತ್ತಾ ಪುರವ ನಿರ್ಮಿಸಿದ ನಯಗೋವಿದನ, ರುಕ್ಮಿಣಿಯನ್ನು ಅಪಹರಿಸಿದವನ, ಸ್ಯಮಂತಕಮಣಿಯ ರಾಷ್ಟ್ರಕ್ಕೆ ಬಯಸುತ್ತಲೇ ಅಪವಾದಕ್ಕೀಡಾಗಿ ಪರಿಪಾಡ ಪಟ್ಟವನ, ಸವ್ಯಸಾಚಿಯ ಸಾರಥಿಯ, ಭೀಷ್ಮಾಚಾರ್ಯ ಸಂಸ್ತುತ ಮಹುಗ್ರನ, ಕುಚೇಲೋದಾರನ, ಕೃಪಣ ಜನ ಮಿತ್ರ, ದುರ್ಜನ ದಮನ, ಯದುಕುಲ ವಿನಾಶಕ ವಿಶ್ವರೂಪನ ಹರಿಯ, ಈ ಎಲ್ಲ ಕೆಲಸ ಮಾಡಿದಂಥ ಹರಿಯ ಗೋಕುಲೋತ್ತರ ಚರಿತ ಚಾರಣನಾಗಲು ಅನುವಿಲ್ಲ. ಈ ಎಲ್ಲ ಕೆಲಸವನ್ನು ಕೃಷ್ಣ ಮಾಡಿದ್ದು ಗೋಕುಲದಿಂದ ಆಚೆಗೆ ಬಂದ ಮೇಲೆ. ಅದನ್ನು ವರ್ಣಿಸೋದಕ್ಕೆ ನನಗೆ ಅವಕಾಶ ಇಲ್ಲ. ನನಗೆ ಗೋಕುಲೋತ್ತರ ಚರಿತ ಚಾರಣ, ಅವನ ಚರಿತ್ರವನ್ನು ಕೊಂಡಾಡುವ ಚಾರಣ ಅಂತಂದರೆ ಬಾರ್ಡ್ ಅಂತಂತೀವಲ್ಲ, ಆ ರೀತಿ ಹಳ್ಳಿ ಗಾಯಕನಾಗೋದಕ್ಕೆ ಅವಕಾಶ ಇಲ್ಲ. ಅಲಸತೆ ಕಳೆದ ಪಟುಕರಣ ನಿಶಿತಮತಿಯಂ ತನ್ಮತಿಯಂ ಬೇಡುವ ಕಜ್ಜ, ಅದು ತುಂಬ ಪಟುವಾಗಿ ತನ್ಮಯತ್ವವನ್ನು ಬೇಡತಕ್ಕಂಥದ್ದು. ನೋಡಿ, ಲಿಮಿಟೇಷನ್ ಅಂದರೆ ಇದೆ. ಪೂತಿನ ಅವರಿಗೆ ಕೃಷ್ಣನನ್ನು ಗೋಕುಲದಿಂದ ಆಚೆಗೆ ತರುವ ಶಕ್ತಿ ಇಲ್ಲ, ಮನಸ್ಸೂ ಇಲ್ಲ, ಅದು ಅವರ ಮಿತಿ. ಆದರೆ ಅಷ್ಟರೊಳಗೆ ಅವರು ಏನು ಮಾಡಿದ್ದಾರೆ ಅದನ್ನು ನೋಡೋಣ. ಹಾಗಾಗಿ ನಾವು ಕೇಸರಿ ಭಾತ್ನಲ್ಲಿ ಜಲೇಬಿಯ ರುಚಿ ಇಲ್ಲ ಅಂತ ಗುಣಗೋದಕ್ಕೆ ಬದಲಾಗಿ ಕೇಸರಿ ಭಾತ್ ತಿನ್ನುವ ಪ್ರಯತ್ನ ಮಾಡಬೇಕು. ಧ್ಯಾನಕ್ಕೆ ಊಣೆಯಮಿಲ್ಲ, ಈ ದಿಸೆಯೊಳು ಎನ್ನೊಳು ಸುಡಿದ ಮಿನ್ನುಡಿಗಳೇನಾದುವೋ, ಈ ನಾಡ ಬಳಸಿರುವ ಸಚ್ಚಿದ್ವಲಯಕ್ಕೆ ಉಡ್ಡಯಿಸಿದವೋ, ಮುಂದೆ ಬಹ ತನ್ಮಾನಸೆಗೆ ಒದಗಿ ಬರೆ ನಷ್ಟಮಾಗೋದು ಯಾವುದು. ಹೀಗಾಗಿ ನಾನು ಪಡೆದನಿತೆ ಪುಣ್ಯಂ ನಡೆದನಿತೆ ದೂರಂ, ಹಾಗಾಗಿ ಬಂದಿದ್ದೇನೆ. ನಿರಂತರಂ ಲೋಕೋತ್ತರನ ನೆನೆವುದೇ ಇಂದೆನ್ನ ಭಾಗಧೇಯಂ, ಅಷ್ಟೆ. ಆ ಭಾಗಧೇಯ ನನ್ನ ಭಾಗ್ಯ ಉಂಟು. ಆ ಕಾರಣದಿಂದಾಗಿ ನಾನು ಈ ನಾಡಿನ ಜಿತಾಜೇಯ ವಿಷಯ ರಾಷ್ಟ್ರಕನಾದೆ, ನಾನು ದಿವ್ಯಾತ್ಮರಿಂದುದಿಸಿರುವ ಚಿತ್ಕ್ಷೇತ್ರ ಯಾತ್ರಿಕನಾದೆ ಅಂತ ಹೇಳ್ತಾರೆ. ಈ ಕಾರಣದಿಂದಲೇ ಕೃಷ್ಣನ ಪ್ರೀತಿ ಅವರಲ್ಲಿ ಮೊದಲಿನಿಂದ ಕೊನೆಯವರೆಗೂ ಬಂದಿತ್ತು. ಅದಕ್ಕೆ ಒಂದು ಉಲ್ಲೇಖವಾಗಿ ಕೊಡುವುದಿದ್ದರೆ ಅವರ ಆದಿಮ ರಚನೆಗಳಲ್ಲಿ ಒಂದು ಮಳೆಯನಾಡ ತೊಯ್ಯುತ್ತಿರೆ ಅಂತ ಗೀತ. ಮಳೆಯು ನಾಡ ತೊಯ್ಯುತ್ತಿರೆ, ಮಂಜಿಗಿರುಳು ಬೆದರುತ್ತಿರೆ, ಗೂಡ ಮುದ್ದು ಗೊಲ್ಲ ನಡೆಯೋಳೊಂದು ಹಣತೆ ಮಿನುಗುತ್ತಿರೆ, ಮುದವದೊಂದು ಮೊಳೆವುದು ಬಗೆಯ ಕಣ್ಣ ತೆರೆವುದು. ಮಳೆ ನಮ್ಮೂರನ್ನೆಲ್ಲ ತೊಯಿಸ್ತಾ ಇದೆ. ನಿನ್ನೆ ಎಂಥ ಮಳೆ ಬಂತು. ನಿನ್ನೆ ರಾತ್ರಿ ನನಗೆ ಒಂದು ರೀತಿ ಭಯ ಬಂತು. ಆ ಮಿಂಚು, ಆ ಗುಡುಗು, ಆ ಸಿಡಿಲು, ಅದು ಎಂಥ ಭಯ ಅಂದರೆ ಜೀವ ಭಯ ಅಲ್ಲ. ಅಬ್ಬಾ, ಈ ಜೀವತ್ವವೇ ಎಷ್ಟು ಕ್ಷುಲ್ಲಕ ಅನ್ನುವಂಥ ಭಯ. ಯಾವುದನ್ನು ಭೀಷೋಸ್ಮಾದ್ವಾ ತಪ್ಪವತೆ ಭೀಷೋದೇತಿ ಸೂರ್ಯ ಅಂತೆಲ್ಲ ಹೇಳ್ತಾ ಮೃತ್ಯುರ್ಧಾವತಿ ಪಂಚಮಃ ಅನ್ನುವ ಮಾತು ವೇದದಲ್ಲಿ ಬರುತ್ತದೆ. ಆ ಭಯದಿಂದಲೇ ಸೂರ್ಯ ಉದಯಿಸ್ತಾನೆ, ಭಯದಿಂದಲೇ ಗಾಳಿ ಬೀಸುತ್ತದೆ, ಭಯದಿಂದಲೇ ಯಮ ತನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಅಂಥ ಒಂದು ಭಯ, ಪರಮಾತ್ಮನ ಭಯದಿಂದ, ಆತ್ಮಭಯದಿಂದ ಈ ಎಲ್ಲ ನೀತಿ ನಡೀತಾ ಇದೆ. ನಾವು ದೊಡ್ಡ ವಿಜ್ಞಾನಿಗಳು, ಮಹಾ ತಂತ್ರ ಸಾಧನೆ ಮಾಡಿದವರು, ಬೆಳಕನ್ನು ಬಗ್ಗಿಸಿದವರು,
ನೀರನ್ನು ಹಿಗ್ಗಿಸಿದವರು, ಮೋಡವನ್ನು ನಿಲ್ಲಿಸಿದವರು, ಬೆಟ್ಟವನ್ನು ತಗ್ಗಿಸಿದವರು, ನೆಲವನ್ನು ಮರಳು ಮಾಡಿದವರು, ಮರಳನ್ನು ಮರ ಮಾಡಿದವರು ಅಂತ ಏನೇನೋ ಅಂದುಕೋತೀವಿ. ಅರೆ ಒಂದು ಮಳೆ ಬಡಿದು ಬಿಟ್ಟರೆ ನಾವು ಏನೂ ಇಲ್ಲವಾಗ್ತೀವಿ. ಒಂದು ಮಿಂಚು ಕೋರೈಸಿಬಿಟ್ರೆ ನಮ್ಮ ಕಣ್ಣು ಕುರುಡಾಗಿ ಬಿಡುತ್ತದೆ. ಒಂದು ಸಿಡಿಲಿಗೆ ನಮ್ಮ ಎದೆ ಡಬಡಬಡಬಡವ ಹೊಡ್ಕೊಂಡು ಹೊಟ್ಟೋಗ್ಬಿಡ್ತದೆ ಅಂತಂದರೆ ಏನು ಮಹಾ ಮಾಡಿಕೊಂಡಿದ್ದು ನಮ್ಮದು. ಈ ಸೃಷ್ಟಿಯಷ್ಟು ಎಂಥ ಪೌರುಷ ಪರಾಕ್ರಮದ ಪ್ರಸ್ಫುಟತೆಯ ಲಕ್ಷಣವಾಗಿ ನಮ್ಮನ್ನು ಏನೂ ಇಲ್ಲ ಅಂತ ಮಾಡಿಬಿಡ್ತಿದೆಯಲ್ಲ. ಈ ಪ್ರಕೃತಿಯ ಮುಂದೆ ನಮ್ಮ ಅಲ್ಪ ಪ್ರಕೃತಿ ಯಾವ ಮಾತ್ರದ್ದು ಅಂತ ಅನಿಸಿಕೊಂಡು ಅಸಹಾಯಕತೆ ಇಷ್ಟು ಮಾತ್ರದ್ದ ಈ ಜೀವದ ವಿವಶತ್ವ ವಿಹ್ವಲತ್ವ ಅಂತ ಅನಿಸಿಕೊಂಡು ಇನ್ಯಾವ್ಯಾವುದೋ ಭಾವಗಳಿಗೆ ಸುಮಾರು ಹೊತ್ತು ಅಳ್ತಾ ಕೂತ್ಬಿಟ್ಟೆ. ಇಲ್ಲಿ ಪುತಿನ ಅವರಿಗೆ ಆ ಮಳೆಯ ನಾಡನ್ನು ತೊಯ್ತಾ ಇದ್ದರೆ, ಮಂಜಿಗೆ ಇರುಳು ಬೆದರುತ್ತಾ ಇದ್ದರೆ, ಆ ಮಳೆಯ ಮಂಜು, ಮಳೆ ಒಂದು ರೀತಿ ಗಾಳಿಗೆ ಕೆರಳಿ ಒಂದು ನೀರಿನ ಹನಿಗಳನ್ನೆಲ್ಲ ಮತ್ತಷ್ಟು ಇನ್ನಷ್ಟು ಸಂಕೀರ್ಣವಾದ ತುಂತುರಾಗಿ ಮಾಡ್ತಾರೆ. ಇಟ್ಸ್ ಮೇಕಿಂಗ್ ದಿ ಹೋಲ್ ರೈನ್ ಅಟ್ಮೈಸ್ಡ್ ಅಂತಂತೀವಿ. ಹಾಗೆ ಮಾಡ್ತಾ ಇದ್ದಾಗ ಒಂದು ಮಂಜಿಗೆ ಇರುಳು ಬೆದರ್ತಾ ಇದ್ದರೆ, ರಾತ್ರಿಯೇ ಅಂಜುವಂತೆ ಕಾಣಿಸ್ತಾ ಇದ್ದರೆ, ಗೂಢ ಮುದ್ದು ಗೊಲ್ಲ ನಡೆಯೋಳೊಂದು ಹಣತೆ ಮಿನುಗುತ್ತಿರೆ. ಒಂದು ದೂರದ ಗೊಲ್ಲನ ಹಟ್ಟಿಯಲ್ಲಿ ಒಂದು ಸಣ್ಣ ದೀಪ ಮಿನುಗ್ತಾ ಇದ್ದರೆ ಮುದವದೊಂದು ಮೊಳೆವುದು, ಬಗೆಯ ಕಣ್ಣ ತೆರೆವುದು. ಮನಸ್ಸಲ್ಲಿ ಒಂದು ಆನಂದ ಬರುತ್ತದೆ, ಒಂದು ಕಣ್ಣು ತೆರೆಯುತ್ತದೆ. ಎಲ್ಲಿಗೆ ಹೋಗ್ಬಿಡ್ತಾರೆ ನೋಡಿ. ಒಂದು ಮಳೆ ಕಂಡ ತಕ್ಷಣವೇ ಕೃಷ್ಣನ ಜನ್ಮಕಾಲದ ಮಳೆಯನ್ನು ಕಲ್ಪಿಸಿಕೊಳ್ಳಬಲ್ಲ ರಸಸಿದ್ಧ ಈ ಕವಿ. ತಕ್ಷಣ ಅಲ್ಲಿಗೆ ಹೊರಟೋಗ್ಬಿಡ್ತಾರೆ. ನಿಜ ಆ ಭಾವ ಇರಬೇಕು, ಅದಿಲ್ಲದೇ ಇದ್ದರೆ ಆಗುವಂಥದ್ದಲ್ಲ. ಗೌರಾಂಗ ಚೈತನ್ಯ ಮಹಾಪ್ರಭುಗಳಿಗೆ ಬೃಂದಾವನ ಅಂತ ಹೇಳಿಬಿಟ್ರೆ ಸಾಕಂತೆ ಸಮಾಧಿ ಸ್ಥಿತಿಗೆ ಹೊರಟೋಗ್ಬಿಡ್ತಾಯಿದ್ರು. ಶ್ರೀ ರಾಮಕೃಷ್ಣ ಪರಮಸರಿಗಂತೂ ಸಮಾಧಿ ಸ್ಥಿತಿ ಅನ್ನೋದು ನಡುಮನೆ ಅಂಗಳಕ್ಕೆ ಹೋಗೋ ತರಹ ಸಲೀಸಾಗಿತ್ತು. ಆಗ ಅವರಿಗೆ ದುಡ್ಡು ಯಾರಾದರೂ ಮುಟ್ಟಿಸಬೇಕಾಗಿತ್ತು ಇಳಿಸೋದಕ್ಕೋಸ್ಕರ. ದುಡ್ಡು ಅನ್ನೋದು ತುಂಬ ಲೌಕಿಕವಾದಂಥ ವಸ್ತು ಅಲ್ವಾ, ಅದನ್ನು ಮುಟ್ಟಿಸಿದಾಗ ಅವ್ರಿಗೆ ಇಳಿಯುತ್ತಾ ಇತ್ತು, ಗ್ರೌಂಡ್ ಮಾಡಿಸ್ದಂತೆ. ರೌಂಡಿಂಗ್ ಮಾಡಿಸಿದ್ರೆ ಕರೆಂಟ್ ಇಳಿಯುತ್ತಲ್ಲ ಹಾಗೆ. ಹಿಂದೆ ಸೆರೆಗೆ ಸಿಲುಕುತ ಕಂಸ ಭಯಕ್ಕೆ ನಡುಗುತ್ತಾ ಹಡದ ಕೂಸು ಬಾಳುವುದೆಂತು ಎನ್ನುತ್ತ ತಲ್ಲಣಿಸುತ್ತ ನೊಂದ ಪಿತರ ಚಿತ್ರವ ಕಾಂಬೆ ಕೃಷ್ಣನುದಯವ. ಈ ಛಂದೋಗತಿಯಲ್ಲಿ ಇನ್ನಥ ಸ್ವಾರಸ್ಯ ಮಾಡಿದ್ದಾರೆ. ಹಿಂದೆ ಸೆರೆಗೆ ಸಿಲುಕುತ ಕಂಸ ಭಯಕ್ಕೆ ನಡುಗುತ್ತ ಹಡದ ಕೂಸು ಬಾಳುವುದೆಂತು ತಕಿಟ ತಕಿಟ ಧಿಂತ ತಕಿಟ ಎನ್ನುತ್ತ ತಲ್ಲಣಿಸುತ್ತ. ಆ ಎನ್ನುತ್ತ ತಲ್ಲಣಿಸುತ್ತ, ಎನ್ನುತ್ತ ತಲ್ಲಣಿಸುತ್ತಲಿ ಅಂತ ಮಾಡಿದರೆ, ಎನ್ನುತ್ತ ತಲ್ಲಣಿಸುತ್ತಲಿ ಅಂತ ಮಾಡಿದರೆ ಇನ್ನೆರಡು ಮಾತ್ರೆ ಸೇರಿ ಛಂದಸ್ಸಿಗೆ ಸಂತುಲನ ಬರ್ತಾ ಇತ್ತು. ಎರಡು ಮಾತ್ರೆ ಕಡಿಮೆ ಮಾಡಿ ತಲ್ಲಣಿಸುತ್ತ ಅಂತ ಪ್ಲುತ ಮಾಡಿದ್ದಾರೆ ಛಂದಸ್ಸಿನ ಪರಿಭಾಷೆಯಲ್ಲಿ. ಆ ಪ್ಲುತದಿಂದ ತಲ್ಲಣದ ದೀರ್ಘತೆ ತೀವ್ರತೆ ಏನು ಅಂತ ವ್ಯಂಜಕವಾಗುವಂತೆ ಮಾಡಿದ್ದಾರೆ. ಪಂಜೆ ಮಂಗೇಶರಾಯರು ಮಾಡ್ತಾರಲ್ಲ, ಆ ಒಂದು ತೆಂಕಣ ಗಾಳಿಯ ಆಟ ಅನ್ನೋದೊಳಗೆ ಬೊಬ್ಬುಳಿ ತೆರೆಯನ್ನು ದಡಕ್ಕೆ ಚಿಮ್ಮಿಸಿ ಅಂತ ಜಗಣ ಬಳಸ್ತಾರೆ. ಬೊಬ್ಬುಳಿ ತೆರೆಯನ್ನು ದಡಕ್ಕೆ ಚಿಮ್ಮಿಸಿನುವಾಗ ದಡಕ್ಕೆ ಬಂದು ದಡಾರಂತ ಬಡದಂತೆ ಮಾಡುತ್ತಾರೆ. ಜಗಣ ಪ್ರಯೋಗ ಮಾಡಬಾರದು, ವಿಷಮಗಣ ಅಂತಾರೆ. ಅಲ್ಲಿ ಮಾಡಿದ್ರಿಂದ ಎಷ್ಟು ರಸಮಯತೆ ಬಂತು ಅಂತ ಗೊತ್ತಾಗುತ್ತದೆ. ರಸಸಿದ್ಧನಾದ ಕವಿಗೆ ಇವೆಲ್ಲ ವ್ಯಂಜಕ ಸಾಮಗ್ರಿ ತಾನೇ ತಾನಾಗಿ ತೋರುತ್ತದೆ. ಒಲುಮೆ ತೊಡರ ಕಳಚಲು ತಂದೆ ಶಿಶುವ ನಪ್ಪಲು ತಾಯಿ ಕೊಡುವ ಕೊನೆಯ ಮುತ್ತು ಕಂಬನಿಯೋಳು ನೆನೆಯಲು, ಅದೆಲ್ಲ ಜ್ಞಾಪಕ ಬರುತ್ತದೆ. ಒಯ್ದನಂದು ಶಿಶುವನು ಬೆಳಗ್ಗೆ ಗೋಪಗೃಹವನು. ಇಲ್ಲಿಗೆ ಬರುವ ಮುನ್ನ ನನ್ನ ಕಲಾವಿದ ಮಿತ್ರರೊಬ್ಬರನ್ನು ನೋಡಿಕೊಂಡು ಬಂದೆ. ಆಗ ಒಂದು ಪ್ರಶ್ನೆ ಬಂತು. ಸ್ವಭಾವೋಕ್ತಿ, ವಕ್ರೋಕ್ತಿ, ಲೋಕಧರ್ಮಿ, ನಾಟ್ಯಧರ್ಮಿ ಇತ್ಯಾದಿಗಳೆಲ್ಲ. ಆಗ ನಾನು ಹೇಳಿದೆ, ಸ್ವಾರ್ಥ ಬಿಟ್ಟು ನೋಡಿದಾಗ ವಿವರಗಳು ಕಾಣಿಸಿಕೊಳ್ಳುತ್ತವೆ ಅಂತ. ಯಾವುದೋ ನನ್ನ ರಚನೆಯನ್ನು ತುಂಬ ಡೀಟೇಲ್ಸ್ ಕೊಟ್ಬಿಟ್ಟಿರ್ತೀರಾ, ಅಷ್ಟನ್ನು ರಂಗದ ಮೇಲೆ ತರುವುದು ತುಂಬ ಕಷ್ಟ ಆಗುತ್ತದೆ. ಅದೊಂದು ಪಾಸಿಟಿವ್ ಪಾಯಿಂಟಾಗಿ ಪಾಪ ಹೇಳ್ತಾ ಇದ್ರು. ಅಷ್ಟು ವಿವರಗಳು ಯಾವಾಗ ಕಾಣಿಸುತ್ತದೆ ಅಂತ. ಸ್ವಾರ್ಥ ಬಿಟ್ಟಾಗ ಕಾಣಿಸುತ್ತದೆ, ಸ್ವಾರ್ಥ ಇದ್ದಾಗ ಕಾಣಿಸೋಲ್ಲ. ಬಾಳೆ ಗಿಡದಿಂದ ಒಂದು ಎಲೆ ಊಟಕ್ಕೆ ಕತ್ತರಿಸ್ಕೊಂಡು ಬಾ ಅಂತಂದಾಗ, ಊಟಕ್ಕಾಗಿ ಬಾಳೆ ಎಲೆನೇ ಕತ್ತರಿಸಬೇಕು ಅಂತಿದ್ದಾಗ, ಬಾಳೆ ಗಿಡದ ಬುಡದಲ್ಲಿ ಬೆಳೀತಾ ಇರ್ತಕ್ಕಂಥ ಕಂದುಗಳು, ಆ ಕಂದುಗಳು ಎಲೆನ ಸುರುಳಿಯಾಗಿ ಸುತ್ತಕೊಂಡಿರ್ತಕ್ಕಂಥ ಬಗ್ಗೆ ಯಾರು ಪಟ್ನ ಕಟ್ಟೋಕ್ಕಾಗುತ್ತೆ? ಆ ಥರ ಹೂಗಳನ್ನು ಯಾರು ಮಡಚೋಕ್ಕಾಗುತ್ತೆ? ಬಾಳೆ ಗೊನೆ ಆಚೆಗೆ ಬಂದಾಗ ಆ ತುದಿ ಯಾವುದುಂಟು, ಆ ತುದಿಯಲ್ಲಿ ಒಂದು ಮಾಸಲು ಬೂದು ಬಣ್ಣ, ಮತ್ತೊಂದಿಷ್ಟು ಒಳ್ಳೆ ಸೊಗಸಾಗಿರ್ತಕ್ಕಂಥ ಯಾವ ಮೆಜೆಂಟಾ ಅಂತೀವಿ ಆ ರೀತಿಯಾದ ಒಂದು ಕೆನ್ನೀಲಿಯ ಬಣ್ಣ, ಮತ್ತು ಆ ಹೂಗಳು ಬಂದಾಗ ಅವುಗಳು ಬಾಳೆಯ ಹಣ್ಣಿನ ಆಕಾರದಲ್ಲಿ, ಏಲಕ್ಕಿ ಹಣ್ಣಿನ ಬಾಳೆಯ ಆಕಾರದಲ್ಲೇ ಇರ್ತವೆ. ಮತ್ತು ಅದನ್ನು ಬಿಡಿಸಿದಾಗ ಅವುಗಳ ದಳಕ್ಕಿರ್ತಕ್ಕಂಥ ಒಂದು ಒರಟತನ, ಅದರೊಳಗೆ ಕಾಣಿಸ್ಕೊಳ್ತಕ್ಕಂಥ ಜೇನು ಬಣ್ಣ, ಅದರೊಳಗಿರ್ತಕ್ಕಂಥ ಒಂದು ದಪ್ಪ
ದಪ್ಪ ಹನಿಯ ಮಕರಂದ, ಅದು ಹೇಗೆ ಆ ನುಣುಪಾದ ಸ್ನಿಗ್ಧವಾದಂತಹ ದಳದೊಳಗಡೆ ಹಾಗೆ ಹೀಗೆ ಹೊಯ್ದಾಡ್ತಾ ಇರುತ್ತೆ, ತೊಟ್ಟಲಿನಲ್ಲಿ ಓದಾಡ್ತಾ ಇರ್ತಕ್ಕಂಥ ಮಗುವಿನಂತೆ. ಈ ಎಲ್ಲ ಸ್ವಾರಸ್ಯ ಎಲ್ಲಿ ಗೊತ್ತಾಗುತ್ತದೆ? ಬಾಳೆ ಎಲೆಯನ್ನು ಮೇಲೆ ನೋಡಿದ್ದೀವಿ, ಹಿಂದೆ ನಾವೇನಾದರೂ ನೋಡಿದ್ದೀವ? ಹಿಂದೆ ಸವರಿದರೆ ಕೈಗೆ ಒಂದು ಬಿಳಿಯ ಬಣ್ಣದ ಒಂದು ಬೂದಿಯಂತಹ ಒಂದು ಅಂಶ ಅಂಟಿಕೊಳ್ಳುತ್ತದೆ. ಬಾಳೆಯ ಎಲೆಯ ತುದಿಯಲ್ಲಿ ನೋಡಿದರೆ ಆ ತುದಿಯಲ್ಲಿ ಹೊಕ್ಕುಳ ಬಳ್ಳಿಯಂತೆ ಒಂದು ಸಣ್ಣ ಕಂದು ಬಣ್ಣದ ತಂತಿಯಂತಹ ಒಂದು ತುದಿ ಚಾಚಿಕೊಂಡಿರ್ತದೆ. ಅದನ್ನು ಕಿತ್ತರೆ, ಅದನ್ನು ಎಳೆದರೆ ಸಣ್ಣ ಸಣ್ಣ ಎಳೆಗಳು ಅದರೊಳಗೆ ಕಾಣಿಸ್ಕೊಳ್ತದೆ. ಇಷ್ಟೆಲ್ಲ ವಿವರಗಳು ಎಲ್ಲಿ ಗೊತ್ತಾಗುತ್ತದೆ? ಯಾವಾಗ ನಮಗೆ ತಿಳಿಯುತ್ತವೆ? ಬಾಳೆ ಎಲೆ ಊಟಕ್ಕೆ ಅನ್ನೋದನ್ನು ಮರೆತಾಗ, ಸ್ವಾರ್ಥ ಹೋದಾಗ ಆ ವಿವರಗಳು ಗೊತ್ತಾಗುತ್ತವೆ. ಇಲ್ಲದ್ರೆ ಹೇಗೆ ನಮಗೆ ಗೊತ್ತಾಗುತ್ತದೆ? ಆ ಬಾಳೆ ಎಲೆ ಚೆನ್ನಾಗಿದ್ದಾಗ ಒಂದು ತರಹ, ಹರಿದಾಗ ಒಂದು ತರಹ, ಒಣಗಿದಾಗ ಒಂದು ತರಹ. ಹಸಿ ದೊನ್ನೆಯಲ್ಲಿರೋದು ಒಂದು ಸ್ವಾರಸ್ಯ, ಒಣಗಿದ ದೊನ್ನೆಯಲ್ಲಿರುವಂಥದ್ದು ಒಂದು ಸ್ವಾರಸ್ಯ, ಸುಳಿಯಲ್ಲಿ ಒಂದು ಸ್ವಾರಸ್ಯ, ನಡುವಿನ ತುದಿಯಲ್ಲಿ ಒಂದು ಸ್ವಾರಸ್ಯ, ಹೀಗೆಲ್ಲ ಉಂಟು. ಇಷ್ಟನ್ನು ನಾವು ನೋಡಬೇಕು. ಆ ಬಾಳೆ ಗಡ್ಡೆ ಅದು ಯಾವ ಥರ ಇರುತ್ತದೆ ನಮಗೆ ನೋಡಿದಾಗ ಅನಿಸುತ್ತದೆ ಅದು ಯಾವುದೋ ಕಾಲದಲ್ಲಿ ಆಕಾಶಕಾಯಗಳು ಗೋಳಾರ್ಧಗಳು ಎಲ್ಲ ಹೊಡಕೊಂಡು ಛಿದ್ರವಾಗಿ ಚೆಲ್ಲಾಪಿಲ್ಲಿಯಾದಾಗ ಏನಿತ್ತು ಆ ಥರ ತುಂಡುಗಳ ಅಂತ ಅನಿಸ್ಬೋದು. ಭೂಗರ್ಭದಲ್ಲಿ ಯಾವುದೋ ಒಂದು ಪ್ರಾಣಿಯ ಪಳೆಯುಳಿಕೆಯ ಅವಶೇಷವ ಅಂತನ್ನುವಂಥ ರೀತಿಯಲ್ಲಿ ಹೇಗೆಲ್ಲ ಕಾಣಿಸ್ಬೋದು. ಯಾರೋ ಮಾಟ ಮಾಡಿ ಹೂತಿರ್ತಕ್ಕಂಥ ವಲಗ ಅಂತಕ್ಕಂಥ ಒಂದು ಪೈಶಾಚಿಕವಾದ ದ್ರವ್ಯವ ಅನಿಸೋ ಥರ ಸಾವಿರ ರೀತಿಯಲ್ಲಿ ಬೀಭತ್ಸದಿಂದ ಶಾಂತದವರೆಗೆ ಬಗೆ ಬಗೆಯ ರಸಗಳು ಕಾಣಿಸುವಂತೆ ಬಾಳೆಯ ಗಡ್ಡೆ ನೋಡಿದರೆ ಗೊತ್ತಾಗುತ್ತದೆ, ಬಾಳೆಯ ದಿಂಡು ನೋಡಿದರೆ ಗೊತ್ತಾಗುತ್ತದೆ. ಅದರ ಒಳಗೆ ಸೀಳ್ಕೊಂಡು ನೋಡಿದಾಗ ಈ ಜಿಪ್ ಅಂತಂತೀವಲ್ಲ, ಆ ಜಿಪ್ಪಿನ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಆ ರೀತಿಯಾಗಿರ್ತಕ್ಕಂಥದ್ದು ನೋಡ್ತೀವಿ. ಚೌಕವಾಗಿ ಅದರೊಳಗಿರ್ತಕ್ಕಂಥ ಅರಗಳು, ಆ ಅರಗಳು ಹೇಗೆ ಅಷ್ಟು ಅಚ್ಚುಕಟ್ಟಾಗಿರ್ತವೆ. ಇವೆಲ್ಲ ಯಾವಾಗ ಕಾಣಿಸುತ್ತದೆ? ಸ್ವಾರ್ಥ ಬಿಟ್ಟಾಗ ಕಾಣಿಸುತ್ತದೆ. ಅಷ್ಟು ಆವಿರ್ಭವಿಸಿ ನೋಡಬೇಕದನ್ನು. ಇವರನ್ನು ನೋಡ್ತಾರೆ. ತಾಯಿ ಕೊಡುವ ಕೊನೆಯ ಮುತ್ತು ಕಂಬನಿಯೊಳು ನೆನೆಯಲು, ಈ ಡೀಟೇಲ್ಸ್ ಕೊಡ್ತಾರೆ ನೋಡಿ. ದೇವಕಿ ಕೊನೆಯ ಮುತ್ತನ್ನು ಕೊಡ್ತಾ ಇದ್ದಾಳೆ, ಮತ್ತು ಹೋದ ಮಗು ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ವಲ್ಲ. ಕೃಷ್ಣ ಬಂದ, ಅವನು ಕೃಷ್ಣನಾಗಿದ್ದಕ್ಕೆ ಬಂದ, ಇನ್ಯಾವನೋ ಆಗಿದ್ದರೆ ಬರ್ತಾ ಇದ್ನ, ಗೋಕುಲದಲ್ಲೇ ಮಜಾ ಉಡಾಯಿಸ್ಕೊಂಡಿರ್ತಾ ಇದ್ದ ಅನಿಸುತ್ತೆ. ಕಂಸನ ಕರೆ ಬಂದಿದೆ ಅಂದರೆ ಇನ್ನೊಂದು ಕಡೆಗೆ ಪಲಾಯನ ಮಾಡಿಬಿಡ್ತಾ ಇದ್ದ. ಹೀಗಾಗಿ ಒಯ್ದನಂದು ಶಿಶುವನು ಬೆಳಗ್ಗೆ ಗೋಪಗೃಹವನು, ಸಾಸಿರ ಹೆಡೆ ಸರ್ಪವು ಸೋನೆಗಾಗಿ ಛತ್ರವು, ಮಾಯ ನಿದ್ರೆಗಂದು ಜಗವೇ ಕಡೆಯಲಡಗೆ ಶಬ್ದವು. ಕಡೆಯಲ್ ಜಗವು ನಿದ್ರೆಗೆ ಕಡೆಯಲ್ ಶಬ್ದವು ಅಡಗೆ, ಯಮುನೆ ಬತ್ತಿ ಬಟ್ಟೆಗೊಡೆ ಶಿಶುವ ಬಿಟ್ಟು ಗೊಲ್ಲ ನೆಡೆ. ಶಿಶುವ ಬಿಟ್ಟ ಗೊಲ್ಲ ನೆಡೆ, ಮಾಯೆ ಹರಿಯೆ ಬಾಲ ನಳೆ ಗೋಪಿ ಹರುಷ ಕೂಡಿಕೊಳೆ. ನಂದಗೋಪ ನೋಡಿ ನೋಡಿ ಸುತನ ಮುದ್ದ ಸೂರೆಗೊಳೆ, ಅಂದು ಎಲ್ಲ ಗೋಕುಲ ಹರುಷ ಕಾಯ್ತು ದೇಗುಲ. ಇಂತು ಗೊಲ್ಲನಾಗಿ ಹರಿ ಕೊಳಲು ಕರದಿ ನವಿಲುಗರಿ, ಶಿಕೆಯೊಳೆಸೆಯ ಬೃಂದಾವನದೊಳಗಾಡಿ ಶಿಕೆಯೊಳೆಸೆಯ ಬೃಂದಾವನದೊಳಾಡಿ ಗೋವ ಕಾದ ಪರಿ. ಜಗಕ್ಕೆ ರಮ್ಯವಾದುದು ಇಂದೂ ಮೋದವೀವುದು. ಜಗಕ್ಕೆ ರಮ್ಯವಾದುದು, ಇಲ್ಲೆಲ್ಲ 3 ಮಾತ್ರೆಗಳು ಹೋಗ್ತಾಯಿದೆ. ಇಂದೂ ರಮ್ಯ ಅಲ್ಲಿ 4 ಮಾತ್ರೆ ಬಂದಿದೆ. ಇವತ್ತು ಅಂತ ಅವಧಾರಣೆಗಾಗಿ ಛಂದಸ್ಸನ್ನೇ ಮೀರಿ ಒಂದು ಮಾತ್ರೆ ಎಕ್ಸ್ಟ್ರಾ ಹಾಕಿದ್ದಾರೆ. ಜಗಕ್ಕೆ ರಮ್ಯವಾದುದು ಇಂದೂ ಮೋದವೀಯುವುದು. ಇಂದು ಮೋದವೀಯುವುದು ಅಲ್ಲ, ಇಂದೂ ಅಂತ ಅವಧಾರಣೆ. ಅವರು ಮುಂದೆ ಹೇಳ್ತಾರೆ, ಕಾಳಿ ಮಡುವು ರಾಸದೆಡೆ ಸುಖದಿ ಮೇವ ಗೋಗಳೆಡೆ, ತಳಿತ ಹೂತ ವನದೊಳಾಡಿ ಬುತ್ತಿ ಮೆಲುವ ಗೊಲ್ಲ ಪಡೆ. ಇಂದು ಬರಿಯ ನೆನಪದು ಕವಿಯು ಕಾಂಬ ಕನಸದು. ಕಾಳಿಯ ಲೀಲೆ, ಕಾಳಿಂದಿ, ಅದರೊಳಗೆ ಕಾಳಿಯ ಮತ್ತು ಅದರ ತೀರದಲ್ಲಿ ರಾಸಲೀಲೆ, ಆ ಗೋಗಣ, ಇವೆಲ್ಲ ಕೂಡ ಆ ಒಂದು ತೋಟ ಭಾಂಡೀರ ಅನ್ನುವಂಥ ಮಹಾವೃಕ್ಷ, ಅದರ ಕೆಳಗಡೆ ಕೃಷ್ಣ ಬುತ್ತಿ ತಿಂದದ್ದು, ಅದೆಲ್ಲ ಕೂಡ ನೆನಪಾಗಿದೆ ಕವಿಗೆ ಅಂತ. ಯಾವುದೂ ಉಳಿದಿಲ್ಲ. ಅರೆ ಕೃಷ್ಣ ಮಾತ್ರ ಉಳ್ಕೊಂಡು ಬಿಟ್ಟಿದ್ದಾನೆ, ಮನಸ್ಸಲ್ಲಿ ಗಾಢವಾಗಿ ಉಳ್ಕೊಂಡಿದ್ದಾನೆ. ನನ್ನ ವಿದ್ವನ್ ಮಿತ್ರರಾದಂಥ ಅಭಿರಾಜ ರಾಜೇಂದ್ರ ಮಿಶ್ರ, ಸಮಕಾಲೀನ ಸಂಸ್ಕೃತ ಕವಿಗಳಲ್ಲಿ ದೊಡ್ಡ ಹೆಸರು. ಅವರು ತುಂಬ ಸುಂದರವಾಗಿ ಮೃಗಾಂಕದೂತ ಅಂತ ಒಂದು ಕಾವ್ಯ ಬರೆದಿದ್ದಾರೆ. ಅವರು ಬಾಲಿದ್ವೀಪಗಳಲ್ಲಿದ್ದಾಗ ಚಂದ್ರನ ಮೂಲಕವಾಗಿ ತವರೂರಿಗೆ ಕಳಿಸಿದ ಸಂದೇಶ. ಅವರು ಪ್ರಯಾಗ ತೀರ್ಥರಾಜದ ಊರಿನವರು. ಅಲ್ಲಿ ತಾಯಿ ಅಭಿರಾಜಿ ಅನ್ನೋರಿದ್ದರು. ಆ ವೃದ್ಧ ತಾಯಿಗೆ ಕ್ಷೇಮ ಉಂಟೆ ಅಂತ, ಚಂದ್ರ ನೀನು ಕೇಳಿಕೊಂಡು ಬಾ ಅಂತ. ಆಗ ಚಂದ್ರ ಭಾರತ ದೇಶವನ್ನೆಲ್ಲ ಓಡಾಡ್ಕೊಂಡು ಬರ್ತಾನೆ. ನಮ್ಮ ಕರ್ನಾಟಕಕ್ಕೆ ಬರ್ತಾನೆ. ಡಾಕ್ಟರ್ ಕೆ ಕೃಷ್ಣಮೂರ್ತಿ, ಮಲ್ಲಿಕಾರ್ಜುನ್ ಪರಡ್ಡಿ ಇವರುಗಳನ್ನೆಲ್ಲ ಮಾತಾಡಿಸ್ಕೊಂಡು ಹೋಗ್ತಾನೆ ಅಂತೆಲ್ಲ ಕಲ್ಪನೆ ಮಾಡಿದ್ದಾರೆ. ಉಜ್ಜಯಿನಿಗೆ ಬರ್ತಾನೆ. ಉಜ್ಜಯಿನಿಯಲ್ಲಿ ಶ್ರೀನಿವಾಸ ರಥ ಅನ್ನುವಂಥ ದೊಡ್ಡ ವಿದ್ವತ್ ಕವಿ ಇದ್ದರು. ಹತ್ತಿರದಲ್ಲೇ ಭೋಪಾಲದಲ್ಲಿ ಭಾಸ್ಕರಾಚಾರ್ಯ ತ್ರಿಪಾಠಿ ಅನ್ನುವಂಥ ಕವಿ, ಮತ್ತೊಬ್ಬ ಉಜ್ಜಯಿನಿಯ ಮಹಾವಿದ್ವಾಂಸ ಬಚ್ಚೂಲಾಲ್ ಅವಸ್ಥಿ, ಅವ್ರನ್ನೆಲ್ಲ ನೋಡಿ ಆ ಕಾಳಿದಾಸ, ಆ ಒಂದು ಘೋಷವತಿ ವೀಣೆಯನ್ನು ನುಡಿಸ್ತಾ ಇದ್ದಂಥ ಉದಯನ, ಅಲ್ಲಿದ್ದ ಚಂಡಮಹಾಸೇನ ಪ್ರದ್ಯೋತ ಮಹಾರಾಜ, ಅವನ ಮಗಳು ವಾಸವದತ್ತೆ, ಆತನ ಮಕ್ಕಳು ಪಾಲಕ ಗೋಪಾಲಕರು, ಅಲ್ಲಿದ್ದ ಸುವರ್ಣ ತಾಲೀವನ, ಇವೆಲ್ಲವೂ ಹೋಗಿ ಎಲ್ಲ ಮಾಯವಾಗಿ ಏಕಶೇಷಃ ಮಹಾಕಾಲ ಏವ ಅಂತ.
ಒಬ್ಬನೇ ಉಳಿದಿದ್ದಾನೆ ಇವತ್ತು ಉಜ್ಜಯಿನಿಯಲ್ಲಿ. ಆ ಕಾಲಕ್ಕೂ ಈ ಕಾಲಕ್ಕೂ ಮಹಾಕಾಲ ಮಾತ್ರ ಅಂತಾರೆ. ಹೀಗೆ ಕೃಷ್ಣ ಮಾತ್ರ ಉಳಿದ, ಇನ್ಯಾರೂ ಉಳ್ಕೊಂಡಿಲ್ಲ. ಹಾಗಿದ್ದರೂ ಕವಿಗೆ ಆ ಕನಸಿನಲ್ಲಿ ಎಷ್ಟು ಸ್ವಾರಸ್ಯ. ಈ ಕಾರಣದಿಂದಲೇ ಸೋನೆ ತೆರೆಯ ತೊಯ್ಯುತ್ತೀರೆ, ಮಿಂಚೆ ತಿಮಿರ ನಡುಗುತ್ತೀರೆ, ಗೂಡಗೊಲ್ಲ ಜೀವಗುಂಡು ಹಿಂದ ನಿಂತು ಮರೆಯುತ್ತೀರೆ, ಮನಕೆ ತಾರೆ ಮುದವು ಮೊಳೆವುದು ನಮೆವುದು, ಸುಯ್ಯಲೊಂದ ತರುವುದು, ಇಂದು ನಮ್ಮ ಬಾಳು ಗೋಳು ಬಯಲು ಹುಸಿಯು ಎನಿಪುದು. ಇದನ್ನು ನೋಡುವಾಗ ನಮ್ಮ ಬಾಳಿನ ಗೋಳು ಹುಸಿ, ಇದೆಲ್ಲ ವ್ಯರ್ಥವಾದದ್ದು, ಏನು ಯೋಚನೆ ಮಾಡಬೇಕಾಗಿಲ್ಲ, ಕೃಷ್ಣನೇ ಸತ್ಯ, ಈ ಭಾಳಷ್ಟು ಮಿಥ್ಯಾ ಅಂತ ಅನಿಸಿಬಿಡುತ್ತದೆ ಅಂತ. ಹೀಗೆ ಭಾವಸತ್ಯಕ್ಕಾಗಿ ಭವವನ್ನು ಮಿಥ್ಯ ಮಾಡಿಕೊಳ್ಳಬಲ್ಲವನೇ ನಿಜವಾಗಿ ಕವಿ ಅಂತ. ಇಂಥ ಕವಿತ್ವ ಪೂತಿನ ಅವರು ಬರೆದರು. ಆ ಕೃಷ್ಣ ಭಕ್ತಿ ಅವರಲ್ಲಿ ಕಾವ್ಯ ರೂಪದಲ್ಲಿ ಈ ಬಗೆಯಲ್ಲಿ ಹರಿಯಿತು. ಆ ಕಾರಣದಿಂದಲೇ ಪೂತಿನ ಅವರ ಮಾತುಗಳನ್ನೇ ಗೋಕುಲ ನಿರ್ಗಮನದ ಭೂಮಿಕೆಯಲ್ಲಿ ನೋಡಬಹುದು. ಅವರು ಸಂಗೀತವನ್ನು ತುಂಬ ಇಷ್ಟಪಟ್ಟವರು ಅಂತ ಹೇಳಿದ್ರಲ್ಲ, ಮತ್ತೆ ಮತ್ತೆ ಸಂಗೀತಕ್ಕೆ ಬೆಲೆ ಕೊಡ್ತಾರೆ. ಆದರೆ ಅವರು ಸಂಗೀತವನ್ನು ಕಲಿತವರಲ್ಲ, ಕೇಳಿದವರು. ಆ ಸಂಗೀತದ ನಾದ ಮಾಧುರ್ಯವನ್ನು ಹೇಗೆ ಉಳಿಸ್ಕೊಂಡು ಮೆಲುಕು ಹಾಕೋದು, ಇದು ದೊಡ್ಡ ಕಷ್ಟ. ಇಂದು ಮಧ್ಯಾಹ್ನ ನನ್ನ ಆತ್ಮೀಯನಾದಂಥ ವಿದ್ವನ್ ಮಿತ್ರ ಸುಧೀರ್ ಕೃಷ್ಣಸ್ವಾಮಿ ಫೋನ್ ಮಾಡಿ ಮಾತಾಡ್ತಾ ಇದ್ದರು. ಈ ಸಂಗೀತದ ಶ್ರುತಿ ಸ್ಥಾನಗಳನ್ನು ವಶ ಮಾಡಿಕೊಳ್ಳೋದು ಹೇಗೆ, ಸ್ವರಸ್ಥಾನಗಳನ್ನು ಜ್ಞಾಪಕ ಇಟ್ಕೊಳ್ಳೋದು ಹೇಗೆ ಅಂತ ಏನೇನೋ ಪ್ರಶ್ನೆ ಬರ್ತಾ ಇತ್ತು. ಪೂತಿನ ಅವ್ರಿಗೂ ಅದೇ ಪ್ರಶ್ನೆ. ಅವರು ಅದಕ್ಕೆ ಒಂದು ಅನುಕೂಲ ಕಂಡುಕೊಂಡಿದ್ದರು. ಅವ್ರು ಹೇಳ್ತಾರೆ, ನಟ್ಟಿರುಳಿನಲ್ಲಿ ಯಾವಾಗಲೂ ಕೆಲವು ರಾಗಗಳು ಕಿವಿಯಲ್ಲಿ ಯಾರೋ ಹೇಳಿದಂತೆ ಆಗುತ್ತದೆ. ಆ ಸಂದರ್ಭದಲ್ಲಿ ಆ ನಿದ್ರೆಯ ಅರೆನೆನಪಿನ ಅರೆಮಂಪರಿನ ಸ್ಥಿತಿಯಲ್ಲಿ ಆ ಶ್ರುತಗಾನ ಅತಿ ಮಧುರಾತಿ ಮಧುರ. ಅದು ಅಶ್ರುತಗಾನ ಆಗುವ ಮುನ್ನವೇ ಹಿಡಿದಿಟ್ಕೊಳ್ಬೇಕು. ಅದನ್ನು ಹಾಗೆ ಅವುಗಳ ಶ್ರುತಿಯಲ್ಲಿ, ಅವುಗಳ ಸ್ವರದಲ್ಲಿ, ಆ ಅಬ್ಸ್ಟ್ರಾಕ್ಷನಲ್ಲಿ ಹಿಡ್ಕೊಳ್ಳುವ ಶಕ್ತಿ ನನಗಿಲ್ಲವಾದ್ದರಿಂದ ಅದಕ್ಕೆ ಸ್ವಲ್ಪ ತೋರವಾದ ಸ್ಥೂಲವಾದ ಮಾತುಗಳನ್ನು ಹವಣಿಸಿ ಗೀತ ಮಾಡಿಕೊಳ್ತೀನಿ ಅಂತ. ಅಂದರೆ ಶ್ರುತಿಯನ್ನು, ಸ್ವರವನ್ನು ಗೀತವಾಗಿ ಮಾಡಿಕೊಳ್ತೀನಿ ಅಂತ. ನಮಗೆ ಯಾವುದೋ ಕೆಲವು ನೆನಪಿನಲ್ಲೇ ಉಳಿದೇ ಇರೋದನ್ನು ಉಳಿಸ್ಕೊಳ್ಬೇಕು ಅಂದರೆ ಅನ್ನೋನ್ ಶುಡ್ ಬಿ ರಿಮೆಂಬರ್ಡ್ ಥ್ರೂ ದಿ ನೋನ್ ಅಂತೀವಲ್ಲ, ಆ ರೀತಿ ಮಾಡ್ಕೊಳ್ತಕ್ಕಂಥದ್ದು. ಇದು ಬಹಳ ಅನುಕೂಲವಾದಂಥ ನೆನಪಿನ ಜಾಣ್ಮೆ. ಹಾಗೆ ನಾನು ಹಾಡನ್ನು ಮಾಡಿಕೊಳ್ತೀನಿ ಅಂತಂತಾರೆ. ಅದರಿಂದಲೇ ಆ ಟ್ಯೂನ್ ಹಿಡ್ಕೊಳ್ಳೋಕ್ಕಾಗದೆ ಪದ ಹಿಡ್ಕೊಂಡು ತನ್ಮೂಲಕವಾಗಿ ಟ್ಯೂನ್ ಜ್ಞಾಪಕ ಇಟ್ಕೊಳ್ತಕ್ಕಂಥದ್ದು, ಆ ಮಟ್ಟನ್ನು ಇವರ ಸಾಹಿತ್ಯದ ಮೂಲಕ ಹಿಡ್ಕೊಳ್ಳುವ ಪ್ರಯತ್ನ ಮಾಡ್ತಾಯಿದ್ರು. ಆ ಕಾರಣದಿಂದ ಗೀತಗಳನ್ನು ಬರದೆ ಅಂತಾರೆ. ಅಂದರೆ ಅವರಿಗೆ ಅಬ್ಸ್ಟ್ರಾಕ್ಷನಲ್ಲಿ ಅಷ್ಟು ಪ್ರೀತಿ ಉಂಟು. ಆದರೆ ಅಬ್ಸ್ಟ್ರಾಕ್ಷನ್ ಕಾಂಕ್ರೀಟ್ ಆಗದೇ ಇದ್ದರೆ ಅವ್ರಿಗೆ ಉಳಿಯೋದಿಲ್ಲ. ಈ ಅಸಹಾಯಕತೆ ಒಂದು ಕಾವ್ಯ ಮಾಡಿತು ಅಂತ. ಮಹಾನುಭಾವರುಗಳ ಎಲ್ಲ ಅಸಹಾಯಕತೆಯೇ ಲೋಕಕ್ಕೆ ಉಪಕಾರ ಮಾಡಿರತಕ್ಕಂಥದ್ದು. ಬೇಡನ ಬಾಣ ಕ್ರೌಂಚವನ್ನು ಕೊಂದದ್ದನ್ನು ಕಂಡು ಏನು ಮಾಡೋಕ್ಕಾಗದಿರೋ ಅಸಹಾಯಕತೆ. ಏನು ಮಾಡೋಕ್ಕಾಗೋಲ್ಲ, ಅದು ಕ್ರೌಂಚವನ್ನು ಬದುಕಿಸೋಕ್ಕೂ ಆಗೋಲ್ಲ, ಬೇಡನಿಗೆ ಸುಮ್ಮನೀರು ಅಂತಲೂ ಅನ್ನೋಕ್ಕಾಗೋಲ್ಲ. ಅವನು ಹೊಟ್ಟೆ ಪಾಡೋದು, ಇದನ್ನು ಮತ್ತೆ ತಿದ್ದೋಕ್ಕಾಗೋಲ್ಲ. ವಿ ಕಾಂಟ್ ಸೆಟ್ ದಿ ಕ್ಲಾಕ್ ಬ್ಯಾಕ್. ಕೈಲಾಗೋದವನು ಮೈ ಪರಚಿಕೊಂಡ ಅಂದರೆ ಕವಿ ಮೈ ಪರಚಿಕೊಳ್ಳೋದಿಲ್ಲ, ಅರಚಿಕೊಳ್ಳೋದು ಇಲ್ಲ. ಅವನು ಕಲೆಯನ್ನು ತೋರ್ಪಡಿಸ್ತಾನೆ. ಈ ಅರ್ಥದಲ್ಲಿ ಇವರು ತಮ್ಮ ಸಂಗೀತವನ್ನು ಸಿದ್ಧಿ ಮಾಡಿಕೊಳ್ಳೋಕ್ಕಾಗದೇ ಇರುವ ಅಸಹಾಯಕತೆಯನ್ನು ಸಾಹಿತ್ಯದಲ್ಲಿ ಸಿದ್ಧವಾಗಿ ತೋರ್ಪಡಿಸಿಬಿಟ್ರು. ಅವರು ಇಲ್ಲಿ ಹೇಳ್ತಾರೆ, ನಾನು ಕೇಳಿದ ಹಲವಾರು ಸಂಗೀತಗಳ ಸುಖ, ನೋಡಿದ ನೃತ್ಯಾಭಿನಯಗಳ ಸೊಗಸು, ಮನನ ಮಾಡಿದ ಕಾವ್ಯಗಳ ರಸರುಚಿ, ಇವುಗಳೆಲ್ಲದರಲ್ಲೂ ಪಟ್ಟ ಒಂದು ತೆರನಾದ ಅತೃಪ್ತಿ, ಹಲವಾರು ಛಂದಸ್ಸುಗಳು ನನ್ನ ಮನಸ್ಸನ್ನು ತೂಗುಯ್ಯಾಲೆ ಆಡಿಸಿದ ಬಗೆ, ನನ್ನ ಹೃದಯಕ್ಕೆ ಅತಿ ಸಮೀಪವಾಗಿ ಸ್ನೇಹದಂತಿರುವ ಒಂದು ತೆರೆದ ಅಲೌಕಿಕ ವಿಷಾದ, ಅದರ ಸುತ್ತಿನ ಹಂಬಲಗಳು, ಹೀಗೆ ನಾನು ಜಾಗೃತ್ ಸ್ವಪ್ನಾವಸ್ಥೆಗಳಲ್ಲಿ ಪಟ್ಟ ನೂರಾರು ತೀವ್ರಾನುಭೂತಿಗಳು ನನ್ನಲ್ಲಿಯೇ ಮುಗಿಯುವುದೆಂತು. ಇವೆಲ್ಲ ಪುಷ್ಪಪರಾಗಗಳು ದುಂಬಿಗೆ ಕಾದಿರುವಂತೆ ನನ್ನ ಚೇತನದಲ್ಲಿ ಪಕ್ವದಶೆಯಲ್ಲಿದ್ದಿರಬೇಕು. ಬೃಂದಾವನದಲ್ಲಿ ಹಿಂದೆ ಅಂದು ಗೋಪಗೋಪಿಯರ ಬಾಳಿನಲ್ಲಿ ಪ್ರಾದುರ್ಭವಿಸಿದ ಮಹದನುಭವವೊಂದು ಪುನರ್ಭವಕ್ಕೆ ಕಾಮಿಸುತ್ತಾ ಈಗ 7-8 ವರ್ಷಗಳ ಹಿಂದೆ ನಾನು ಕೇಳಿದ ಗೊಲ್ಲ ಹುಡುಗರ ಕೊಳಲಿನ ನಾದದ ಮೂಲಕ ಇಂತು ಸಂಸ್ಕೃತವಾದ ನನ್ನ ಹೃದಯವನ್ನು ಹೊಕ್ಕು ಕಾಲಕ್ರಮೇಣ ಭಗವದನುಗ್ರಹ ರೂಪವಾಗಿಯೂ ಭಗವದ್ಭಕ್ತರೂ ಭಾಗವತ ಪ್ರಿಯರೂ ಆದ ನನ್ನ ತೀರ್ಥರೂಪರ ಆಶೀರ್ವಾದ ರೂಪವಾಗಿಯೂ ಈ ಕೃತಿ ಜನಿಸಿರಬೇಕು ಅಷ್ಟೇ ಅಂತ ಹೇಳ್ತಾರೆ. ಅಂದರೆ ಎಷ್ಟೆಲ್ಲ ಸಂವೇದನೆಗಳು ಇದರ ಕೆಲಸ ಮಾಡಿರುತ್ತವೆ, ಇದರ ಹಿಂದೆ ಮಾಡಿರುತ್ತದೆ ಅಂತ ಅವ್ರು ಹೇಳ್ತಾರೆ. ಬೃಂದಾವನವನ್ನು ಉಳಿದ ಮೇಲೆ ಕೃಷ್ಣನ ಕೊಳಲು ನಮಗೆ ತಿರುಗಿ ಕೇಳಿಸುವುದಿಲ್ಲ. ಇದು ಮಹಾಭಾರತದಲ್ಲಿ ಕಾಣುವಂಥದ್ದು, ಭಾಗವತದಲ್ಲಿ ಕಾಣುವಂಥದ್ದು. ಮತ್ತೆ ಕೊಳಲನ್ನು ಹಿಡಿಯಲೇ ಇಲ್ಲ. ಇಲ್ಲಿ ವೇಣು ವಿಸರ್ಜನಾ ಅಂತ ಒಂದು ಅಂಕ ಬರುತ್ತದೆ. ಆತನ ಪಾಂಚಜನ್ಯ ಧ್ವನಿಯೂ ಚಕ್ರದ ಸ್ವಿಷ್ಕಾರವೂ ನಾಡ ತುಂಬ ಮೊಳಗಾಡುತ್ತಾ ಅಲೆಯುತ್ತವೆ. ಆತ ಇನ್ನೂ ಮುಗ್ಧಭಾವದಲ್ಲಿರುವಾಗಲೇ ಕೊಳಲು ಆತನ ಕೈಯಿಂದ ಜಾರಿ ಹಳ್ಳಿಯ ಹೊಲಬನದಲ್ಲಿ ಬಿದ್ದು ಹೋಗಿತು ಅಂತ. ಅಂದರೆ ಕೃಷ್ಣ
ಫೋರ್ಸ್ಫುಲಿ ಲಾಸ್ಟ್ ಇಸ್ ಅಡಾಲಸೆನ್ಸ್. ಎಂಥ ನೋವಾಯಿತು ಆ ಮಹಾಜೀವಕ್ಕೆ. ಇದು ನೆನೆದಾಗ ನಮಗೆ ತುಂಬ ಸಂಕಟವಾಗುತ್ತದೆ. ಕವಿಗೂ ಆ ಸಂಕಟ ಆಗಿದೆ. ದೇವರ ಸಂಕಟವನ್ನು ಯಾರು ತಾನೇ ಪಡಬಲ್ಲರು, ಅದನ್ನು ಪೂತಿನ ಅವರು ತೋರ್ಪಡಿಸ್ತಾರೆ. ತುಂಬ ದೊಡ್ಡ ಕವಿ ಅವರು ಅನ್ನೋದಕ್ಕೆ ಇನ್ನೊಂದು ಕವಿತೆಯನ್ನು ನಾನು ಉದಾಹರಣೆಯಾಗಿ ಕೊಡ್ತೀನಿ. ಆಗ ನಿಮಗೇ ಗೊತ್ತಾಗುತ್ತದೆ ಇಂಥ ಒಂದು ಸೊಗಸಿನ ಸೆಲೆಯನ್ನು ಅವರು ಮಾಡಿದ್ದಾರೆ ಅಂತನ್ನುವಂಥದ್ದು. ಅವರು ಭಗವಂತನ ಸಂಕಟದ ಬಗ್ಗೆಯೇ ಒಂದು ಕವಿತೆಯನ್ನು ಬರೆದಿದ್ದಾರೆ. ನಿಜವಾಗಲೂ ವಿಶ್ವಕುಟುಂಬಿಯ ಕಷ್ಟ ಅನ್ನೋ ಕವಿತೆ ತುಂಬ ಚೆನ್ನಾಗಿದೆ. ಅವರ ಅಜ್ಜಿ ಮತ್ತು ಅವರ ಮನೆಗೆ ಬರ್ತಾ ಇದ್ದಂಥ ಒಬ್ಬ ಬಡ ಕೂಲಿ ಹೆಣ್ಣು ಮಗಳು. ನಾಗಿ ಇದೇನವ್ವ ಬಿಸಿಲಳು ಕಣ್ಣೀರು, ಸಾಗಿದ ಗಂಡನ ನೆನಪೇ, ಬೇಗುದಿ ಗೊಂಬೆಯ ಬದುಕಿನ ಬವಣೆಗೆ ಮಾಗಿಲ್ಲವೇ ಬಾಳಗಾಯ ಅಂತ ಅಜ್ಜಿ ಕೇಳ್ತಾರೆ. ಬಿಕ್ಕಿ ನೀನಳುವಷ್ಟು ಕಷ್ಟ ಅದೇನವ್ವ, ಮಕ್ಕಳ ಹಂಬಲೇನಾಗಿ ಉಕ್ಕುವ ದುಃಖವ ನುಂಗುತ ನುಡಿದಳು ಆ ಒಕ್ಕಲ ಹೆಣ್ಣು ಈ ಥರದಿ. ಏನೇಳಿ ನಮ್ಮವ್ವ ಇರುವೋರು ಮೂವೋರು, ನಾ ನಮ್ಮೆಣ್ಣು ಮೊಲೆಗೂಸು, ಕಾಣೀರ ಒಪ್ಪತ್ತು ದುಡಿಯದೆ ಕೂತರೂ ಪ್ರಾಣವ ನೀಸೋದು ಕಷ್ಟ, ಹುಲಮನಸ್ಸಿನ ನನ್ನ ಪಾಡು ಹಿಂಗಾಯ್ತೆ ನಮ್ಮವ್ವ, ಮಲೆದೇವರ ಪಾಡು ಏನೇಳಿ. ಸುಲಭಾನೇ ಲೋಕದ ಸಂಸಾರ ನಡೆಸೋದು, ಅಳುಬಂತು ನಮ್ಮಪ್ಪಗಾಗಿ. ಪರಮಾತ್ಮ ಇಷ್ಟು ದೊಡ್ಡ ಸಂಸಾರ ನಡೆಸ್ತಾ ಇದ್ದಾನಲ್ಲ, ಅದಕ್ಕೆ ನನಗೆ ಅಳು ಬಂತು. ನಾನು ನನ್ನ ಗಂಡ ಹೊರಟೋದ, ನಮ್ಮ ಅಳಿಯ ಊರು ಬಿಟ್ಟು ಹೋದ, ನನ್ನ ಮಗಳು ಮೊಮ್ಮಗಳು ಇವರು 3 ಜನರ ಹೊಟ್ಟೆ ತುತ್ತಿನ ಚೀಲ ನಡೆಸೋದಕ್ಕೆ ದಿನ ಒಂದು ದುಡಿದೇ ಇದ್ದರೂ ಕಷ್ಟ. ನನ್ನವಳಿಗೆ ಇಷ್ಟು ಕಷ್ಟ ಆದರೆ ಬೆಟ್ಟದ ದೇವರು ನರಸಿಂಹಸ್ವಾಮಿ ಎಷ್ಟು ದುಡಿಬೇಕು ಇಷ್ಟು ಜನರ ಹೊಟ್ಟೆ ತುಂಬಿಸೋದಕ್ಕೆ, ಅದಕ್ಕಾಗಿ ಅಳು ಬಂತು ನಮ್ಮಪ್ಪಗಾಗಿ ಅಂತ. ಅಲ್ಲಮ್ಮ ಪ್ರಭುಗಳಿಗೆ ಹಾಗೆ ಅಳು ಬರುತ್ತೆ. ಅಪ್ಪ ಅಮ್ಮ ಇಲ್ಲದ ಕಂದ ನಿನಗೆ ನೀನೇ ಹುಟ್ಟಿದೆಯಲ್ಲ ಅಂತ ಸ್ವಯಂಭವಾದ ಪರಮಾತ್ಮನನ್ನು ಕಂಡು ಕನಿಕರಿಸುವಂಥ ಶಕ್ತಿ ಬರ್ತದಲ್ಲ, ಇದು ತುಂಬ ಮುಖ್ಯವಾಗಿ ಬೇಕಾದದ್ದು. ಆಳ್ವಾರಗಳಲ್ಲಿ ಉಂಟು. ದೇವರೇ ನಿನ್ನ ಸೌಂದರ್ಯ ಬಿಸಿಲಿಗೆ ಬಾಡದೇ ಇರಲಿ, ಚೆನ್ನಾಗಿ ಬಾಡದೆ ಬೆಳಕಾಗಿ ನೀನು ಇರು ಅಂತ ಕೇಳ್ತಾರೆ. ಹುಚ್ಚಿ ನೀನೆಲ್ಲರೂ ಹೋಗಿ ಎಂದಳು ನಮ್ಮಜ್ಜಿ, ಹುಚ್ಚಾಗಿ ನಕ್ಕಳು ಅಂದು, ಹೆಚ್ಚುಂಟೆ ಒಕ್ಕಲ ಹೆಣ್ಣಿನ ಮರುಕಕ್ಕೂ. ಆ ಒಕ್ಕಲ ಹೆಣ್ಣಿನ ಮರುಕಕ್ಕಿಂತ ದೊಡ್ಡದು ಜಗತ್ತಲ್ಲಿ ಯಾವುದಿದೆ, ಅಚ್ಚರಿಗೊಂಬೆ ನಾನಿಂದು ಅಂತಾರೆ. ಇಂಥ ಸಂವೇದನಶೀಲವಾದ ಮನಸ್ಸು. ಇನ್ನೊಂದು ಕಡೆ ಒಂದು ಕವಿ ಇದೆ, ಪೂತಿನ ಅವರು ಒಂದು ಕಡೆ ಬರೀತಾರೆ, ಬ್ರಾಹ್ಮಣರ ಮನೆ ನಾಯಿ. ಅದಕ್ಕೆ ಹೊಟ್ಟೆ ತುಂಬ ತಿಂಡಿ ಎಲ್ಲ ಸಿಗ್ತಾ ಇರುತ್ತೆ, ಮನೆ ಅಂಗಳದಿಂದ ಒಳಗೆ ಬರೋ ಹಾಗಿಲ್ಲ, ಇನ್ನೂ ಒಳಗೆ ಬರೋ ಹಾಗಿಲ್ಲ, ಇಲ್ಲಿ ಮಡಿ ಅಲ್ಲಿ ಮೈಲಿಗೆ ಅಂತೆಲ್ಲ ಇರ್ತದೆ. ಅರೆ ಹೊಟ್ಟೆ ತುಂಬ ಚೆನ್ನಾಗೇನೂ ಇರ್ತದೆ, ಆಚೆ ಕಡೆಗೆ ಪ್ರೀತಿ ಸಿಗ್ತಾ ಇರ್ತದೆ. ಒಂದು ದಿವಸ ಆ ಮನೆಗೆ ಹಳ್ಳಿಯಿಂದ ಒಬ್ಬ ಒಕ್ಕಲಿಗ ಬರ್ತಾನೆ. ಬಂದು ಅವನು ಜಗಲಿ ಮೇಲೆ ಮಲ್ಕೋತಾನೆ, ಊಟ ಮಾಡ್ತಾನೆ. ಅವತ್ತು ತುಂಬ ಜೋರು ಮಳೆ ಇರ್ತದೆ, ನಾಯಿ ಪಾಪ ಅಂಗಳದಲ್ಲಿ ಒದ್ದಾಡ್ತಾ ಇರೋದು ಇವನು ಹತ್ತಿರಕ್ಕೆ ಬರ್ತದೆ. ಇವನು ತನ್ನ ಹಳೆ ಕಂಬಳಿ ಒಳಗೆ ಅದಕ್ಕೆ ಜಾಗ ಕೊಡ್ತಾನೆ, ಮಲಕ್ಕೊಂಡ್ಬಿಡುತ್ತೆ. ಬೆಳಗ್ಗೆ ಅವನು ಹಿಂದೆಯೇ ಹೊರಟೋಗ್ಬಿಡುತ್ತೆ ನಾಯಿ. ಇವ್ರು ಹೊಟ್ಟೆಗೆ ಹಾಕಿದ್ರು ಪ್ರೀತಿ ಕೊಡಲಿಲ್ಲ. ಮುಟ್ಟಿದ್ರೆ ಮೇಲಿಗೆ, ನಾಯಿನ ಮುಟ್ಟಿದ್ರೆ ಸಚೇಲ ಸ್ನಾನಮಾಚರೇತಂತ ಧರ್ಮಶಾಸ್ತ್ರ ಹೇಳುತ್ತದೆ. ಅಲ್ರಿ ಮುಟ್ಟದೇ ಇದ್ದರೆ ಅಪ್ಕೊಳ್ಳದೇ ಇದ್ದರೆ ಪ್ರೀತಿ ಬರೋದಕ್ಕೆ ಸಾಧ್ಯವಾ? ಅದೇನು ನೇತ್ರ ಮೈಥುನವಾ? ಇಂಥದ್ದು ಸಾಧ್ಯ? ನಾನ್ ಸೆನ್ಸ್ ಇದೆಲ್ಲ. ಪ್ರೀತಿಯಿಂದ ಕಾಣಬೇಕು, ಪಂಚೇಂದ್ರಿಯಗಳನ್ನು ಒಳಪಡಿಸಬೇಕು. ಆಮೇಲೆ ನೀವು ಏನು ಬೇಕಾದ್ರೂ ಸಚೇಲ ಸ್ನಾನವೋ ಕುಚೇಲ ಸ್ನಾನವೋ ಏನು ಬೇಕಾದ್ರೂ ಮಾಡಿಕೊಳ್ಳಿ. ಮೈಲಿಗೆ ಆಗುತ್ತೆ ಅಂತ ಮುಟ್ಟದೇನೆ ಇದ್ದರೆ ಪ್ರೀತಿ ಹೇಗೆ ಬರುತ್ತದೆ? ಸ್ಪರ್ಶದಲ್ಲಿ ಬೇಕಾದಷ್ಟು ಉಂಟು. ಭಗವಂತ ಅದಕ್ಕೇನೆ ಕಣ್ಣು 2 ನಮಗೆ ಕೊಟ್ಟ, ಕಿವಿ 2 ಕೊಟ್ಟ, ಮೂಗೊಂದೇ ಕೊಟ್ಟ, ನಾಲಿಗೆ ಒಂದೇ ಕೊಟ್ಟ, ಆದರೆ ಮೈಯೆಲ್ಲ ಚರ್ಮ ಕೊಟ್ಟ, ಮೈ ಒಳಗೂ ಕೊಟ್ಟಿದ್ದಾನೆ. ಒಳಗೂ ಹೊರಗೂ ಲೈನಿಂಗ್ ಆಗಿರ್ತಕ್ಕಂಥದ್ದು ಚರ್ಮ. ಹೀಗಾಗಿ ಆ ಸ್ಪರ್ಶ, ಆ ಭಾವ ತೀವ್ರತೆ ಅದು ಉಂಟು. ಆ ನಾಯಿ ಮರಿಗೆ ಇವನು ಪ್ರೀತಿ ಕೊಟ್ಟ, ಅದಕ್ಕೆ ಅದು ಹಿಂದೆ ಹೋಯಿತು ಅಂತ ಇವರು ಪುರೋಹಿತರ ಮನೆಯವರು, ಮೇಲ್ಕೋಟೆಯವರು, ಮಡಿಯವರು ಇವರು ಬರೀತಾರೆ. ಕವಿ ಮಡಿ ಅಲ್ಲ. ಮಡಿಯಾದವನು ಪೂಜಾರಿನೂ ಆಗೋಕ್ಕೆ ಸಾಧ್ಯ ಇಲ್ಲ. ಅರ್ಚಕ ಆಗಬೇಕಾದ್ರೆ ಭಗವಂತನ ಜೊತೆ ಮಡಿ ಇಟ್ಕೊಳ್ಬಾರ್ದು, ಮೈಲಿಗೆ ಇಟ್ಕೊಳ್ಬೇಕು ಭಗವಂತನ ಜೊತೆ. ಲೋಕದ ಜೊತೆ ಮಡಿ ಇಟ್ಕೊಳ್ಳಿ. ತನಗೆ ಯಾವುದು ಪ್ರೀತಿ ಪಾತ್ರವೋ ಅದರ ಜೊತೆಗೆ ಮಡಿ ಇಟ್ಟುಕೊಂಡ್ರೆ ಅವನದನ್ನು ಪ್ರೀತಿಸೋಕ್ಕೆ ಸಾಧ್ಯ ಇಲ್ಲ. ಮಡಿ ಪ್ರೀತಿ 2 ವಿರುದ್ಧ ಶಬ್ದಗಳು. ಈ ಅರ್ಥದಲ್ಲಿ ಕಂಡಾಗ ಅದಕ್ಕೆ ವಲ್ಲಭಾಚಾರ್ಯರು ಏನು ಬರೆದು ಬಿಡ್ತಾರೆ, ಶಿಷ್ಟಂ ಮಧುರಂ ಅಂತಂದರು. ಕೃಷ್ಣನ ದೇಹದಿಂದ ಹೊರಬಂದ ಮಲಮೂತ್ರವು ಮಧುರ ಅಂತ. ಮಧುರಾಧಿಪತೇ ರಕಿಲಂ ಮಧುರಂ ಅಂತ. ಯಾವುದು ಮಧುರ ಅಂತಂದರು. ಇದನ್ನು ಬೇರೆಯವರು ಜುಗುಪ್ಸೆ ಪಡಬಹುದು, ನಾವು ಜುಗುಪ್ಸೆ ಪಡೋರಲ್ಲ. ಹಾಗೆ ಪಟ್ಟರೆ ಭಕ್ತ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ. ಅದರಂ ಮಧುರಂ ವದನಂ ಮಧುರಂ, ಎಲ್ಲವೂ ಮಧುರವೇ, ಯಾವುದು ಮಧುರವೇನೆ. ಆ ಅರ್ಥದಲ್ಲಿ ನೋಡಬೇಕು. ಇದು ಮಡಿಯ, ಅದು ಕೀಳ, ಇದು ಮೇಲ, ಇವು ಯಾವುದೂ ನೋಡೋಕ್ಕೆ ಸಾಧ್ಯವಿಲ್ಲ. ಹೀಗಾಗದೆ ನಮಗೆ ಪಾದೋದಕ, ಅಭಿಷೇಕ ದ್ರವ್ಯ ಇವೆಲ್ಲ ಸ್ವೀಕಾರ ಮಾಡೋದಕ್ಕೆ ಹೇಗೆ ಆಗ್ತಾಯಿತ್ತು? ದೇವರ ಎಂಜಲು ಅಂತ ಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಯಾವ ಥರ ಆಗ್ತಾಯಿತ್ತು?
ಕವಿಗೆ ಆ ಪ್ರೀತಿ ಉಂಟು. ಅದಿರೋದ್ರಿಂದಲೇ ಕೃಷ್ಣನನ್ನು, ಗೋಕುಲವನ್ನು ಎಲ್ಲವನ್ನ ಪ್ರೀತಿಸೋದಕ್ಕಾಯಿತು. ಅವರು ತುಂಬ ವಿಶಾಲವಾಗಿ, ಮುಕ್ತವಾಗಿ ಆಲೋಚನೆ ಮಾಡೋರಾಗಿದ್ದರು. ಅವರು ಜೋರಾಗಿ ನಾಮ ಹಾಕ್ಕೊಳ್ತಾ ಇದ್ದರು, ನಿತ್ಯಾರಾಧನೆ ಎಲ್ಲ ಮಾಡ್ತಾಯಿದ್ರು. ಏನು ಅಂತ ಕೇಳಿದ್ರೆ ಅವ್ರು ಹೇಳ್ತಾಯಿದ್ರು, ಆಧುನಿಕತೆಯ ತರ್ಕ ನನ್ನ ಹತ್ತಿರಕ್ಕೆ ಸುಳಿದೇ ಇರೋದಕ್ಕೋಸ್ಕರ ಇವುಗಳು ರಕ್ಷಣಾ ಕವಚ ಅಂತಿದ್ರಂತೆ ಪೂತಿನ ಅವರು. ಅಂದರೆ ಎಷ್ಟೋ ಜನ ಈ ಆಧುನಿಕತೆ ಅಂತಂದರೆ ಇವನ್ನೆಲ್ಲ ಅಳಿಸ್ಕೊಳ್ಬೇಕು ಅಂತ, ತರ್ಕ ಮಾಡಬೇಕು ಅಂತಾರೆ. ಕವಿತೆಗೂ ತರ್ಕಕ್ಕೂ ವೈರ. ಮೊನ್ನೆ ತಾನೇ ನಾನು ಅದನ್ನು ಕ್ಷೇಮೇಂದ್ರನ ಕವಿಕಂಠಾಭರಣದಲ್ಲಿ ಹೇಳಿಯೇ ಇದ್ದೀನಿ. ಒಟ್ಟಿನಲ್ಲಿ ಎಲ್ಲ ಹಿನ್ನೆಲೆಯಿಂದ ಪೂತಿನ ಅವ್ರನ್ನ ಕಾಣಬೇಕು. ಹಾಗೆ ಕಂಡಾಗ ಮಾತ್ರ ನಿಜವಾದ ಅವರ ಕಾವ್ಯದ ಸ್ವಾರಸ್ಯ ಗೊತ್ತಾಗುತ್ತದೆ. ಆ ಕೃಷ್ಣ ಪಾಪ ಚಿಕ್ಕ ವಯಸ್ಸಿನ ಆ ಮುಗ್ಧತೆಯನ್ನು ಕಳ್ಕೊಂಡು ಬಿಟ್ಟ. ಅದರ ಬಗ್ಗೆ ಮರುಗುತ್ತಾರೆ ಕವಿ. ಮರುಗಿದಾಗ ಈ ಕಾವ್ಯ ಬರ್ತದೆ. ಕೃಷ್ಣ ಹಾಗೇನೂ ಆಗಲಿಲ್ಲ ಅಂತಂದರೆ ಅವನು ವ್ಯಾಖ್ಯಾನಕಾರ ಆಗ್ತಾನೆ, ಕಾವ್ಯ ಬರೆಯೋನಾಗೋಲ್ಲ. ಕೃಷ್ಣನ ಮನಸ್ಸಿನಲ್ಲಿ ಏನು ಗೊಂದಲ ಬಂತು, ಏನು ಭಾವ ಸಂವೇದನೆ ಬಂತು, ಒಂದು ಕ್ಷಣ ಹಿಂಗೆ ತುಯ್ದಾಡಿ ಮತ್ತು ವಾಪಸ್ ಬಂದಿರ್ತಾನೆ. ಹ್ಯಾಸ್ ರಿಯಸ್ಯೂಮ್ಡ್ ಹಿಸ್ ಕಾಂಪ್ಲಸೆನ್ಸ್, ಕಾಮ್ನೆಸ್ ಎಲ್ಲ ಮಾಡ್ಕೊಂಡಿದ್ದಾನೆ. ಆ ಕ್ಷಣಕಾಲ ಹುಯ್ದಾಡಿದೆಯಲ್ಲ, ಅದನ್ನು ಸೆರೆ ಹಿಡಿಬೇಕು. ಅದಕ್ಕೆ ಕ್ಯಾಮ್ರಾಮ್ಯಾನ್ಗಳು ವೈಲ್ಡ್ ಲೈಫನ್ನು ಕ್ಯಾಚ್ ಮಾಡುವಾಗ ತಿಂಗಳಗಟ್ಟಲೆ ಹೈಡ್ ಅಂತ ಮಾಡಿಕೊಂಡು, ಮರೆ ಮಾಡಿಕೊಂಡು ಯಾವುದೋ ಒಂದು ಗೀಜಗನ ಗೂಡನ್ನು ನಿರ್ಮಾಣ ಮಾಡ್ತಾ ಇರೋದು, ಅದನ್ನು ಬಹಳ ಸೊಗಸಾಗಿ ಸೆರೆ ಹಿಡಿತಾರೆ. ನಾನು ಒಬ್ಬರು ಬರ್ಡ್ ವಾಚರನ್ನು ಕೇಳಿದ್ದೆ, ಗೀಜಗ ತನ್ನ ಗೂಡು ಮಾಡುವಾಗ ಮೊದಲ ಗಂಟು ಹೇಗೆ ಹಾಕುತ್ತೆ ಅದು ಇಂದಾದರೂ ನೋಡಿದ್ದೀರಾ, ನೋಡೋಕ್ಕಾಯ್ತಾ? ನಾನು ಎಷ್ಟೋ ಪ್ರಯತ್ನ ಪಟ್ಟಿದ್ದೀನಿ, ಆಗಿಲ್ಲ ಅಂತ ಹೇಳಿಬಿಟ್ಟಿದ್ವಿ. ಚಿಪ್ಪಿಗೆನ ಹಕ್ಕಿ ಅಂತ ಕರಿತೀವಿ, ದರ್ಜಿ ಹಕ್ಕಿ ಅಂತಾರೆ. ಆ ಹಕ್ಕಿ 2 ಎಲೆಗಳನ್ನು ತಂದು ಸೇರಿಸಿ ಅದರ ಅಂಚಿನಲ್ಲಿ ರಂಧ್ರ ಮಾಡಿ ಅದರ ಒಳಗೆ ನಾರನ್ನು ಪೋಣಿಸಿ ಹೊಲಿಯುತ್ತೆ. ಅದು ಹೇಗೆ ಹೊಲಿಯುತ್ತೆ? ಅದು ಹೊಲಿಯೋ ಕೆಲಸ ಅದು ಮಾಡುವಂಥದ್ದು ಹೇಗೆ ನೋಡಿದ್ದೀವ? ಇದನ್ನು ಕ್ಯಾಪ್ಚರ್ ಮಾಡುವಂಥದ್ದು ಇರುವಂಥದ್ದು. ಆ ಕ್ಷಣ ಅವರು ಹೊಯ್ದಾಡಿದಾರಲ್ಲ, ಆ ಸಂದರ್ಭಗಳನ್ನು ಅವರಿಗೆ ಅವಮಾನವಾಗದಂತೆ ನಮಗೆ ಬಹುಮಾನವಾಗುವಂತೆ ಕವಿ ಮಾಡಿಕೊಡ್ತಾನೆ. ನೋಡಿ, ಅವನು ಬಿದ್ದ ಅಂತ ಚಪ್ಪಾಳೆ ತಟ್ಟುವುದಲ್ಲ, ಬಿದ್ದವನು ಎದ್ದ, ಎಷ್ಟು ಚೆನ್ನಾಗಿ ಎದ್ದ ನೋಡಿ, ಬೀಳುವ ಸಂದರ್ಭ ಇದ್ದಾಗ ಎಷ್ಟು ನೊಂದನೋ ಅಂತ ಹೇಳುವಂಥ ಭಾವನೆ ಮೂಡಿಸುವಂಥದ್ದು. ಅದಕ್ಕಾಗಿ ದೊಡ್ಡ ಪಾತ್ರಗಳನ್ನು ತಗೋಬೇಕು. ನಮಗೆ ಬೀಳದೇ ಎದ್ದವರಿಂದ ಪ್ರಯೋಜನ ಇಲ್ಲ, ಬರೀ ಬಿದ್ದು ಎಳಲಾಗದೇ ಇದ್ದವರಿಂದಲೂ ಪ್ರಯೋಜನ ಇಲ್ಲ, ಬಿದ್ದು ಎದ್ದವರಿಂದ ಪ್ರಯೋಜನ ಉಂಟು. ನೋಡಿ, ಮೇಲಕ್ಕೆ ಹೋಗ್ತಾ ಇರೋದು, ಕೆಳಕ್ಕೆ ಇಳೀತಾ ಇರೋದು ಸರಳ ರೇಖೆ, ಕೆಳಕ್ಕೆ ಬಿದ್ದು ಮೇಲಕ್ಕೆ ಏಳತಕ್ಕಂಥದ್ದು ವಕ್ರರೇಖೆ. ಆಲ್ವೇಸ್ ಪೊಯಿಟ್ರಿ ಈಸ್ ಕ್ರಿಯೇಟೆಡ್ ಬೈ ಕರ್ವ್ಸ್. ಲೈನ್ಸಿಂದ ಯಾರೂ ಆಲ್ಫಬೆಟ್ಸನ್ನು ಕಲಿಯೋಕ್ಕಾಗೋಲ್ಲ. ಜಸ್ಟ್ ಯು ಟೇಕ್ ಫಾರ್ ದಿ ಎಕ್ಸಾಂಪಲ್, ಬರೀ ಕ್ಯಾಪಿಟಲ್ಸಲ್ಲಿ ಪ್ರಿಂಟ್ ಆಗಿರೋ ಪುಸ್ತಕ ಓದೋದು ಎಷ್ಟು ಕಷ್ಟ ಅಂತ ನೋಡಿ. ಟೈಟಲ್ಸ್ ಓದ್ಬೋದು, ಇಡೀ ಪುಸ್ತಕ ಪೂರ್ತಿ ಕ್ಯಾಪಿಟಲ್ಸಲ್ಲೇ ಪ್ರಿಂಟ್ ಆಗಿದ್ದರೆ ಇಂಗ್ಲೀಷ್ ಪುಸ್ತಕ ಓದೋಕ್ಕಾಗೋದಿಲ್ಲ, ತುಂಬ ಕಣ್ಣಿಗೆ ಶ್ರಮ ಆಗುತ್ತದೆ. ಅದಕ್ಕೆ ಸ್ಮಾಲ್ ಕೇಸ್ ಇತ್ಯಾದಿ ಎಲ್ಲ ಬಂದಂಥದ್ದಾಗಿದೆ. ಕೊಂಕು, ಕೊಂಕು, ಡೊಂಕು ಇವೆಲ್ಲ ಇದ್ದಾಗಲೇ ಸೊಗಸು. ಒಂದು ನದಿ ನೇರವಾಗಿ ಹರಿದರೆ ಅದು ನದಿ ಆಗೋಲ್ಲ, ಕಾಲುವೆ ಆಗುತ್ತದೆ. ಕಾಲುವೆ ಮನುಷ್ಯ ಮಾಡಿದ್ದು, ಅದು ವಿಕೃತಿ. ನದಿ ಭಗವಂತ ಮಾಡಿದ್ದು ಪ್ರಕೃತಿ. ಹಾಗೆ ಇಲ್ಲಿ ಹರಿದು, ಇಲ್ಲಿ ನೆಗೆದು, ಇಲ್ಲಿ ಬಾಗಿ, ಅಲ್ಲಿ ಬಳಕೆ, ಹಾಗೆ ಹೋಗಬೇಕಾದದ್ದು. ಬರೀ ಸಮತಟ್ಟಾದಂಥ ರಸ್ತೆ ನೇರವಾಗಿದ್ದರೆ, ನನ್ನ ಕೆಲವರು ಅಮೆರಿಕದಲ್ಲಿರುವಂಥ ಸ್ನೇಹಿತರು ಹೇಳ್ತಾರೆ, ಅಲ್ಲಿ ಮೈಲುಗಟ್ಟಲೆ ಒಂದೇ ನೇರವಾದ ರಸ್ತೆ, ನಿದ್ರೆ ಬಂದುಬಿಡುತ್ತೆ ಡ್ರೈವ್ ಮಾಡ್ತಾ, ಬಹಳ ಕಷ್ಟ ಅಂತಾರೆ. ಸ್ವಲ್ಪ ಅಂಕು ಡೊಂಕು ಇದ್ದಾಗ ಒಂದು ಸ್ವಲ್ಪ ಜಾಡ್ಯ ಹೋಗುತ್ತದೆ ಅಂತ. ಈ ಅರ್ಥದಲ್ಲಿ ಕಂಡಾಗಲೂ ಪಾತ್ರಗಳಲ್ಲಿ ಇರುವ ಅಂತಃಕ್ಷೋಭೆ ಯಾವುದಿದೆ ಅದನ್ನು ಪೈಶಾಚಿಕ ಆನಂದದಿಂದ ಅಲ್ಲದೆ ಪರಮ ಬ್ರಹ್ಮಾನಂದ ಸಹೋದರದ ರೂಪದಲ್ಲಿ ಚಿತ್ರಣ ಮಾಡಬೇಕು. ಅವರು ಹೇಳ್ತಾನೆ, ನನ್ನಂಥ ಮುಗ್ಧರ ಮನಸ್ಸಿನಲ್ಲಿ ಆಗ ಮೊಳಗುವುದಕ್ಕಾಗಿ ಅದು ಬಿದ್ದು ಹೋಯಿತು ಅಂತ. ಆದರೆ ಗೋಕುಲದ ಜನ ಮಾತ್ರ ಆತನ ಅಪ್ರಮೇಯ ಮಹಿಮೆಯನ್ನರಿತಂತೆ ಅವನ ಮಧುರ ಮುರಳೀಗಾನದಲ್ಲಿ ಆತನ ಆತ್ಮಪ್ರಭೆಯ ಪ್ರೇಮ ಪ್ರಚುರ ವರ್ಣವನ್ನೂ ಕಂಡರು. ಮಿಕ್ಕ ಲೋಕ ಪಾಂಡವರೂ ಕೂಡಿ ಈ ಮಧುರ ಭಾವವನ್ನು ಇಷ್ಟು ಸ್ಪಷ್ಟವಾಗಿ ಕಂಡಿತೇ ಎಂದು ನನಗೆ ಸಂಶಯ ಅಂತ. ಮಿಕ್ಕ ಲೋಕಕ್ಕೆ ಕಾಣುವುದಕ್ಕಾಗಲಿಲ್ಲ, ಅದು ಕೇವಲ ಗೋಕುಲದವರಿಗೆ ಮಾತ್ರ ಕಾಣೋಕ್ಕೆ ಆಯಿತು ಅಂತ. ಅವ್ಯಾಜವಾಗಿ ಕೃಷ್ಣನನ್ನು ಪ್ರೀತಿಸಿದವರು ಯಾರು? ಗೋಕುಲದವರು ಮಾತ್ರ. ಮಿಕ್ಕವರಿಗೆಲ್ಲ ಪ್ರಯೋಜನ ಬೇಕಿತ್ತು, ಪ್ರಯೋಜನಕ್ಕಾಗಿ ಬಂದರು. ನೋಡಿ, ಯಾರ ಮನೆಗೆ ನಾವು ಕಾರಣ ಇಲ್ಲದೆ ಹೋಗ್ತೀವೋ ಅವರಿಗೆ ನಾವು ಸ್ನೇಹಿತರು, ನಮಗವರು ಸ್ನೇಹಿತರು. ಕಾರಣ ಇದ್ದು ಹೋದಾಗ ವ್ಯವಹಾರ. ಹಾಗಾಗಿ ತರ್ಕ ಇದ್ದಲ್ಲಿ ವ್ಯವಹಾರ, ತರ್ಕ ಇಲ್ಲದೆ ಇದ್ದ ಜಾಗದಲ್ಲಿ ಇಲ್ಲ ಹುಚ್ಚಿರಬೇಕು, ಇಲ್ಲ ಪ್ರೀತಿ ಇರಬೇಕು. ಪ್ರೀತಿಯೂ ಒಂದು ರೀತಿಯ ಹುಚ್ಚೆ. ದಾಸರು ಹೇಳ್ತಾರೆ, ಹುಚ್ಚು ಹಿಡಿಯಿತು ನನಗೆ ಹುಚ್ಚಿಡಿಯಿತು, ಶ್ರೀಹರಿ ಎಂಬ ಹುಚ್ಚು ಹಿಡಿಯಿತು ಅಂತಾರೆ.
ಹುಚ್ಚಿಡಿಬೇಕು. ಸದಾಶಿವ ಬ್ರಹ್ಮೇಂದ್ರರು ಹುಚ್ಚರಾಗ್ಬಿಟ್ರು ಅಂತ ಅವರ ಗುರುಗಳ ಹತ್ರ ಹೋಗ್ಬಿಟ್ಟು ಯಾರೋ ಕೇಳಿದ್ರು, ನೋಡಿ ನಿಮ್ಮ ಶಿಷ್ಯ ತರ್ಕ ವ್ಯಾಕರಣ ಎಲ್ಲ ಓದ್ಕೊಂಡು ಭಾಷ್ಯಾದಿಗಳನ್ನೆಲ್ಲ ಬರೀತಾ ಇದ್ದವರು, ವ್ಯಾಖ್ಯಾನ ಬರೀತಾ ಹುಚ್ಚಿಡ್ದಿದ್ದಾರೆ ಅಂತ. ಅಯ್ಯೋ, ಆ ಹುಚ್ಚು ನನಗೆ ಇನ್ನೂ ಹಿಡಿಯಲಿಲ್ಲಪ್ಪ, ಅವನು ಹಿಡೀತು, ಅವನು ಪುಣ್ಯಾತ್ಮ, ನಾನಿನ್ನೂ ಹೀಗೆ ಬಿದ್ದಿದ್ದೀನಿ ಅಂತಂದರು. ಇದು ಬೇಕಾಗಿರುವಂಥದ್ದು. ಹಾಗಾಗಿ ಅವರು ಹೇಳ್ತಾರೆ ಇಲ್ಲಿ, ಎಲ್ಲೋ ಹಿಂದೆ ನಾನು ಗೋಕುಲದಲ್ಲಿ ಗೊಲ್ಲತಿಯಾಗಿ ಹುಟ್ಟಿರಬೇಕು. ಮಳೆಯನಾಡ ತೊಯ್ಯುತ್ತಿರೆ ಎಂಬ ಪದ್ಯ ಬರೆದಾಗಲೂ ಈ ಸ್ಮೃತಿ ಜಾಗೃತವಾಯಿತು. ಗೋಕುಲ ನಿರ್ಗಮನದಲ್ಲಿ ಇದು ಪೂರ್ಣತೆಯನ್ನು ಪಡೆದಿವೆ. ನನಗೆ ಸಂಗೀತ ನೃತ್ಯಶಾಸ್ತ್ರಗಳಲ್ಲಿ ಅಭಿರುಚಿ ಇರುವಷ್ಟು, ಆಸಕ್ತಿ ಇರುವಷ್ಟು ಪರಿಶ್ರಮ ಪರಿಚಯಗಳಿದ್ದರೆ ಚೆನ್ನಾಗಿತ್ತು. ಆದರೆ ಆಗ ಈ ಕಾವ್ಯ ಬರುತ್ತಿರಲಿಲ್ಲ ಎನ್ನುವರೇನೋ ಇರಬಹುದು. ಈ ಹಾಡುಗಳನ್ನು ಹಾಡಿಕೊಂಡೇ ಬರದೆ, ರಾಗಗಳು ನವನವೀನವಾಗಿಯೂ ಕಾಂತಿಯುಕ್ತವಾಗಿಯೂ ಇದ್ದವೆಂದು ಜ್ಞಾಪಕ. ಅವನ್ನು ಗುರುತಿಸಿ ಸ್ವರಸಂಚಾರ ಕ್ರಮವನ್ನು ಬರೆದಿಡುವಷ್ಟು ಸಂಸ್ಕಾರವಿಲ್ಲದೆ ಅದೆಲ್ಲ ಈಗ ನಷ್ಟವಾಗಿದೆ. ಆದ್ದರಿಂದ ಈ ಗೀತಕಾವ್ಯ ಪುನಃ ಸಂಗೀತ ಕಲಾ ಕೋವಿದನೂ ಭಾವಜ್ಞನೂ ನನ್ನ ವಿಷಯದಲ್ಲಿ ಪ್ರೀತಿಯುಳ್ಳವನೂ ಆದ ಪ್ರತಿಭಾವಂತನ ಸ್ವರಪ್ರಸ್ತಾರಕ್ಕೆ ಸಿಕ್ಕುವವರೆಗೆ ಈ ಕೃತಿಯ ಸಾಹಿತ್ಯ ಮಾತ್ರ ಸಹೃದಯನ ಗಮನಕ್ಕೆ ತಕ್ಕುದಾಗಿದೆ. ನಾನು ಓದಬೇಕಾದರೆ ಒಂದೊಂದು ವೇಳೆಗೆ ಒಂದೊಂದು ತೆರದಲ್ಲಿ ಓದುತ್ತೇನೆ. ಒಂದೊಂದು ಬಾರಿ ಒಂದೊಂದು ರೀತಿಯಾಗುತ್ತದೆ ಈ ಓದುಗಾರಿಕೆ. ಇದನ್ನು ಮತ್ತೆ ಮತ್ತೆ ಕೇಳಿದ ನೀವು ನನ್ನ ಮಿಕ್ಕ ಪ್ರಿಯಮಿತ್ರರು ಇದರ ಸಾಹಿತ್ಯವನ್ನು ಛಂದಸ್ಸನ್ನು ಆಧರಿಸಿ ಚೆನ್ನ ಎಂದಿರಬೇಕು. ಬಿಮ್ಮೆನ್ನದಿರಲೆಂದು ಪ್ರತಿ ಹಾಡಿಗೂ ವೃತ್ತಕ್ಕೂ ನನ್ನ ನೆನಪಿಗೆ ಬಂದ ರಾಗಗಳ ಹೆಸರನ್ನೇನೂ ಕೊಟ್ಟಿದ್ದೇನೆ. ಇವುಗಳಿಂದ ಎಷ್ಟು ಫಲವೋ ಕಾಣೆ. ನೋಡಿ, ಅವರು ಎಷ್ಟು ಪ್ರಾಮಾಣಿಕವಾಗಿ ಹೇಳ್ಕೊಳ್ತಾರೆ. ಆ ಕಾಲದವರಿಗಿದ್ದ ವಿನಯ. ಈ ಕಾಲದ ಯಾವುದೇ ಲೇಖಕನ ಕೃತಿಗಳಲ್ಲಿ ನೋಡಿ, ಮುನ್ನುಡಿಯಲ್ಲಿ ಏನು ಕೊಬ್ಬಿರುತ್ತದೆ, ಅಹಂ ಬ್ರಹ್ಮಾಸ್ಮಿಗಳಾಗಿಬಿಟ್ಟಿರ್ತಾರೆ. ಕಾರಣ ಪ್ರೀತಿಯಿಂದ ವಿನಯ ಬರುತ್ತದೆ, ಬುದ್ಧಿಯಿಂದ ಅಹಂಕಾರವೇ ಬರತಕ್ಕಂಥದ್ದು. ಅವರು ತಮ್ಮ ಹೃದಯವನ್ನು ಅರಿತಂಥ ದೊರೆಸ್ವಾಮಿ ಅಯ್ಯಂಗಾರ್ ಮತ್ತು ಎಸ್ ಕೃಷ್ಣಮೂರ್ತಿ ಇವರುಗಳ ಮೂಲಕವಾಗಿ ಸ್ವರ ಸಂಯೋಜನೆಯನ್ನು ಮಾಡಿಸಿದ್ರು. ಬಹಳ ಸೊಗಸಾಗಿ ಮಾಡಿಸಿದ್ದಾರೆ. ಒಮ್ಮೆ ಎಲ್ ವಸಂತಕುಮಾರಿಯವರು ಇವರ ತೋಡಿ ರಾಗದ ಒಂದು ರಚನೆಯನ್ನು ಕೇಳಿ ಆಕಾಶವಾಣಿಯ ರೆಕಾರ್ಡಿಂಗಿಗೆ ಬಂದವರು, ಇದು ಯಾವ ವಾಗ್ಗೇಯಕಾರರ ಕೃತಿ ಅಂತ ಕೇಳಿದ್ರು. ಇಲ್ಲ, ಇವರು ಪೂತಿನ ಅಂತ ಈ ಥರ ಕವಿಗಳು ಅಂದರೆ ತುಂಬ ಹೊಸದಾದ ರೀತಿಯಲ್ಲಿ ತೋಡಿಯ ವಿನ್ಯಾಸ ಮಾಡಿದ್ದಾರಲ್ಲ ಇಲ್ಲಿ ಅಂತ. ಅವರು ಪೂತಿನ ಅವರು ತಾವು ಗುಣಕ್ಕೊಳ್ತಾ ಇದ್ದರು. ಅವರಿಗೆ ಆ ರಾಗ, ಆ ಸ್ವರ, ಶ್ರುತಿಸ್ಥಾನ ಗೊತ್ತಾಗ್ತಾ ಇರಲಿಲ್ಲ. ಅದನ್ನು ದೊರೆಸ್ವಾಮಿ ಅಯ್ಯಂಗಾರರು ಮತ್ತೊಬ್ಬರು ಹಾಡಿ ತೋರಿಸ್ಬೇಕು, ನುಡಿಸಿ ತೋರಿಸ್ಬೇಕು. ಟ್ರಯಲ್ ಆ್ಯಂಡ್ ಎರರ್, ಹೀಗಲ್ಲ, ಇನ್ನೊಂದು ಥರ ಬರಬೇಕು, ಇನ್ನೊಂದು ಥರ, ಈಗ ಸರಿ ಆಯಿತು ಅಂತ ಹೀಗೆ ಮಾಡ್ತಾಯಿದ್ರು. ಶರರುಹರಾಗಂ ಶರದಾಮೋದಂ ಸಂತತ ಕಾಂತಿ ಸಮಾಗಮ ಸಾರಂ ಅಂತ ಪರ್ವ ಮಂಜುಲ ತಟಿನಿ ಕುಂಜನಿ ಕುಂಜಂ ಈ ಉದಲ ನಮಗೀ ಉದಲ. ಸಾಹಿತ್ಯ ನಂಗೆ ಮರ್ತೋಗಿದೆ, ಅವರು ಶರದ್ವಿಲಾಸದಲ್ಲಿ ಬರ್ತದೆ. ಇದು ಬಹಳ ಸುಂದರವಾಗಿರ್ತಕ್ಕಂಥ ಕೀರವಾಣಿ ರಾಗದಲ್ಲಿ ಅವ್ರು ಮಾಡಿರ್ತಕ್ಕಂಥ ಟ್ಯೂನು, ಅವ್ರದ್ದು ಟ್ಯೂನು. ಈ ಬೂದಲ ನಮಗೀ ಬೂದಲ ಮುದ ಸಮುದದೇರಂ ಈ ಥರ ಬರ್ತದೆ. ಹೀಗೆಲ್ಲ ಈ ರಾಗವನ್ನು ಯಾರೂ ಟ್ಯೂನ್ ಮಾಡಿರಲಿಲ್ಲ. ಇದು ವೆಸ್ಟರ್ನ್ ಮ್ಯೂಸಿಕ್ನಲ್ಲಿ ಮೈನರ್ ಸ್ಕೇಲ್ ಅಂತ ಬಹಳ ಪ್ರಖ್ಯಾತವಾದದ್ದು. ತುಂಬ ಸಿನಿಮಾದವರು ಇದನ್ನು ಎಕ್ಸ್ಪ್ಲಾಯ್ಟ್ ಮಾಡಿದಂತೆ ಶಾಸ್ತ್ರೀಯ ಸಂಗೀತದವರು ಮಾಡಿಲ್ಲ. ಆದರೆ ಇವರು ಮಾಡಿದ್ದಾರೆ. ಈ ಥರದ್ದು ಎಷ್ಟೋ ಉಂಟು. ಈ ರೀತಿಯಾದ ರಚನೆಗಳನ್ನು ಅವರು ತಮ್ಮ ಹೃದಯ ನಿರ್ವಿಶೇಷರಾದ ಸ್ನೇಹಿತರ ಮೂಲಕವಾಗಿ ಸಂಗೀತಕ್ಕೆ ಅಳವಡಿಸುವಂಥ ಪ್ರಯತ್ನ ಪಟ್ಟಿದ್ದಾರೆ. ಈ ಕೃಷ್ಣನ ಕೊಳಲಿನ ಕರೆ ಕರೆ ಅದೆಲ್ಲ ಇವ್ರು ಮಾಡ್ಕೊಂಡಿದ್ದಂಥ ಟ್ಯೂನಿಂಗೇನೆ. ಘನ ವಿಪಿನ ಘನ ವಿಪಿನ ಚಲ ಹರಿಣ ನೀ ನೋಡು ಮೈದುನ ಅಂತ ಇವರೇ ಹರಿಣಾಭಿಸರಣದಲ್ಲಿ ಮಾಡಿರ್ತಕ್ಕ ಘನ ವಿಪಿನ ಚಲ ಹರಿಣ ಆ ಥರ ಅವರು ಟ್ಯೂನ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಅವರು ಅಕೋ ನೋಡು ಎಂಥ ಹರಿಣ ಓ ಪಿಡಿವೋ 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 ರಮಣ ಅಂತೆಲ್ಲ ಟ್ಯೂನ್ ಮಾಡಿದ್ದಾರೆ. ಪಿಡಿವೋ ಪಿಡಿವೋ ರಮಣ ಅಂತ ಎರಡನೇ ಕಾಲಕ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗೆಲ್ಲ ಅವರ ಭಾವದಿಂದ ಬಂದಿರುವಂಥದ್ದು. ಇದಕ್ಕೆ ಸಾಮಾನ್ಯ ಶಾಸ್ತ್ರೀಯ ಸಂಗೀತದ ಚೌಕಟ್ಟಿನಲ್ಲಿ ವಿವರಿಸಲಾಗದಂತಹ ಒಂದು ಮನೋಹರತೆ ಇದೆ. ಬೇಕಾದಷ್ಟು ಉಂಟು. ಪುಣ್ಯವಂತರು ಅದನ್ನು ಹಾಡಿಯೂ ತೋರಿಸಬಲ್ಲರು. ನಮ್ಮ ಪ್ರೊಫೆಸರ್ ಟಿ ಎಸ್ ಸತ್ಯವತಿಯವರು ಆ ಒಳ್ಳೆಯ ಕೆಲಸವನ್ನು ಈಚಿನ ವರ್ಷಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗೋಕುಲ ನಿರ್ಗಮನವನ್ನು ಗೇಯರೂಪಕವಾಗಿ ತಮ್ಮ ಶಿಷ್ಯರ ಜೊತೆಗೆ ತುಂಬ ಸೊಗಸಾದ ರೀತಿಯಲ್ಲಿ ಪ್ರಸ್ತುತಿ ಮಾಡಿದ್ದಾರೆ. ಇರಲಿ, ಒಟ್ಟಿನಲ್ಲಿ ಪೂತಿನ ಅವರು ಬೇಕಾದಷ್ಟು ಕವಿತೆಗಳನ್ನು ಬರೆದರು, ಬೇರೆ ಬೇರೆ ಪ್ರಬಂಧ ರಚನೆಗಳನ್ನು ಮಾಡಿದ್ರು, ಸಾಕಷ್ಟು ಗದ್ಯ ಪದ್ಯ ರಚನೆ ಮಾಡಿದ್ದಾರೆ. ಹಾಣತೆ, ಮಾಂದಳಿರು, ಶಾರದಯಾಮಿನಿ, ಗಣೇಶ ದರ್ಶನ, ರಸಸರಸ್ವತಿ, ಮಲದೇಗುಲ, ಹೃದಯ ವಿಹಾರಿ, ಇರುಳ ಮೆರುಗು, ಶರ್ವರಿ ಸುಷಮೆ ಮತ್ತು
ಎಂಬತ್ತರ ನಲುಗು, ಹಳೇ ಬೇರು, ಹೊಸ ಚಿಗುರು ಈ ಥರದ ಕವನ ಸಂಕಲನಗಳು, ಮತ್ತು ಅಹಲ್ಯೆ, ದೋಣಿಯ ಬೆನದ ಮತ್ತು ಕವಿ, ಗೋಕುಲ ನಿರ್ಗಮನ, ಶಬರಿ, ಹಂಸಾದಮಯಂತಿ ಮತ್ತಿತರ ರೂಪಕಗಳು, ಶ್ರೀರಾಮ ಪಟ್ಟಾಭಿಷೇಕ, ಅಲ್ಲಿಯೇ ನಾವು ನೋಡ್ತಕ್ಕಂಥ ದೀಪಲಕ್ಷ್ಮಿ, ಶರದ್ವಿಲಾಸ ಈ ರೀತಿಯಾದಂಥದ್ದು, ಆಮೇಲೆ ವಿಕಟಕವಿ ವಿಜಯ, ಸತ್ಯಾಯನ ಹರಿಶ್ಚಂದ್ರ ಈ ಥರದ ರೂಪಕಗಳನ್ನು ನಾಟಕಗಳನ್ನು ಬರೆದಿದ್ದಾರೆ. ಆಮೇಲೆ ರಾಮಾಚಾರ್ಯ ನೆನಪು, ಧ್ವಜರಕ್ಷಣೆ ಮತ್ತಿತರ ಪ್ರಬಂಧಗಳು, ರಥಸಪ್ತಮಿ ಮತ್ತಿತರ ಪ್ರಬಂಧಗಳು, ಈಚಲ ಮರದ ಕೆಳಗೆ, ಯದುಗಿರಿ ಗೆಳೆಯರು ಹೀಗೆಲ್ಲ ಲಲಿತ ಪ್ರಬಂಧಗಳನ್ನು ಬರೆದಿದ್ದಾರೆ. ಆದರೆ ಅವರ ಹೆಸರು ನಿಂತಿರತಕ್ಕಂಥದ್ದು ಭಗವದ್ಗೀತೆಯನ್ನು ಅನುವಾದ ಮಾಡಿದ್ದಾರೆ ಚೆನ್ನಾಗಿ. ಮತ್ತು ಇವ್ರದ್ದು ನಮ್ಮಾಳ್ವಾರರದು ತಿರುವಾಯ್ಮೊಳಿಯನ್ನು ಒಂದು ಸ್ವಲ್ಪ ಭಾಗವನ್ನು ಅನುವಾದ ಮಾಡಿದ್ದಾರೆ. ಮತ್ತು ಗೈಟೆ ಕವಿಯ ಫೌಸ್ಟ್ ನಾಟಕವನ್ನು ಅನುವಾದ ಮಾಡಿದ್ದಾರೆ. ಹೀಗೆ ಮಾಡಿದ್ದರೂ ಅವರನ್ನು ಅಜರಾಮರವಾಗಿ ಮಾಡಿದ್ದು, ಅವರ ಮೇರು ಕೃತಿ ಅಂತ ಹೇಳುವಂಥದ್ದು ಈ ಒಂದು ಗೋಕುಲ ನಿರ್ಗಮನವೇ ಆಗಿದೆ. ಅದರಲ್ಲಿ ಅವರ ಅಭಿವ್ಯಕ್ತಿಯ ಸಾಮರ್ಥ್ಯ, ಭಾವನಾ ಸಾಮರ್ಥ್ಯ ಎರಡೂ ಕೂಡ ತುಂಬ ಚೆನ್ನಾಗಿ ತೋರಿಕೊಂಡಿದೆ ಅಂತಂದರೆ ಅತಿಶಯವಲ್ಲ. ಈಗ ನಾವು ನೇರವಾಗಿ ಕೃತಿಯ ಕಡೆಗೆ ಹೋಗೋಣ. ಕೃತಿ ಆರಂಭವಾಗುವುದು ಕೃಷ್ಣ ಗೋಕುಲದ ದಿಕ್ಕಿಗೆ ಬೆನ್ನು ಮಾಡಿ ಮಥುರೆ ಕಡೆಗೆ ಹೋಗುವ ಮುನ್ನಾ ದಿನದ ರಾತ್ರಿ, ಅಂದರೆ ಆನ್ ದಿ ಈವ್ ಆಫ್ ಹಿಸ್ ಎಕ್ಸಿಟ್ ಫ್ರಮ್ ಗೋಕುಲ. ಅಲ್ಲಿ ಕವಿ ತನ್ನ ಕಾಲದಿಂದ ಶುರು ಮಾಡಿಕೊಳ್ತಾರೆ. ಮೋಡ ಕವಿದ ರಾತ್ರಿ, ಕವಿ ತನ್ನ ಮನೆಯಲ್ಲೇ ಇದ್ದಾನೆ. ಆಗ ಎಲ್ಲಿಂದಲೋ ಒಂದು ಗೊಲ್ಲರ ಹುಡುಗನ ವೇಣುವಾದನದ ಧ್ವನಿ ಕೇಳುತ್ತದೆ. ಇವರು ಅಂದುಕೋತಾರೆ, ಆವನೀ ಉನ್ಮತ್ತ ಈ ಸರಿಯ ಹೊತ್ತಿನಳು ಕೊಳಲ ಬಾರಿಸಿ ಮಧುರಗಾನವನ್ನು ರಚಿಪಂತೆ ಕರಿಮುಗಿಲ ಬಲೆಯೊಳಗೆ ಪೆರೆಸಿಲ್ಕಿ ನೋಯುತ್ತಿದೆ, ಗಾಳಿ ಬಾನಲೆಯುತ್ತಿದೆ ದೆಸೆಗೆಟ್ಟ ತಿರುಕನಂತೆ. ಗಾಳಿ ಆಕಾಶದಲ್ಲಿ ದಾರಿ ಗೊತ್ತಿಲ್ಲದ ಪಥಭ್ರಷ್ಟನಾದ ಭಿಕ್ಷುಕನಂತೆ ಓಡಾಡ್ತಾ ಇದೆ. ಕರಿಮೋಡದ ಬಲೆಯಲ್ಲಿ ಚಂದ್ರ ಮೀನಿನ ಹಾಗೆ ಸಿಲುಕಿ ನಲುಗುತ್ತಾ ಇದ್ದಾನೆ. ಈ ಹೊತ್ತಿನಲ್ಲಿ ಯಾರು ಉನ್ಮತ್ತನಾಗಿ ಕೊಳಲು ನುಡಿಸ್ತಾ ಇದ್ದಾನೆ ಅಂತಂದುಕೊಂಡಾಗ, ತರಳ ಮುರಳೀನಾದವಿದೋ ಎಲ್ಲರೂ ಒಯ್ಯುತ್ತಿದೆ ಬಾಲಕೃಷ್ಣನ ತೃಣಾವರ್ತನಂದೊಯ್ವ ತೆರದಿ ಅಂತ. ಬಾಲಕೃಷ್ಣನ ತೃಣಾವರ್ತ ಗಾಳಿ ರೂಪದಲ್ಲಿ, ಸುಂಟರ ಗಾಳಿ ರೂಪದಲ್ಲಿ ಬಂದು ಹಾರಿಸಿಕೊಂಡು ಹೋದಲ್ಲ, ಹಾಗೆ ನನ್ನ ಮನಸ್ಸನ್ನು, ಬಾಲಕೃಷ್ಣನಂಥ ಮನಸ್ಸನ್ನು ತೃಣಾವರ್ತ ಹಾರಿಸಿಕೊಂಡು ಹೋದಂತೆ ಈ ವೇಣುನಾದ ಆ ಬೃಂದಾವನದ ಕಡೆಗೆ, ಗೋಕುಲದ ಕಡೆಗೆ ಎತ್ತುಕೊಂಡು ಹೋಗ್ತಾ ಇದೆ. ಬಯಲೊಳಗೆ ಬನವಾಯಿತು, ನೆರಳದೊಳಗೆ ರೂಪಾಯಿತು, ಕಾಲ ಹಿಮ್ಮೊಗ ಹರಿದು ಗೋಕುಲವೇ ಕಣ್ಣಿಗಾಯಿತು ಅಂತ. ಇಲ್ಲಿ ನೋಡಿ, ಈ ಶೀರ್ಷಿಕೆ ಗೋಕುಲ ನಿರ್ಗಮನ ಅಂತ ಇದೆಯಲ್ಲ, ಅದನ್ನು ಗೋಕುಲಾತ್ ನಿರ್ಗಮನಂ, ಗೋಕುಲ ನಿರ್ಗಮನಂ ಅಂತ ಹೇಳ್ಬೋದು. ಗೋಕುಲದ ಕಡೆಯಿಂದ ದೂರ ಹೋಗುವ ಕೃಷ್ಣನ ಬದುಕು ಗೋಕುಲಾತ್ ನಿರ್ಗಮನಂ ಅಂತ. ಇನ್ನೊಂದು ಗೋಕುಲಸ್ಯ ನಿರ್ಗಮನಂ, ಗೋಕುಲದ್ದೇ ನಿರ್ಗಮನ, ಎಕ್ಸಿಟ್ ಆಫ್ ಗೋಕುಲ ಆರ್ ಟ್ರಾವೆಲಿಂಗ್ ಫ್ರಮ್ ಗೋಕುಲ ಅಂತಲೂ ಹೇಳ್ಬೋದು. ಇನ್ನೊಂದು ಗೋಕುಲಂಚ ನಿರ್ಗಮನಂಚ, ಆ ಗೋಕುಲ ಆ ನಿರ್ಗಮನ, ಅಂಥ ಗೋಕುಲ ಕೃಷ್ಣನದು, ಮತ್ತು ಅದಕ್ಕೆ ಆ ರೀತಿಯಲ್ಲಿ ವಿದಾಯ ಹೇಳಿದ ಕೃಷ್ಣ ಅಂತ. ಹೀಗೆ ಹಲವು ಬಗೆಯಲ್ಲಿ ಅರ್ಥ ಮಾಡಬಹುದಾದ ರೀತಿಯ ಸ್ವಾರಸ್ಯ ಉಂಟು. ಇಲ್ಲಿ ಮೂರು ಅರ್ಥಗಳಲ್ಲಿ ನೋಡಿ, ಗೋಕುಲಾತ್ ನಿರ್ಗಮನಂ ಅಂದರೆ ಕೃಷ್ಣ ಗೋಕುಲ ಬಿಟ್ಟ, ಮತ್ತೆಂದೂ ಬರಲಿಲ್ಲ, ಅದೊಂದು ಕಟು ಸತ್ಯ. ಇನ್ನೊಂದು ಗೋಕುಲಸ್ಯ ನಿರ್ಗಮನಂ ಅಂದರೆ ನಮ್ಮೆಲ್ಲರ ಪಾಲಿಗೆ ಗೋಕುಲವೇ ಇಲ್ಲವಾಯಿತು, ಹಳ್ಳಿಯೇ ಹೊರಟೋಯ್ತು ನಮ್ಮ ಪಾಲಿಗೆ. ಹಳ್ಳಿ ಅಂದರೆ ಏನು? ಅಲ್ಲಿ ಪ್ರತಿಯೊಬ್ಬರೂ ಇನ್ನೊಬ್ಬರಿಗೆ ಗೊತ್ತಿದ್ದಾರೆ. ದೇರ್ ವಿ ಹ್ಯಾವ್ ಇಂಡಿವಿಜುವಲ್ಸ್, ಇನ್ ಸಿಟಿ ವಿ ಹ್ಯಾವ್ ಪೀಪಲ್. ಹಳ್ಳಿಯಲ್ಲಿ ವ್ಯಕ್ತಿಗಳಿರ್ತಾರೆ, ನಗರದಲ್ಲಿ ಸಂಸ್ಥೆಗಳಿರ್ತವೆ. ಹಳ್ಳಿಯಲ್ಲಿ ಹಾಲು ತಂದು ಕೊಡೋದಕ್ಕೆ ಹಾಲಮ್ಮ ಒಬ್ಬಳಿರ್ತಾಳೆ, ಮೊಸರು ತರೋದಕ್ಕೆ ಮೊಸರು ಮಂಗಮ್ಮ, ಮಾಸ್ತಿಯವರ ಮೊಸರು ಮಂಗಮ್ಮ ಇರ್ತಾಳೆ. ಅಲ್ಲಿ ಕಮ್ಮಾರ ಚಮ್ಮಾರ ಪ್ರತಿಯೊಬ್ಬರೂ ಗೊತ್ತು. ವಿಶ್ವನಾಥ ಸತ್ಯನಾರಾಯಣ ಅವರು ಬರೀತಾರೆ, ಅವ್ರ ಊರಲ್ಲಿ ಪ್ರತಿಯೊಬ್ಬ ಜಾತಿಯವರಿಗೂ ಇಂತಿಂಥ ಬಾಂಧವ್ಯದಿಂದ ಕರೆಯಬೇಕು ಅಂತ. ಅಣ್ಣ, ತಮ್ಮುಡು, ಬಾಬಾಯ್, ಪಿನ್ನಿ ಅಂತ ಹೀಗೆಲ್ಲ ಕರೆಯಬೇಕು ಅಂತಿತ್ತು. ಆ ರೀತಿಯಾಗಿತ್ತು, ಬಾಂಧವ್ಯದ ಸ್ನೇಹದ ವಿಶೇಷಗಳಿದ್ವು. ಇಲ್ಲಿ ಹಾಗಲ್ಲ, ಟೋಕನ್ ಹಾಕಿ ಹಾಲು ಬರುತ್ತದೆ, ಇಲ್ಲ ಪ್ಯಾಕೆಟ್ಟು ಮನೆ ಮುಂದೆ ಇಟ್ಟಿರ್ತಾರೆ, ತಿಂಗಳಿಗೊಂದು ಸರ್ತಿ ಬಟವಾಡೆ ಮಾಡಬೇಕು. ಯಾರೋ ಗೊತ್ತಿಲ್ಲ. ನಮ್ಮ ಮನೆಗೆ ಪೇಪರ್ ಹಾಕೋ ಹುಡುಗ, ಅವನು ಹುಡುಗನ ಹುಡುಗಿನ, ದೊಡ್ಡವನ ಚಿಕ್ಕವನ, ಅವನ ಹೆಸರೇನು ನನಗೇನಾದರೂ ಗೊತ್ತೇ? ನಿಮಗೇನಾದರೂ ಗೊತ್ತೇ? ಇಲ್ಲ, ಗೊತ್ತಿರೋಲ್ಲ, ಗೊತ್ತಿರಬೇಕಾಗಿಲ್ಲ. ಆದರೆ ಹಳ್ಳಿಯಲ್ಲಿ ಹಾಗಲ್ಲ, ಎಲ್ಲರೂ ಗೊತ್ತಿರ್ತಾರೆ. ಇಟ್ಸ್ ಎ ಸ್ಮಾಲ್ ವರ್ಲ್ಡ್, ಬಟ್ ದಿ ವರ್ಲ್ಡ್ ಈಸ್ ಮೇಡ್ ಆಫ್ ಪೀಪಲ್. ದಿಸ್ ಈಸ್ ಎ ಬಿಗ್ ವರ್ಲ್ಡ್, ಹವೆವರ್ ಬಿಗ್, ಇಟ್ ಈಸ್ ನಾಟ್ ಮೇಡ್ ಆಫ್ ಪೀಪಲ್, ಇಟ್ಸ್ ಮೇಡ್ ಆಫ್ ಮಷಿನ್ಸ್ ಅಷ್ಟೇ.
ಹಾಗಿರುವಂಥದ್ದು. ಅದರಿಂದ ನಮಗೆ ಯಾರಿಗೆ ಯಾರೂ ಗೊತ್ತಿರೋಲ್ಲ. ಆ ಕಾರಣದಿಂದ ಒಂದೊಂದರ ಹಿಂದೆನೂ ಒಂದೊಂದು ಬದುಕಿರೋದಿಲ್ಲ. ನಮಗೆ ಅದರಿಂದಲೇ ಇವತ್ತು ಹಾಲು ಬರಲಿಲ್ಲ ಅಂತೀವಿ, ಹಾಲು ನೋವು ಬರಲಿಲ್ಲ ಅಂತ ಹೇಳೋದಿಲ್ಲ. ಇವತ್ತು ಕರೆಂಟ್ ಇಲ್ಲ ಅಂತನ್ನೋ ತರಹನೇ ಹಾಲು ಬರಲಿಲ್ಲ, ಪೇಪರ್ ಬರಲಿಲ್ಲ ಅಂತಂತೀವಿ ಹೊರತು ಪೇಪರ್ ಹಾಕೋನಿದ್ನಲ್ಲ ಅವನು ಶ್ಯಾಮ ಹುಡುಗ, ಅವನು ಯಾಕೋ ಇವತ್ತು ಬಂದಿಲ್ಲ ಅಂತನ್ನುವಂಥದ್ದು ಬರೋದಿಲ್ಲ. ಹೀಗೆ ಅವೈಯಕ್ತಿಕತೆ ನಮಗೆ ಬರುತ್ತದೆ. ವ್ಯಕ್ತಿತ್ವ ಇದ್ದಾಗ ಪ್ರೀತಿ ಭಾವಗಳಿಗೆ ಅವಕಾಶ ಉಂಟು. ಒಳ್ಳೆಯದು ಕೆಟ್ಟದ್ದು ಬೇಕಾದಷ್ಟು ಇರಬಹುದು, ಬಟ್ ಬೈ ಫ್ಯಾಕ್ಟ್ ಇಟ್ ಈಸ್ ದಟ್. ಆ ಕಾರಣದಿಂದ ಗೋಕುಲಾತ್ ನಿರ್ಗಮನಂ ಅಲ್ಲ, ಗೋಕುಲಸ್ಯ ನಿರ್ಗಮನಂ. ನಮ್ಮ ಪಾಲಿಂದ ಹಳ್ಳಿಗಳು ಹೊರಟೋಗಿವೆ. ಇದು ನೋಡಿ ಕೆ ವಿ ಸುಬ್ಬಣ್ಣ ಅವರು ಗೋಕುಲ ನಿರ್ಗಮನದ ಬಗ್ಗೆ ಒಂದು ಅದ್ಭುತವಾದ ಲೇಖನ ಬರೆದರು. ಆ ಲೇಖನವನ್ನು ಬರೆದ ಮೇಲೆ ಗೋಕುಲ ನಿರ್ಗಮನವನ್ನು ನೋಡುವ ರೀತಿಯೇ ಬದಲಾಯಿತು. ಆ ಧ್ವನಿಶಕ್ತಿ ಇಲ್ಲಿ ಇದೆ, ಸಾಕ್ಷಾತ್ತಾಗಿ ಕವಿ ಅಡಗಿಸಿದ್ದಾರೆ. ಆದರೆ ನವೋದಯದ ವಿಮರ್ಶಕರು ಅದನ್ನು ಭಾವಿಸಿರಲಿಲ್ಲ. ಅದನ್ನು ಸುಬ್ಬಣ್ಣ ಅವರು ಮಾಡಿದ್ರು. ಆ ಒಂದು ಎಳೆಯನ್ನು ಹಿಡಿದು ತುಂಬ ಚೆನ್ನಾಗಿ ಹೋದರು. ಏನೆಂದರೆ, ಈ ಹೊತ್ತು ಹಲವು ದಶಕಗಳ ಹಿಂದೆಯೇ ಆದಂಥದ್ದು ಹಳ್ಳಿಯಿಂದ ನಗರಕ್ಕೆ ವಲಸೆ. ಈಗ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ವಲಸೆ. ಇನ್ನು ಸ್ವಲ್ಪ ಶತಕಗಳಿಗೆ ನಮ್ಮ ಈ ಭೂಗೋಳದಿಂದ ಮತ್ತೊಂದು ಲೋಕಕ್ಕೆ, ಚಂದ್ರಲೋಕಕ್ಕೋ ಮಂಗಳ ಲೋಕಕ್ಕೋ ವಲಸೆ ಹೋಗುವಂಥದ್ದು ಹೀಗಾಗ್ತಾ ಬರುತ್ತದೆ. ಇದು ಇನ್ನೆವಿಟಬಲ್, ಅನಿವಾರ್ಯವಾದದ್ದು. ಕವಿ ಇದು ಆಗಬಾರ್ದು ಅಂತಲೂ ಹೇಳೋಲ್ಲ, ಆಗಬೇಕು ಅಂತಲೂ ಹೇಳೋಲ್ಲ, ಆಗ್ತಾ ಇದೆ ಅಂತ ಹೇಳ್ತಾನೆ. ಅದು ಕವಿತ್ವದ ಲಕ್ಷಣ, ಮಹಾಕವಿತ್ವದ ಲಕ್ಷಣ. ಆಗಬಾರ್ದು ಆಗಬೇಕು ಅಂತಂದರೆ ಪ್ರಪಗ್ಯಾಂಡಿಸ್ಟ್ ಮತ್ತು ಯಾವುದೋ ಒಂದು ಐಡಿಯಾಲಜಿನ ಪ್ರತಿಪಾದನೆ ಮಾಡೋನಾಗ್ತಾನೆ. ಆಗ್ತಾ ಇದೆ ಅನ್ನುವುದು ನಿಜವಾಗಿ ಕರ್ಮಯೋಗಿ ಲಕ್ಷಣ. ನಾವು ಸಾಮಾನ್ಯವಾಗಿ ಲೌಕಿಕರು, ಸಾಂಸಾರಿಕರು, ಕರ್ಮಬಂಧ ಫಲಪ್ರಾಪ್ತಿಯನ್ನು ಇಟ್ಟುಕೊಂಡಂಥವರು, ಫಲಾಭಿಸಂಧಿ ಇರುವವರು ಸಂಕಲ್ಪ ಮಾಡುವಾಗ ಪ್ರಾತಃಸಂಧ್ಯಾವಂದನಂ ಕರಿಷ್ಯೆ, ಮಾಧ್ಯಾಹ್ನಿಕಂ ಕರಿಷ್ಯೆ, ಪೂಜಾಂ ಕರಿಷ್ಯೆ ಅಂತ ಆತ್ಮನೇಪದಿಯಲ್ಲಿ ನನಗಾಗಿ ಅಂತ ಮಾಡ್ಕೋತೀವಿ. ಕರಿಷ್ಯಾಮಿ ಅಂತಲೂ ಹೇಳೋದಿಲ್ಲ. ಆದರೆ ಸನ್ಯಾಸಿಗಳು ಪ್ರಾತರನುಷ್ಠಾನಂ ಭವತಿ ಅಂತಾರೆ. ಬೆಳಗಿನ ಪೂಜೆಯನ್ನು ಮಾಡುತ್ತೇನೆ ಅಲ್ಲ, ಬೆಳಗಿನ ಪೂಜೆ ಆಗುತ್ತದೆ ಅಂತ ಹೇಳ್ತಾರೆ. ಇಂಪರ್ಸನಲ್ಲಾಗಿ ಹೇಳ್ತಾರೆ. ಯಾರೋ ಮಾಡೋವನು ಅಂತ, ಕರ್ತೃತ್ವ ನನ್ನದಲ್ಲ ಅಂತ. ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಇನ್ನು ಮನೋಹರವಾಗಿ ಹೇಳ್ತಾರೆ, ಭಗವತ್ ಕೈಂಕರ್ಯ ರೂಪೇಣ ಕರಿಷ್ಯೆ, ಭಗವಂತನ ಕೆಲಸ ಅಂತ ಮಾಡ್ತೀನಿ ಅಂತ. ಆದರೂ ಅಲ್ಲಿ ಮಾಡ್ತೀನಿ ಎನ್ನುವಂಥದ್ದು ಒಂದಿದೆ, ಕರ್ತೃತ್ವ ಇದೆ. ಸನ್ಯಾಸಿಗಳಲ್ಲಿ ಕರ್ತೃತ್ವವೇ ಇಲ್ಲ, ಹಾಗಾಗಿ ಭೋಕ್ತೃತ್ವ ಬರುವುದೇ ಇಲ್ಲ. ಕವಿ ಆ ಮಟ್ಟಕ್ಕೆ, ಕರ್ತೃತ್ವ ಇಲ್ಲದ ಮಟ್ಟಕ್ಕೆ, ಅಂದರೆ ಒಬ್ಬೊಬ್ಬ ಕವಿಯ ಬರವಣಿಗೆಯು ಅದು ಯಾವನದು ಅಂತ ಗೊತ್ತಾಗದಿರುವಷ್ಟು ಮಟ್ಟಿಗೆ ಇಂಪರ್ಸನಲ್ ಆಗಬೇಕು. ಕವಿಯ ಮಾತು ಗಾದೆ ಮಾತಾದಾಗ ಜನಮಾನಸದಲ್ಲಿ ಉಳಿಯುತ್ತದೆ, ಯಾರ್ದೋ ಗೊತ್ತಿಲ್ಲ ಅಂತ. ಅದರಿಂದಲೇ ಕಗ್ಗ ನೋಡಿ ಅಂತ ಪ್ರಾಚುರ್ಯ ಪಡೀತು. ಮಂಕುತಿಮ್ಮನ ಕಗ್ಗವನ್ನು ಎಷ್ಟೋ ಜನ ಸರ್ವಜ್ಞನ ವಚನಗಳು ಅಂತ ಹೇಳ್ಕೊಂಡಿದ್ದುಂಟು. ಅಂದರೆ ಅದು ಇಂಪರ್ಸನಲ್ ಆಗಿಬಿಡುತ್ತೆ. ಒಬ್ಬ ವ್ಯಕ್ತಿ ದೊಡ್ಡವನಾಗೋದು ಆ ಮಟ್ಟಕ್ಕೆ. ಹಿ ಬಿಕಮ್ಸ್ ಎ ಮೆಟಫಾರ್, ಹಿ ಬಿಕಮ್ಸ್ ಎ ಸಿಂಬಲ್ ಬೈ ಇಟ್ ಸೆಲ್ಫ್. ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕ ಯಾವಾಗಲೂ ಇಂಗ್ಲೆಂಡಲ್ಲಾದಾಗ ಹಳ್ಳಿ ಮುದುಕೀರು ಬಂದುಬಿಟ್ಟು, ಅಯ್ಯೋ ಇದೇನೇ ನಮ್ಮದೇ ಮಾತುಗಳೆಲ್ಲ ಗಾದೆ ಮಾತೆಲ್ಲ ಸೇರಿಸ್ಬಿಟ್ಟು ಮಾಡಿಬಿಟ್ಟಿದ್ದಾನೆ ನಾಟಕ ಅಂತ ಕೊಂದ್ಕೊಂಡ್ರಂತೆ. ಇದು ಬಹುಮಾನ. ಕವಿಯ ಮಾತೆಲ್ಲ ಜ್ಯೋತಿರ್ಲಿಂಗ ಅಂತ ಅಲ್ಲಮಪ್ರಭುಗಳು ಹೇಳಿದ್ರಲ್ಲ, ಆ ರೀತಿ ಆಗಬೇಕು. ಹಾಗೆ ಆಗುವಂಥದ್ದು ಯಾವಾಗ ಅಂದರೆ, ಮೈಗ್ರೇಷನ್ ಈಸ್ ಹ್ಯಾಪನಿಂಗ್, ವಲಸೆ ನಡೀತಾ ಇದೆ. ಒಳ್ಳೆಯದೋ ಕೆಟ್ಟದ್ದು ಅದು ಯೋಚನೆ ಮಾಡಬೇಕಾದದ್ದು ಸೋಷಿಯಾಲಜಿಸ್ಟ್ ಕಥೆ, ಅದನ್ನು ತೀರ್ಮಾನ ಹೇಳಬೇಕಾದದ್ದು ಬೇರೆಯವರು. ಆದರೆ ನಡೀತಾ ಇರುವಂಥ ಸಮಸ್ಯೆಗಳ ಪದರಗಳನ್ನು ತೋರಿಸ್ತಾರಲ್ಲ, ಅದು ನಡೆಯುತ್ತದೆ. ಗೋಕುಲಸ್ಯ ನಿರ್ಗಮನ. ಮತ್ತು ಇನ್ನೊಂದು ಗೋಕುಲಂಚ ನಿರ್ಗಮನಂಚ. ಗೋಕುಲವೂ ಒಂದು ಕಡೆ ಇರುತ್ತದೆ, ನಿರ್ಗಮನವೂ ಇರುತ್ತದೆ. ಅದು ನಮಗೆ ಕಡೆಗೆ ಹೊಳಿತಕ್ಕಂಥದ್ದು. ಹಳ್ಳಿ ಇರುತ್ತದೆ, ಹಳ್ಳಿ ಜಾಗಕ್ಕೆ ಮತ್ತೊಂದು ಬರುತ್ತದೆ. ನೋಡಿ, ವಿಶೇಷವಾಗಿ ನನ್ನ ತಲೆಮಾರಿಗಂತೂ ಬೆಂಗಳೂರಿನಲ್ಲಿ ಜಯನಗರ 4th ಬ್ಲಾಕು, 4th T ಬ್ಲಾಕು, 5th ಬ್ಲಾಕು ಅದೆಲ್ಲ ಕೂಡ ತುಂಬ ಒಂದು ಒಳ್ಳೆಯ ಎಲೀಟ್ ಜನರ ಒಂದು ವಾಸ ಅಂತ ಆಗಿದ್ದಿದ್ದು. ಅಲ್ಲಿ ಈಗ ಒಂದು 30 ವರ್ಷಗಳ ಕೆಳಗಂತೂ ಅಮೇರಿಕಾಗೆ ಹೋಗೋ ಕ್ರೇಜು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು, ಮುಖ್ಯವಾಗಿ ಬ್ರಾಹ್ಮಣರಲ್ಲಿ. ಅದರೊಳಗೂ ಅಯ್ಯಂಗಾರರಿಗಂತೂ ವಿಶೇಷವಾಗಿ ಈ ಕ್ರೇಜ್ ಮೊದಲಿಗೆ ಬಂದಿದ್ದು. ನನ್ನ ಅನೇಕ ಸ್ನೇಹಿತರು, ಇಂಜಿನಿಯರಿಂಗ್ ಓದುವಾಗಿನ ಸ್ನೇಹಿತರು, ಅರ್ಧದಷ್ಟು ಜನ ಜಯನಗರದಿಂದ ಬರ್ತಾಯಿದ್ರು. ಅವರೆಲ್ಲರೂ ಕೂಡ ಅಲ್ಲಿ ಅರ್ಧದಷ್ಟು ಜನ ಅಮೇರಿಕಾಗೆ ಒಂದು ರೀತಿ ಲ್ಯಾಂಡ್ಸ್ಲೈಡ್ ವಲಸೆ ಮಾಡಿದ್ದು. ಆಗಂತೂ ಈಗೆಲ್ಲ ಅಮೇರಿಕ ತುಂಬ ಅಗ್ಗ ಆಗಿದೆ. ಯಾಕೆಂದರೆ ಅಲ್ಲಿ ಇಲ್ಲದೇ ಇರೋದು ಇಲ್ಲಿ ಏನೂ ಇಲ್ಲ ಅನ್ನುವಂತೆ ಆಗಿಬಿಟ್ಟಿದೆ.
ಹಾಗಾಗಿ ಇಲ್ಲೆಲ್ಲ ಅದು ಬಂದುಬಿಟ್ಟಿರೋದ್ರಿಂದ ಅವ್ರು ಏನು ಕತೆ ಕಟ್ಟರು ನಾವು ನಂಬುವ ಸ್ಥಿತಿನಲ್ಲಿಲ್ಲ. ಮತ್ತು ನಮ್ಮ ಬೆರಳು ತುದಿರಲ್ಲೇ ಕುಣಿತಾ ಇರ್ತವೆ ಎಲ್ಲ ದೇಶಗಳು ಇಂಟರ್ನೆಟ್ನಲ್ಲಿ. ಹಾಗಾಗಿ ಅದೇನು ಅತಿಶಯವಲ್ಲ. ಆಗ ಅದೊಂದು ಬೇರೆ ಲೋಕವೇ ಆಗಿತ್ತು, ಗಂಧರ್ವ ಲೋಕ ಆಗಿತ್ತು. ಕುಬೇರನ ನಾಡಿನ ಚಿತ್ರ ವಿಚಿತ್ರ ಅಂತ ರಂಜನ್ ಭಟ್ ಅಂತವರೆಲ್ಲರೂ ಕೂಡ ಪ್ರವಾಸ ಕಥನ ಬರೆದಿದ್ರು. ಹೀಗೆ ಬೇಕಾದಂಥ ಒಂದು ವಿಸ್ಮಯ ಇತ್ತು. ಆ ದೂರದಿಂದಾನೇ ಎಷ್ಟೆಷ್ಟು ನಮ್ಮ ಕಲ್ಪನೆ ಇಟ್ಸ್ ಮೋರ್ ಗ್ರೇಟರ್ ದ್ಯಾನ್ ದಿ ರಿಯಾಲಿಟಿ ಅಂತ ಆಗಿಬಿಟ್ಟಿತ್ತು. ಹಾಗಾಗಿ ಆ ಅಮೇರಿಕದ ವಾಸ್ತವಕ್ಕಿಂತ ನಮ್ಮ ಕಲ್ಪನೆ ಅಮೇರಿಕವೇ ತುಂಬ ದೊಡ್ಡದಾಗ್ಬಿಟ್ಟಿತ್ತು. ಆಗ ನಮ್ಮ ತಲೆಮಾರಿನ ತಂದೆ ತಾಯಂದಿರ ಕನಸೇ ಅಲ್ಲಿಗೆ ಹೋಗಿ ಬಾಳಬೇಕು, ಅಲ್ಲಿಗೆ ಹೋಗದೇ ಇದ್ದರೆ ಇಲ್ಲಿರೋದು ತಪ್ಪು ಅಂತ. ನನ್ನ ಮನೆ ಎದುರಿಗೇನೆ ಇರ್ತಕ್ಕಂಥ ನನ್ನ ಸ್ನೇಹಿತರ ತಾಯಿಯಂತೂ ಅವರು 2 ಮಕ್ಕಳು 3 ಜನ ಮಕ್ಕಳು ಹೆಣ್ಣು ಮಗಳು ಸೇರಿದಂತೆ ಅಮೇರಿಕಾಗೆ ಹೋಗಿದ್ದಾಗ ಕೊನೆ ಮಗ ಇಲ್ಲಿ ಯಾಕಿದ್ದಾನೆ ಅಂತ ದಿನ ಸಂಕಟ ಪಡ್ತಾಯಿದ್ರು. ನೀ ಯಾಕೆ ಅಲ್ಲಿಗೆ ಹೋಗಬಾರ್ದು, ಇಲ್ಲಿ ಬದುಕೋದಕ್ಕಿಂತ ಅಲ್ಲಿ ಸಾಯೋದ ಮೇಲು ಅಂತೆಲ್ಲ ಅಂತಾಯಿದ್ರು. ಹೀಗಾಗಿಬಿಟ್ಟಿತ್ತು. ಅದೇ ಈಗ 30 ವರ್ಷ ಆದಮೇಲೆ ನನ್ನ ಎಷ್ಟೋ ಜನ ಸ್ನೇಹಿತರ ತಂದೆ ತಾಯಿಗಳನ್ನು ನೋಡುವಾಗ ಆ ಜಯನಗರದ ಆ 4th T ಬ್ಲಾಕು 4th ಬ್ಲಾಕು 5th ಬ್ಲಾಕ್ಗಳೆಲ್ಲ ವೃದ್ಧಾಶ್ರಮಗಳಾಗ್ಬಿಟ್ಟಿವೆ, ಹಳ್ಳಿಯಂತೆ ಆಗಿದೆ. ನಾನು ಹಿಂದೊಮ್ಮೆ ತುಮರಿ ಎನ್ನುವ ಜಾಗಕ್ಕೆ ಹೋಗಿದ್ದೆ. ಮುಳುಗಡೆಯ ಜಾಗ, ಶರಾವತಿಯ ಮುಳುಗಡೆಯ ಜಾಗ, ಹಿನ್ನೀರಿನ ಜಾಗ. ಆ ತುಮರಿಯಲ್ಲಿ ಚಿಕ್ಕ ವಯಸ್ಸಿನವ್ರು ಯಾರೂ ಇಲ್ಲ, ಬರೀ ಮುದುಕರೇ ಇರತಕ್ಕಂಥದ್ದು. ಊರು ಮುಕ್ಕಾಲು ಮುಳುಗಿ, ತೋಟ ಹೊಲ ಗದ್ದೆ ತುಡಿಕೆ ಎಲ್ಲ ಮುಳುಗಿ ಎಲ್ಲರೂ ವಲಸೆ ಹೋಗ್ಬಿಟ್ಟಿದ್ದಾನೆ. ನಮ್ಮ ನಾ ಡಿಸೋಜ ಅವರು ಮುಳುಗಡೆ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. 10 ಕೃತಿಗಳನ್ನು, ಕತೆ ಕಾದಂಬರಿಗಳನ್ನು ಆ ಹಿನ್ನೆಲೆಯಲ್ಲಿ ಬಹಳ ಚೆನ್ನಾಗಿ ಅವರು ಬರೆದಿದ್ದಾರೆ. ಅಲ್ಲೆಲ್ಲ ಅದೇನೆ ನೋಡಿದಾಗ ಅವರ ಪಾಲಿಗೆ 35-40 ವರ್ಷದ ಹಿಂದಿನ ಕಾಲವೇ ಇರೋದು. ಅವರು ಕಾಲಕ್ಕೆ ಆಹುತಿ ಆಗಬೇಕು, ಕಾಲ ಅಲ್ಲಿ ಸ್ತಬ್ಧವಾಗಿರಬೇಕು. ಹೀಗಾಗಿದೆ. ಆ ಸ್ಥಿತಿ ನಗರಕ್ಕೆ ಬಂತು. ಅಂದರೆ ಗೋಕುಲ ಇರುತ್ತದೆ, ತುಮರಿ ಇದ್ದದ್ದು ಜಯನಗರ 4th ಬ್ಲಾಕ್ ಇರುತ್ತೆ. ಜಯನಗರ 4th ಬ್ಲಾಕ್ ಇದ್ದದ್ದು ಈಗ ತುಂಬ ವೈಟಲ್ಲಾಗಿರ್ತಕ್ಕಂಥ ಮಾರ್ಥಹಳ್ಳಿ, ಆ ಕಡೆಗೆ ತಿಪ್ಸಂದ್ರ, ಇನ್ಯಾವುದೋ ಇವೆಯಲ್ಲ, ಅದು ಹಾಗೆ ಹೋಗುತ್ತದೆ. IT-BT ಇಂಡಸ್ಟ್ರಿ ಹೋದ್ಮೇಲೆ ಅದು ಕೂಡ ಇನ್ನೊಂದು ಗೋಕುಲ ಆಗಿಬಿಡುತ್ತೆ. ಡೆಸರ್ಟೆಡ್ ವಿಲೇಜ್ ಅಂತ ಆಲಿವರ್ ಗೋಲ್ಡ್ ಸ್ಮಿತ್ ಬರೆದಂತೆ ಹಾಗೆ ಬದಲಾಗ್ತಾ ಹೋಗುತ್ತದೆ. ಗೋಕುಲವೂ ಇರುತ್ತದೆ, ನಿರ್ಗಮನವೂ ಇರುತ್ತದೆ. ಹೀಗೆ ಧ್ವನ್ಯರ್ಥಗಳನ್ನು ಬಗೆಯಲ್ಲಿ ಕೊಡುವಂಥ ರೀತಿಯಲ್ಲಿ ಆ ಶೀರ್ಷಿಕೆಯನ್ನು ಮಾಡಿದ್ದಾರೆ. ಆ ಗೋಕುಲ ಅನ್ನುವಲ್ಲಿಯೇ ಕಾಣಿಸುತ್ತದೆ ಹಸುವಿನ ಕುಲ, ಆ ಹಸುವಿನ ಕೊಠಡಿ, ಹಸುವಿನ ಕುಟುಂಬ. ಕರು ಹಾಲು ಕುಡಿಯೋದನ್ನು ಬಿಡಿಸ್ಕೊಂಡ ಮೇಲೆ ಯಾರ ಮನೆಗೆ ಹೋಗುತ್ತದೆಯೋ, ಏನಾಗುತ್ತದೆಯೋ ಎಂಥದ್ದು ಗೊತ್ತಾಗೋದಿಲ್ಲ. ಎಲ್ಲ ಭಾವಗಳನ್ನು ಇಟ್ಟುಕೊಂಡಂತೆ ಮುಂದೆ ಅಕ್ರೂರ ಆಗಮನ ಮತ್ತು ವೇಣು ವಿಸರ್ಜನ ಅನ್ನುವ 2 ಅಂಕಗಳಲ್ಲಿ ಈ ನಾಟಕವನ್ನು ವಿಸ್ತರಿಸ್ತಾರೆ. ಆ ಸ್ವಾರಸ್ಯವನ್ನು ನಾಳೆ ನಾಡಿದ್ದು ನೋಡೋಣ. ನಮಸ್ಕಾರ.